Yes, good evening. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ನೆಕ್ಸ್ಟ್ ಸೊಲ್ಯೂಷನ್ ಚಾಪ್ಟರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಕ್ವಶನ್ಸು ಲೆವೆಲ್ 2 ಕ್ವಶನ್ಸ್ ಡಿಸ್ಕಸ್ ಮಾಡೋಣ. ಆ್ಯಂಡ್ ಹಾಗೆ ಎಲ್ಲಾರ್ಗು ಫ್ರಮ್ ತಕ್ಷರ ಅಕಾಡೆಮಿ ಕಡೆಯಿಂದ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಸೊ ನಾವು ವಿಲ್ ಸ್ಟಾರ್ಟ್ ವಿತ್ ದ ಫಸ್ಟ್ ಕ್ವಶನ್. ಮೊಲಾರಿಟಿ ಆಫ್ 4% ಸೊಲ್ಯೂಷನ್ ಆಫ್ NaOH is. ಸೊ ಈ ಕ್ವಶನ್ ಅಲ್ಲಿ ಈಗ ಓಕೆ, ಸೊ ಇನ್ ದಿಸ್ ಕ್ವಶನ್ ಸೊ ನಮಗೆ ಮೊಲಾರಿಟಿ ಕೊಟ್ಟಿದ್ದಾರೆ. ಓಕೆ, ಸೊ ಮೊಲಾರಿಟಿ ಆಫ್ 4%. ಸೊ 4% ಅಂದ್ರೆ ಏನು? 100 ಅಲ್ಲಿ 4 ಅಷ್ಟು ಏನಿದೆ ಮೊಲಾರಿಟಿ ಆಫ್ NaOH ಸೊಲ್ಯೂಷನ್ ಎಷ್ಟಿರುತ್ತೆ ಅನ್ನೋದನ್ನ ನಾವು ಫೈಂಡ್ ಔಟ್ ಮಾಡಬೇಕು. ಓಕೆ, 100 ಅಲ್ಲಿ 100 ml ಆಫ್ ವಾಟರ್ ಅಲ್ಲಿ ಸೊ 4 ಗ್ರಾಮ್ ಆಫ್ NaOH ನ ಡಿಸಾಲ್ವ್ ಮಾಡಿದ್ರೆ ವಾಟ್ ಈಸ್ ದ ಮೊಲಾರಿಟಿ ಆಫ್ ದಟ್ NaOH ಸೊಲ್ಯೂಷನ್ ಅನ್ನೋದನ್ನ ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲಿ ವೆಯ್ಟ್ ಬೈ ವಾಲ್ಯೂಮ್ ಕೊಟ್ಟಿದ್ದಾರೆ ಅಲ್ವಾ? ಸೊ ಈಗ 100 ಅಲ್ಲಿ ಸೊ ಇನ್ 100 ಅಲ್ಲಿ 4 ಗ್ರಾಮ್ಸ್. ಓಕೆ, ಜಸ್ಟ್ ಅ ಮಿನಿಟ್. ಓಕೆ, ಸೊ 100 ml ಆಫ್ ವಾಟರ್ ಅಲ್ಲಿ 4 ಗ್ರಾಮ್ಸ್ ಆಫ್ NaOH ನ ಡಿಸಾಲ್ವ್ ಮಾಡಿದ್ರೆ ವಾಟ್ ಈಸ್ ದ ಮೊಲಾರಿಟಿ ಅನ್ನೋದನ್ನ ಕೇಳಿದ್ದಾರೆ. ಸೊ ಈಗ ಬೇಸ್ಡ್ ಆನ್ ಗಿವನ್ ಡೇಟಾ ಪ್ರಕಾರ ನಾವು ಮೊಲಾರಿಟಿ ಆಫ್ ಸೊಲ್ಯೂಷನ್ ಇಸ್ ಈಕ್ವಲ್ಸ್ ಟು W ಡಿವೈಡೆಡ್ ಬೈ ವೆಯ್ಟ್, ಅಂದ್ರೆ ವೆಯ್ಟ್ ಬೈ ವಾಲ್ಯೂಮ್ ಪರ್ಸೆಂಟೇಜ್ ಫಾರ್ಮುಲಾನ ತಗೊಂಡಾಗ ವೆಯ್ಟ್ ಎಷ್ಟು ಕೊಟ್ಟಿದ್ದಾರೆ? 4 ಗ್ರಾಮ್ ಕೊಟ್ಟಿದ್ದಾರೆ. ಅಂಡ್ ವಾಲ್ಯೂಮ್ ಎಷ್ಟು ಕೊಟ್ಟಿದ್ದಾರೆ ನಮ್ಗೆ? 100 ml. ಇಟ್ ಈಸ್ ಅಂಡರ್ಸ್ಟುಡ್. ಪರ್ಸೆಂಟೇಜ್ ಅಂತ ಅಂದ್ರೆ ಏನು? 100. ಓಕೆನಾ? So then weight by volume formula, according to this, weight is 4 gram divided by volume is 100 ml. So ಈಗ ನಾವು ಇದನ್ನ ಏನ್ ಮಾಡಬೇಕು? We have to convert this formula to the percentage. Okay, so weight divided by volume percentage is equals to, so 4 divided by number of moles of solute is 4 divided by molecular weight of the solute. ಎಷ್ಟಿದೆ? 40 ಇದೆ. ಓಕೆ, ಈಗ molecular weight of NaOH ನ ನಾವು ಫೈಂಡ್ ಔಟ್ ಮಾಡಿದ್ರೆ ಸೊ ಸೋಡಿಯಂ ಇಸ್ ಹ್ಯಾವಿಂಗ್ 23 ಅಟಾಮಿಕ್ ಮಾಸ್ ಪ್ಲಸ್ ಆಕ್ಸಿಜನ್ ಇಸ್ ಹ್ಯಾವಿಂಗ್ 16 ಪ್ಲಸ್ ಹೈಡ್ರೋಜನ್ ಇಸ್ ಹ್ಯಾವಿಂಗ್ 1. ಸೊ ಇದೆ ಈ ಮೂರು ಡೇಟಾನ ನಾವು ಆಡ್ ಮಾಡಿದ್ರೆ ನಮ್ಗೆ 40 ಸಿಗುತ್ತೆ. ಸೊ ದಟ್ 4 ಡಿವೈಡೆಡ್ ಬೈ 40 ಇಂಟು 100. ಓಕೆನಾ? ಸೊ ಫಾರ್ 100 ml we are finding out. So 0 gets cancelled. Okay, so then 4 ones are, then 1 into 10 is equals to how much? Sorry, 4 ones are, this is 4 tens are. Okay, so that is equals to 4 divided by 10 into 100. 4 divided by 10 into 100, that is equals to 1 by 10 is what? 0.1 into 100. So that is equals to 1 ಅಂತ ಆಗುತ್ತೆ. ಸೊ ಈಗ ನಮ್ಗೆ ಆನ್ಸರ್ 1 ಎಲ್ಲಿದೆ? ಆಪ್ಷನ್ ಡಿ ಅಲ್ಲಿ ಆನ್ಸರ್ ಇದೆ. ಆಪ್ಷನ್ ಡಿ is the answer. So that is molarity of 4% solution of NaOH is 1 molarity ಅಂತ ನಾವು ಹೇಳ್ಬೋದು. 1 capital M is the unit for molarity, 1 M. ಓಕೆ, ಸೊ ಈ ತರ ಏನ್ ಮಾಡ್ಬೇಕು? ಮೊಲಾರಿಟಿನ ಫೈಂಡ್ ಔಟ್ ಮಾಡೋದಕ್ಕೆ ವಿ ಹ್ಯಾವ್ ಟು ಯೂಸ್ ದ ಫಾರ್ಮುಲಾ. ದೆನ್ ಸೆಕೆಂಡ್ ಕ್ವಶನ್ ಹೋಗೋಣ. ಸೊ ಸೆಕೆಂಡ್ ಕ್ವಶನ್ ಅಲ್ಲಿ ದ ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಟ್ ಪ್ರೆಸೆಂಟ್ ಇನ್ 2 liters of 0.5 molarity NaOH solution is. ಸೊ ಈ ಸೆಕೆಂಡ್ ಕ್ವಶನ್ ಅಲ್ಲಿ ನಾವೇನ್ ಮಾಡ್ಬೇಕು? ನಂಬರ್ ಆಫ್ ಮೋಲ್ಸ್ ನಾವು ಫೈಂಡ್ ಔಟ್ ಮಾಡ್ಬೇಕು. ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಟ್ ಎಷ್ಟು ಡಿಸಾಲ್ವ್ ಆಗಿದೆ, ವಾಲ್ಯೂಮ್ ಎಷ್ಟು ಕೊಟ್ಟಿದ್ದಾರೆ? 2 ಲೀಟರ್ ವಾಲ್ಯೂಮ್ ಕೊಟ್ಟಿದ್ದಾರೆ. ಅಂಡ್ ಎಷ್ಟು ಮೊಲಾರಿಟಿ ಕೊಟ್ಟಿದ್ದಾರೆ? 0.5 m ಅಂತ ಮೊಲಾರಿಟಿ ಕೊಟ್ಟಿದ್ದಾರೆ. ಸಿ, ಒಂದ್ ಸೊಲ್ಯೂಷನ್ ಇದೆ, ಅದರಲ್ಲಿ 2 ಲೀಟರ್ ಇಸ್ ಸೊಲ್ಯೂಷನ್. 2 ಲೀಟರ್ ಆಫ್ ಸೊಲ್ಯೂಷನ್ ಅಲ್ಲಿ 0.5 ಮೊಲಾರಿಟಿ ಆಫ್ ಸೊಲ್ಯೂಟ್ ಡಿಸಾಲ್ವ್ ಆಗಿದೆ. ಸೊ ಅದರಲ್ಲಿ n ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಟ್ ಡಿಸಾಲ್ವ್ ಆಗಿದೆ. ಆ ಸೊಲ್ಯೂಷನ್ ಮೊಲಾರಿಟಿ 0.5 ಮೊಲಾರಿಟಿ ಇದೆ. ಸೊ ವಾಲ್ಯೂಮ್ ಎಷ್ಟಿದೆ? 2 ಲೀಟರ್ ಇದೆ. ಹಾಗಿದ್ರೆ ಹೌ ಮೆನಿ ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಟ್ ಪಾರ್ಟಿಕಲ್ಸ್ ವಿಲ್ ಬಿ ಡಿಸಾಲ್ವ್ಡ್ ಇನ್ 2 ಲೀಟರ್ ಆಫ್ ದ ಸೊಲ್ಯೂಷನ್ ಅನ್ನೋದನ್ನ ನಾವು ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ಈಗ ನಮ್ಗೆ ಇದಕ್ಕೆ ಒಂದು ಫಾರ್ಮುಲಾ ಇದೆ. ಫಾರ್ ದಿಸ್ ವಿ ಹ್ಯಾವ್ ಒನ್ ಫಾರ್ಮುಲಾ. N is equals to M into V, molarity into volume. Based on given data ಪ್ರಕಾರ number of moles is equals to M into V ಅಂತ ಒಂದು ಫಾರ್ಮುಲಾ ಇದೆ. Where M is molarity. Where M is what? Molarity of the solution and V is volume of the solution and V is what?
ವಾಲ್ಯೂಮ್ ಆಫ್ ಸೊಲ್ಯೂಷನ್. ಓಕೆ, ಸೊ ಈಗ ಎಂ ಎಸ್ ಕೊಟ್ಟಿದ್ದಾರೆ ಮೊಲಾರಿಟಿ ಕ್ವಶನ್ ಅಲ್ಲಿ 0.5 ಕೊಟ್ಟಿದ್ದಾರೆ. ಓಕೆ, ಎಂ ಪ್ಲೇಸ್ ಅಲ್ಲಿ ವಿಲ್ ಸಬ್ಸ್ಟಿಟ್ಯೂಟ್ 0.5 ಇಂಟು ವಿ ಪ್ಲೇಸ್ ಅಲ್ಲಿ ಎಷ್ಟು ಕೊಟ್ಟಿದ್ದಾರೆ, ನಮಗೆ 2 ಲೀಟರ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಅದನ್ನ ನಾವು 2.0 ಅಂತ ಸಬ್ಸ್ಟಿಟ್ಯೂಟ್ ಮಾಡಿ ಇದಕ್ಕೆ ನಾವು ಫೈಂಡ್ ಔಟ್ ಮಾಡಿದ್ರೆ ಆನ್ಸರ್ ನಮಗೆ 1.0 ಮೋಲ್ಸ್ ಅಂತ ಬರುತ್ತೆ. 1.0 moles. So ನಮಗೆ option 2 is the answer for this question. So the number of moles of solute present in 2 liters of 0.5 molarity of NaOH solution is what? 1 mole ಅಂತ ನಾವು ಹೇಳ್ಬೋದು. So where N is equals to 1 mole. So this is the answer. So next question ಹೋಗೋಣ. Third question. ಇದರಲ್ಲಿ assertion and reason ಅಂತ ಕೊಟ್ಟಿದ್ದಾರೆ. ಅಂದ್ರೆ ಒಂದು ಸ್ಟೇಟ್ಮೆಂಟ್ಗೆ ಸೆಕೆಂಡ್ ಒನ್ ರೀಸನ್ ಸರಿಯಾಗಿದೆಯಾ ಅಥವಾ ತಪ್ಪಿದೆಯಾ ಅಂತ ನಾವು ಹೇಳ್ಬೇಕು. ಓಕೆ, ಸೊ ಅಥವಾ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿ ಕೊಟ್ಟಿದಾರಾ ಅಥವಾ ರೀಸನ್ ಆ ಸ್ಟೇಟ್ಮೆಂಟ್ಗೆ ರೀಸನ್ ಕರೆಕ್ಟ್ ಆಗಿ ಕೊಟ್ಟಿದಾರಾ ಅಥವಾ ಸ್ಟೇಟ್ಮೆಂಟ್ ರಾಂಗ್ ಇದೆಯಾ ಅಥವಾ ರೀಸನ್ ಅದಕ್ಕೆ ಸೂಟಬಲ್ ಆಗಿದೆಯಾ ಅನ್ನೋದನ್ನ ನಾವೇನ್ ಮಾಡ್ಬೇಕು, ಫೈಂಡ್ ಔಟ್ ಮಾಡ್ಬೇಕು. ಓಕೆ, ಸೊ ಈಗ ಅಸರ್ಷನ್ ಏನಿದೆ, ಸೊ ಅಸರ್ಷನ್ ಏನ್ ಕೊಟ್ಟಿದ್ದಾರೆ ಇಲ್ಲಿ, ದ ವಾಲ್ಯೂಮ್ ಆಫ್ 0.1 molarity KMnO4 required to oxidize 20 ml of 0.1 molar oxalic acid in acid medium is 20 ml. See ಈಗ 0. What is the meaning of this question ಅಂತ ಅಂದ್ರೆ 0.1 molarity of KMnO4 solution oxidize ಆಗ್ಬೇಕು ಅಂತ ಅಂದ್ರೆ ಇದು 20 ml of oxalic acid ನ ಕನ್ಸ್ಯೂಮ್ ಮಾಡ್ಕೊಳ್ಳುತ್ತೆ. ಓಕೆ, 20 ml of oxalic acid ನ ಕನ್ಸ್ಯೂಮ್ ಮಾಡ್ಕೊಳ್ಳುತ್ತೆ ಇನ್ ಆಸಿಡ್ ಮೀಡಿಯಂ ಅಂತ ಫಸ್ಟ್ ಸ್ಟೇಟ್ಮೆಂಟ್ ಅಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಅದಕ್ಕೆ ರೀಸನ್ ಏನ್ ಕೊಡ್ತಾ ಇದ್ದಾರೆ ಅಂದ್ರೆ 2 moles of KMnO4 is equals to 5 moles of oxalic acid in acid medium reaction. ಸೊ ಈಗ ರೀಸನ್ ಅದಕ್ಕೆ ಏನ್ ಹೇಳ್ತಿದ್ದಾರೆ ಅಂದ್ರೆ ನಾವು 2 moles of KMnO4 ನ ತಗೊಂಡು ನಾವು ಒಂದು ರಿಯಾಕ್ಷನ್ ಅನ್ನ ಮಾಡಿದಾಗ ಅದಕ್ಕೆ 5 moles of oxalic acid is enough ಅಂತ ಅದರಲ್ಲಿ ಹೇಳ್ತಾ ಇದ್ದಾರೆ. ಓಕೆನಾ, ರೀಸನ್ ಅಲ್ಲಿ. ಈಗ ನಾವು ಅಸರ್ಷನ್ ಎ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆಯಾ, ಆ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದ್ರೆ ಅದಕ್ಕೆ ರೀಸನ್ ಏನ್ ಕೊಟ್ಟಿದ್ದಾರೆ ಅದು ಕರೆಕ್ಟ್ ಆಗಿದೆಯಾ ಅನ್ನೋದನ್ನು ನಾವು ಫೈಂಡ್ ಔಟ್ ಮಾಡ್ಬೇಕು. ನೋಡಿ ಇಲ್ಲಿ ಆಪ್ಷನ್ಸ್ ಏನ್ ಕೊಟ್ಟಿದ್ದಾರೆ, ಆಪ್ಷನ್ 1 ಅಲ್ಲಿ ಎ ಅಂಡ್ ಆರ್ ಆರ್ ಟ್ರೂ. ಸೊ ಅಸರ್ಷನ್ ಮತ್ತೆ ರೀಸನ್ ಎರಡೂ ಸರಿ ಇದೆ ಅಂಡ್ ಆರ್ ಇಸ್ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಎ. ಮತ್ತೆ ರೀಸನ್ ಅವ್ರು ಏನ್ ಹೇಳ್ತಿದ್ದಾರೆ ಅದು ಎಗೆ ಕರೆಕ್ಟ್ ಇದೆ ಅಂತ ಹೇಳ್ತಿದ್ದಾರೆ ಫಸ್ಟ್ ಆಪ್ಷನ್. ಸೆಕೆಂಡ್ ಆಪ್ಷನ್ ಏನಿದೆ ಎ ಅಂಡ್ ಆರ್ ಆರ್ ಟ್ರೂ. ಸೊ ಎರಡು ಅಸರ್ಷನ್ ಮತ್ತೆ ರೀಸನ್ ಎರಡೂ ಸರಿ ಇದೆ ಮತ್ತೆ ಆರ್ ಇಸ್ ನಾಟ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಫಾರ್ ಅಸರ್ಷನ್ ಅಂತ ಹೇಳ್ತಿದ್ದಾರೆ. ಅಂಡ್ ಥರ್ಡ್ ಆಪ್ಷನ್ ಅಲ್ಲಿ ಎ ಇಸ್ ಟ್ರೂ ಬಟ್ ಆರ್ ಇಸ್ ಫಾಲ್ಸ್. ಸೊ ಅಸರ್ಷನ್ ಕರೆಕ್ಟ್ ಇದೆ ಬಟ್ ಅದಕ್ಕೆ ಕೊಟ್ಟಿರುವಂತ ರೀಸನ್ ರಾಂಗ್ ಇದೆ ಅಂತ ಥರ್ಡ್ ಆಪ್ಷನ್ ಅಲ್ಲಿ ಹೇಳ್ತಿದ್ದಾರೆ. ಅಂಡ್ ಫೋರ್ತ್ ಆಪ್ಷನ್ ಅಲ್ಲಿ ಎ ಇಸ್ ಫಾಲ್ಸ್ ಬಟ್ ಆರ್ ಇಸ್ ಟ್ರೂ. ಸೊ ಅಸರ್ಷನ್ ಎ ರಾಂಗ್ ಇದೆ ಅಂಡ್ ಆರ್ ರೀಸನ್ ಏನಿದೆ ಅದು ಸರಿ ಇದೆ ಅಂತ ಹೇಳ್ತಿದ್ದಾರೆ. ಓಕೆ, ಈಗ ನಾವು ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆಯಾ ಅಂತ ನೋಡೋಣ. ಸೊ ಈಗ ನಾವು 0.1 molarity ಆಫ್ KMnO4 ನ ಯೂಸ್ ಮಾಡ್ತಿದೀವಿ ಅಂತ ಅಂದ್ರೆ ಅದರ ರಿಲೇಟೆಡ್ ಈಕ್ವೇಶನ್ ಅನ್ನ ಬರ್ಕೊಳ್ಳೋಣ. 2MnO4 ಮೈನಸ್ ಪ್ಲಸ್ 16H ಪ್ಲಸ್ ಹೈಡ್ರೋಜನ್ ಪ್ಲಸ್ ಆಕ್ಸಲೇಟ್ ಅಯಾನ್ C2O4 2 minus are going to involve to form 2Mn plus 2 plus 8 moles of water plus 10 moles of carbon dioxide ಇದಕ್ಕೆ ರಿಕ್ವೈರ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಓಕೆ, ಸೊ ಈಗ ಅಕಾರ್ಡಿಂಗ್ ಟು ಅಸರ್ಷನ್ ಪ್ರಕಾರ ಸೊ ಏನ ನಾವು ಸರಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡೋಣ ಬೈ ಟೇಕಿಂಗ್ ದ ಫಾರ್ಮುಲಾ N1 V1 is equals to N2 V2 ಫಾರ್ಮುಲಾ ತಗೊಳ್ಳೋಣ. ವೇರ್ N1 ಅಂತ ಅಂದ್ರೆ ನಾರ್ಮ್ಯಾಲಿಟಿ. ಓಕೆ, N1 ಅಂದ್ರೆ ಏನು, ನಾರ್ಮ್ಯಾಲಿಟಿ. ಓಕೆ, ನಾರ್ಮ್ಯಾಲಿಟಿ ಆಫ್ KMnO4 ಅಂತ ತಗೊಳ್ಳೋಣ. ನಾರ್ಮ್ಯಾಲಿಟಿ ಆಫ್ ವಾಟ್, KMnO4. N2 ಅಂತ ಅಂದ್ರೆ ನಾರ್ಮ್ಯಾಲಿಟಿ ಆಫ್ ಆಕ್ಸಾಲಿಕ್ ಆಸಿಡ್ ಅಂತ ತಗೊಳ್ಳೋಣ. H2C2O4 ಇದು KMnO4 ಅಂತ ತಗೊಳ್ಳೋಣ. ಓಕೆ, ದೆನ್ V1 is equals to ವಾಲ್ಯೂಮ್ ಆಫ್ KMnO4 ಅಂತ ಕನ್ಸಿಡರ್ ಮಾಡೋಣ. ಅಂಡ್ V2 is equals to ಏನ್ ಮಾಡೋಣ, ವಾಲ್ಯೂಮ್ ಆಫ್ ಆಕ್ಸಾಲಿಕ್ ಆಸಿಡ್ ಅಂತ ಕನ್ಸಿಡರ್ ಮಾಡೋಣ. ಓಕೆನಾ, ಈಗ ನಾವು ವಾಲ್ಯೂಮ್ ಆಫ್ KMnO4 ಎಷ್ಟು ಬೇಕಾಗುತ್ತೆ ಇನ್ ಆರ್ಡರ್ ಟು ಆಕ್ಸಿಡೈಸ್ ಬೈ ಟೇಕಿಂಗ್ 20 ml ಆಫ್ ಆಕ್ಸಾಲಿಕ್ ಆಸಿಡ್ ಅಂತ ನೋಡೋಣ. ಆಲ್ರೆಡಿ ವಾಲ್ಯೂಮ್ ಆಫ್ ಆಕ್ಸಾಲಿಕ್ ಆಸಿಡ್ ಫಸ್ಟ್ ಸ್ಟೇಟ್ಮೆಂಟ್ ಅಲ್ಲಿ ಕೊಟ್ಟಿದ್ದಾರೆ ನೋಡಿ, 20 ml ಅಂತ ಕೊಟ್ಟಿದ್ದಾರೆ. ದಟ್ ಈಸ್ ವಾಲ್ಯೂಮ್ ಆಫ್ ಆಕ್ಸಾಲಿಕ್ ಆಸಿಡ್. ಮತ್ತೆ ಮೊಲಾರಿಟಿ ಆಫ್ ಆಕ್ಸಾಲಿಕ್ ಆಸಿಡ್ ಕೊಟ್ಟಿದ್ದಾರೆ ಮತ್ತೆ ಮೊಲಾರಿಟಿ ಆಫ್ KMnO4 ಕೊಟ್ಟಿದ್ದಾರೆ.
ಬಟ್ ವಾಲ್ಯೂಮ್ ಆಫ್ KMnO4 ಕೊಟ್ಟಿಲ್ಲ. ಸೊ ದಟ್ ಈಗ ಫಸ್ಟ್ ಅಸರ್ಷನ್ ಇಕ್ವೇಶನ್ ಅಲ್ಲಿ ನಾವು ವಾಲ್ಯೂಮ್ ಆಫ್ KMnO4 ಇಸ್ ಈಕ್ವಲ್ಸ್ ಟು N2V2 ಡಿವೈಡೆಡ್ ಬೈ N1 ಫಾರ್ಮುಲಾನ ಯೂಸ್ ಮಾಡ್ಕೊಳ್ಳೋಣ, ಈಕ್ವೇಟ್ ಮಾಡ್ಕೊಳ್ಳೋಣ. ದಟ್ ಈಸ್ ಈಕ್ವಲ್ಸ್ ಟು this N2V2 with respect to the oxalic acid H2C2O4 into 2 moles of water. ಸರಿನಾ? ಸೊ ಈಗ ನಾರ್ಮಾಲಿಟಿ ಆಫ್ ಆಕ್ಸಾಲಿಕ್ ಆಸಿಡ್ ನಮ್ಗೆ ಎಷ್ಟು ಕೊಟ್ಟಿದ್ದಾರೆ? 0.1 ಅಂತ ಕೊಟ್ಟಿದ್ದಾರೆ. ಇಂಟು ವಾಲ್ಯೂಮ್ ಆಫ್ ಆಕ್ಸಾಲಿಕ್ ಆಸಿಡ್ ಎಷ್ಟು ಕೊಟ್ಟಿದ್ದಾರೆ? 20 ಕೊಟ್ಟಿದ್ದಾರೆ. ದೆನ್ ನಾರ್ಮಾಲಿಟಿ ಆಫ್ KMnO4 ಎಷ್ಟು ಕೊಟ್ಟಿದ್ದಾರೆ? 0.1 ಕೊಟ್ಟಿದ್ದಾರೆ. ಓಕೆನಾ? 0.1 ಕೊಟ್ಟಿದ್ದಾರೆ. ಸೊ ದೆನ್ N2V2 divided by N1 ಅಂತ ಕೊಟ್ಟಿದ್ದಾರೆ. And this normality of N1, so that will becomes what? And ಇಲ್ಲಿ ನಾವೇನ್ ಮಾಡಬೇಕು? ಎಷ್ಟು ನಂಬರ್ ಆಫ್ ಮೋಲ್ಸ್ ಆಫ್ ಆಕ್ಸಾಲಿಕ್ ಆಸಿಡ್ ನಮ್ಗೆ ರಿಕ್ವೈರ್ ಆಗ್ತಿದೆ, ನಂಬರ್ ಆಫ್ ಮೋಲ್ಸ್ ನಾವೇನ್ ಮಾಡ್ಬೇಕು? ಇಲ್ಲಿ ಮಲ್ಟಿಪ್ಲೈ ಮಾಡ್ಬೇಕು. ಸಿ ಈಗ ಇದೇ ಫಾರ್ಮುಲಾನ ನಾವೇನ್ ಮಾಡೋಣ? A1N1V1 ಆಫ್ A2N2V2 ಅಂತ ಕನ್ಸಿಡರ್ ಮಾಡೋಣ. ಬಿಕಾಸ್ ಇಲ್ಲಿ ನಾವು ರಿಯಾಕ್ಷನ್ ಅಲ್ಲಿ ನೋಡೋದಾದ್ರೆ ಎಷ್ಟು ಮೋಲ್ಸ್ ಆಫ್ KMnO4 ಇನ್ವಾಲ್ವ್ ಆಗ್ತಿದೆ, ಎಷ್ಟು ಮೋಲ್ಸ್ ಆಫ್ ಆಕ್ಸಾಲಿಕ್ ಆಸಿಡ್ ಇನ್ವಾಲ್ವ್ ಆಗ್ತಿದೆ ಅಂತ ನಾವು ಕನ್ಸಿಡರ್ ಮಾಡ್ಬೇಕಾಗುತ್ತೆ. ಸೊ ಈಗ ಅದರ ರೆಸ್ಪೆಕ್ಟಿವ್ ಆಗಿ ಇಕ್ವೇಶನ್ ಅನ್ನ ತಗೊಂಡ್ರೆ ಏನಾಯ್ತು? ಇಲ್ಲಿ A2N2V2 divided by N1 into A1 ಅಂತ ಆಗುತ್ತೆ. Where A1 with respect to the KMnO4, A2 with respect to the stoichiometric coefficients or number of moles of the reactants are going to involved in the reaction ಅಂತ ಹೇಳ್ತೀವಿ. So A2 is with respect to oxalic acid. Okay, ಈಗ A2 with respect to oxalic acid ಎಷ್ಟಿದೆ? ನಮ್ಗೆ 5 ಇದೆ. into A1 A2 with respect to oxalic acid ಆಗಿರೋದ್ರಿಂದ ಸೊ ನಮ್ಗೆ ಇಲ್ಲಿ ನೋಡಿ 5 moles of C2O4 2 minus ಇದೆ. and A1 with respect to KMnO4 ಆಗಿರೋದ್ರಿಂದ ಇಲ್ಲಿ ನಮ್ಗೆ 2 ಇದೆ. ಸೊ ನಾವಿಲ್ಲಿ ಏನ್ ಮಾಡೋಣ? 2 into 0.1 into 20 by 0.1 into 5 ಅಂತ ಆಗುತ್ತೆ. ಸೊ ಈಗ ನೀವು ಇದನ್ನ ಸಾಲ್ವ್ ಮಾಡಿದ್ರೆ ನಮ್ಗೆ ಆನ್ಸರ್ 4 ml ಸಿಗುತ್ತೆ. ಸೊ ಇದಕ್ಕೆ ಆನ್ಸರ್ ನಮ್ಗೆ ಸಿಗುತ್ತೆ 4 ml. ಸಿ 5 1s 5 4s. ಓಕೆನಾ? ಸೊ ದೆನ್ 4 2s 8 ಅಲ್ವಾ? 8 ಇಂಟು, ಸೊ ಇಲ್ಲಿ ಬರೀತೀನಿ, 8 ಇಂಟು 0.1 ಡಿವೈಡೆಡ್ ಬೈ 0.1 ಅಂತ ಆಗುತ್ತೆ. ಸೊ ಇದನ್ನ ನಾವು ಮತ್ತೆ ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ ವಿ ವಿಲ್ ಗೆಟ್ ದ ಆನ್ಸರ್ ವಾಟ್? 4 ml ನಮ್ಗೆ ಆನ್ಸರ್ ಸಿಗುತ್ತೆ. ಸೊ ಈಗ ಅಕಾರ್ಡಿಂಗ್ ಟು ಅಸರ್ಷನ್ ಪ್ರಕಾರ ನಮ್ಗೆ ಎಷ್ಟು ಸಿಕ್ತು? 4 ml ಆಫ್ KMnO4 ಗೆ ನಾವು ಇಲ್ಲಿ ಏನ್ ಹೇಳ್ತಿದ್ದಾರೆ? ದ ವಾಲ್ಯೂಮ್ ಆಫ್ 0.1 KMnO4 ರಿಕ್ವೈರ್ಡ್ ಟು ಆಕ್ಸಿಡೈಸ್ 20 ml ಆಫ್ ಆಕ್ಸಾಲಿಕ್ ಆಸಿಡ್ ಇನ್ ಅಸಿಡಿಕ್ ಮೀಡಿಯಂ 20 ml ಅಂತ ಹೇಳ್ತಿದ್ದಾರೆ ಅಲ್ವಾ? ಅಂದ್ರೆ ಇಲ್ಲಿ ನಮಗೆ 4 ml ಆಫ್, ನೋಡಿ 4 ml ಆಫ್ KMnO4 ಗೆ ನಾವು ಎಷ್ಟು ml ಆಫ್ 20 ml ಆಫ್ ಆಕ್ಸಾಲಿಕ್ ಆಸಿಡ್ ನ ಆಡ್ ಮಾಡಿದಾಗ ಅದು ಆಕ್ಸಿಡೈಸ್ ಆಗುತ್ತೆ ಅಂತ ಅಕಾರ್ಡಿಂಗ್ ಟು ಅಸರ್ಷನ್ ಪ್ರಕಾರ ಕ್ಯಾಲ್ಕುಲೇಟ್ ಮಾಡಿದ್ವಿ ಬೈ ಯೂಸಿಂಗ್ A1N1V1 is equals to A2N2V2 ಫಾರ್ಮುಲಾ. ಓಕೆ, ಸೊ ಇಲ್ಲಿ ನಮ್ಗೆ ಏನ್ ಸಿಗ್ತಿದೆ? 4 ml ಸಿಗ್ತಿದೆ. ಇಲ್ಲಿ ಕ್ವಶನ್ ಅಲ್ಲಿ ಏನ್ ಕೊಟ್ಟಿದ್ದಾರೆ? 20 ml ರಿಕ್ವೈರ್ ಆಗ್ತಿದೆ ಅಂತ ಕೊಟ್ಟಿದ್ದಾರೆ. ಸೊ ದಟ್ 20 ml ನಮ್ಗೆ ಅವಶ್ಯಕತೆ ಇರೋದಿಲ್ಲ. 4 ml is enough to oxidize what? 0.1 molar KMnO4 solution with a 0.1 molar oxalic acid solution ಆಗಿರುತ್ತೆ. ಸೊ ಅದಕ್ಕೆ 20 ml ಆಫ್ ಆಕ್ಸಾಲಿಕ್ ಆಸಿಡ್ ಸೊಲ್ಯೂಷನ್ ರಿಕ್ವೈರ್ ಆಗಿರೋದಿಲ್ಲ. ಇನ್ಸ್ಟೆಡ್ ಆಫ್ ದಟ್ ನಮ್ಗೆ 4 ml ಆಫ್ KMnO4 ಸಾಕಾಗುತ್ತೆ in order to oxidize the 0.1 molar oxalic acid solution. ಓಕೆನಾ? ಸೊ ದೆನ್ ಈಗ ರೀಸನ್ ಗೆ ಬರೋಣ. ಆಗಿದ್ರೆ ಅಸರ್ಷನ್ ರಾಂಗ್ ಅಂತ ಹೇಳಿದಾಯ್ತು. ಅಕಾರ್ಡಿಂಗ್ ಟು ದಿಸ್ ಕ್ಯಾಲ್ಕುಲೇಷನ್ ಅಸರ್ಷನ್ ಇಸ್ ವಾಟ್? ಅಸರ್ಷನ್ ನಮ್ಗೆ ರಾಂಗ್ ಕೊಟ್ಟಿದ್ದಾರೆ. ದೆನ್ ಲೆಟ್ ಅಸ್ ಕಮ್ ಟು ದ ರೀಸನ್. ಓಕೆ, ಸೊ ಈಗ ರೀಸನ್ ಗೆ ಬರೋಣ. ಸೊ ಈ ರೀಸನ್ ನಲ್ಲಿ ನಾವು ಆನ್ಸರ್ ತಗೊಂಡಾಗ ಈಗ ಈ ಈಕ್ವೇಶನ್ ಅನ್ನ ತಗೊಳ್ಳೋಣ. ಈ ಈಕ್ವೇಶನ್ ಅಲ್ಲಿ ನಾವು ಅಬ್ಸರ್ವ್ ಮಾಡಿದಾಗ 2 moles ಆಫ್ MnO4- ಇದೆಯಾ? ಅಲ್ಲಿ ಎಷ್ಟು MnO4- ಇದೆ? ಇಲ್ಲಿ 2 moles ಆಫ್ MnO4- ಅಂದ್ರೆ 2 moles ಆಫ್ KMnO4- ಎಷ್ಟು mls ಜೊತೆ ರಿಯಾಕ್ಟ್ ಆಗ್ತಿದೆ? 5 moles ಆಫ್ ಆಕ್ಸಾಲಿಕ್ ಆಸಿಡ್ ಜೊತೆ ರಿಯಾಕ್ಟ್ ಆಗಿರೋದ್ರಿಂದ ಸೊ ಇಲ್ಲಿ ನಾವು ಏನ್ ಹೇಳ್ಬೋದು? 4 ml is not required ಅಂತ ನಾವು ಹೇಳ್ಬೋದು. ಅಂದ್ರೆ ಇದು 2:5 ರೇಷಿಯೋದಲ್ಲಿದೆ, 2:5 ರೇಷಿಯೋದಲ್ಲಿದೆ. but not 20 ml is a very big amount of the volume to oxidize 0.1 molar KMnO4 into the 0.1 molar oxalic acid solution ಅಂತ ನಾವು ಹೇಳ್ಬೋದು. ಸೊ ಅದಕ್ಕೆ ನಮಗೆ ಕಡಿಮೆ ಅಮೌಂಟ್ ಆಫ್ ml ಅಲ್ಲಿ we can
use what we can oxidize the KMnO4 into the oxalic acid solution. ಹಾಗಿದ್ರೆ ರೀಸನ್ ಏನಿದೆ ಇಲ್ಲಿ 2 moles of KMnO4 is equals to 5 moles of oxalic acid in acid medium reaction. Yes, obviously ನಾವು ರಿಯಾಕ್ಷನ್ ಅನ್ನ ಬಂದಾಗ 2 moles of KMnO4 ಏನಾಗುತ್ತೆ 5 moles of oxalic acid ಜೊತೆ ರಿಯಾಕ್ಟ್ ಆಗ್ಬಿಟ್ಟು ನಮಗೆ ಏನ್ ದಟ್ ಈಸ್ ಈಕ್ವಲ್ಸ್ ಟು ವಾಟ್ 5 moles of oxalic acid solution in an acid medium. ಸೊ ಹಾಗಾಗಿ ಈಗ ನಾವು ಅಸರ್ಷನ್ ಅನ್ನ ಕ್ಯಾಲ್ಕುಲೇಟ್ ಮಾಡಿದಾಗ ಅಸರ್ಷನ್ ಇಸ್ ರಾಂಗ್ ಅಂತ ಪ್ರೂವ್ ಮಾಡಿದ್ವಿ. assertion is wrong, but reason ಏನ್ ಕೇಳಿದ್ದಾರೆ ಅವರು reason is true ಅಂತ ಆಯ್ತು. ಓಕೆ, reason is what? Reason is true but the assertion is wrong. ಸೊ ಹಾಗಿದ್ರೆ ನಮ್ಗೆ ಆಪ್ಷನ್ ಅಲ್ಲಿ ಏನ್ ಆನ್ಸರ್ ಇದೆ? A and R are true and R is correct explanation of A. ಸೊ ಇದು ರಾಂಗ್ ಆಯ್ತು. Then second option is A and R are true and R is not the correct explanation of A. That is also wrong answer, wrong option. And third one is A is true but R is false. So idu saha wrong. A is false and but R is true. So ನಮ್ಗೆ ಅಸರ್ಷನ್ ರಾಂಗ್ ಕೊಟ್ಟಿದ್ದಾರೆ ಅಂಡ್ ರೀಸನ್ ಏನಿದೆ ಅದು ಟ್ರೂ ಇದೆ ಅಂತ ನಾವು ಹೇಳ್ಬೋದು. ಸೊ ಇದಕ್ಕೆ ಕರೆಕ್ಟ್ ಆನ್ಸರ್ ನಮ್ಗೆ ಏನಾಗುತ್ತೆ? ಆಪ್ಷನ್ 4 ಅಂತ ನಾವು ಹೇಳ್ಬೋದು. ಸೊ A is false but R is true. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್ ಫೋರ್ತ್ ಕ್ವಶನ್ ಇಸ್ 250 ml of sodium carbonate. Okay, so ಇದೇನು ಕೊಟ್ಟಿದ್ದಾರೆ? 250 ml of sodium carbonate which is having the molecular formula Na2CO3. 250 ml of sodium carbonate solution contains 2.65 grams of Na2CO3. So ಏನಿದೆ weight of this sodium carbonate ಕೊಟ್ಟಿದ್ದಾರೆ ಇಲ್ಲಿ. WB is given. So ಎಷ್ಟು ಕೊಟ್ಟಿದ್ದಾರೆ? 2.65 grams ಕೊಟ್ಟಿದ್ದಾರೆ and 250 ml ಅಲ್ಲಿ 2.65 gram per 250 ml. ಓಕೆನಾ? ಸೊ 2.6 ಗ್ರಾಮ್ ಎಷ್ಟರಲ್ಲಿ ಪ್ರೆಸೆಂಟ್ ಇದೆ? 250 ml ಅಲ್ಲಿ ಪ್ರೆಸೆಂಟ್ ಇದೆ and 10 ml of this solution is added to x ml of water to obtain 0.01 molarity of Na2CO3 solution. What is the value of x in ml? ಈಗ ಒಂದು ಬೀಕರ್ ಅಲ್ಲಿ ನಾನು ಏನ್ ಮಾಡ್ತೀನಿ, 250 ml ಬೀಕರ್, ಓಕೆನಾ? 250 ml ಬೀಕರ್ ಅಲ್ಲಿ ಏನ್ ಮಾಡ್ತೀನಿ, 2.65 ಗ್ರಾಮ್ ಆಫ್ ಸೋಡಿಯಂ ಕಾರ್ಬೋನೇಟ್ ನ ಇದಕ್ಕೆ ಆಡ್ ಮಾಡ್ತೀನಿ. ಸೊ ಅವಾಗ ನಮ್ಗೆ ಏನಾಯ್ತು? ಸೊಲ್ಯೂಟ್ ಪ್ಲಸ್ ಸಾಲ್ವೆಂಟ್ ಮಿಕ್ಸಪ್ ಆಗಿ ಏನಾಯ್ತು? ಸೊಲ್ಯೂಷನ್ ಆಯ್ತು, ಸೋಡಿಯಂ ಕಾರ್ಬೋನೇಟ್ ಸೊಲ್ಯೂಷನ್ ಆಯ್ತು. ಓಕೆ, ಸೊ ಮತ್ತೆ ಇದರಿಂದ ಏನ್ ಮಾಡ್ತೀನಿ ನಾನು? 10 ml ಆಫ್ ಸೊಲ್ಯೂಷನ್ ಅನ್ನ ತಗೊಂಡು ಇನ್ನೊಂದು ಬೀಕರ್ಗೆ x ಮೋಲ್ ಆಫ್ ವಾಟರ್ ಅನ್ನ ಆಡ್ ಮಾಡಿರ್ತೀನಿ, x ml ಆಫ್ ವಾಟರ್ ಅನ್ನ ಆಡ್ ಮಾಡಿರ್ತೀನಿ. ಓಕೆ, ಸೊ ಅದಕ್ಕೆ ನಾವು ಈ 10 ml ಆಫ್ ಈ Na2CO3 ಸೊಲ್ಯೂಷನ್ ಅನ್ನ ನಾನು ಆಡ್ ಮಾಡಿದ್ರೆ ಸೊ ಅದೇನಾಯ್ತು? ದಟ್ ಮೊಲಾರಿಟಿ ವಿಲ್ ಬಿಕಮ್ 0.001 ಮೊಲಾರಿಟಿ ಆಫ್ ಸೋಡಿಯಂ ಕಾರ್ಬೋನೇಟ್ ಸೊಲ್ಯೂಷನ್ ನಮ್ಗೆ ಫಾರ್ಮೇಶನ್ ಆಯ್ತು. ಹಾಗಿದ್ರೆ ವಾಟ್ ಈಸ್ ದ ವ್ಯಾಲ್ಯೂ ಆಫ್ x ಇನ್ ml? ಸೊ ಹಾಗಿದ್ರೆ ಈ x ml ಅಂದ್ರೆ ಮೊಲಾರಿಟಿ ಆಫ್ ಎಕ್ಸ್ ಆರ್ ದ ವ್ಯಾಲ್ಯೂ ಆಫ್ ಎಕ್ಸ್ ಇಲ್ಲಿ ಏನು ಅಂತ ನಾವು ಫೈಂಡ್ ಔಟ್ ಮಾಡಬೇಕು. ದ ವ್ಯಾಲ್ಯೂ ಆಫ್ ಎಕ್ಸ್ ಎಷ್ಟು ಅಂತ ಫೈಂಡ್ ಔಟ್ ಮಾಡಬೇಕು. ಅಂಡ್ ಕ್ವಶನ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ನಮ್ಗೆ? ಸೋಡಿಯಂ ಕಾರ್ಬೋನೇಟ್ Na2CO3. ಓಕೆ, ಸೊ Na2CO3 ಮಾಲಿಕ್ಯುಲರ್ ಫಾರ್ಮುಲಾ ಇಸ್ 106 ಅಂತ ನಮ್ಗೆ ಆನ್ಸರ್ ಕೊಟ್ಟಿದ್ದಾರೆ. ಓಕೆ, ಸೊ ಈಗ ನಾವು ಇದಕ್ಕೆ ಆನ್ಸರ್ ಸಾಲ್ವ್ ಮಾಡ್ಕೊಳ್ಳೋಣ. ಇಲ್ಲಿ ನಂಬರ್ ಆಫ್ ಮೋಲ್ಸ್. ಓಕೆ, ಫಸ್ಟ್ ಏನ್ ಮಾಡೋಣ? ನಂಬರ್ ಆಫ್ ಮೋಲ್ಸ್ ಆಫ್ Na2CO3. Number of moles of Na2CO3 is equals to 2.65 gram ಕೊಟ್ಟಿದ್ದಾರೆ divided by it is having the molecular weight as to 106. It is having the molecular weight ಎಷ್ಟಾಗುತ್ತೆ? 106 ಅಂತ ಆಗುತ್ತೆ. ಓಕೆ, ಸೊ ಹಾಗೆ ನೆಕ್ಸ್ಟ್ ವಾಲ್ಯೂಮ್ ಆಫ್ ಸೊಲ್ಯೂಷನ್ ಇನ್ ಲೀಟರ್. ವಾಲ್ಯೂಮ್ ಆಫ್ ಸೊಲ್ಯೂಷನ್ ಇನ್ ಲೀಟರ್. ಓಕೆ, ವಾಲ್ಯೂಮ್ ಆಫ್ ಸೊಲ್ಯೂಷನ್ ಇನ್ ಲೀಟರ್ ಇಸ್ ಈಕ್ವಲ್ಸ್ ಟು 0.25 ಲೀಟರ್ ಅಂತ ತಗೋಬಹುದು. ಎಷ್ಟು? 250 ml ನ ವಿ ಕ್ಯಾನ್ ಕನ್ಸಿಡರ್ಡ್ ಆಸ್ ವಾಟ್? 0.25 ಲೀಟರ್ ಅಂತ. ಸೊ ದಟ್ ಈಸ್ ಈಕ್ವಲ್ಸ್ ಟು ವಿ ಕ್ಯಾನ್ ಸೇ 1/4 ಆಫ್ ದ 1 ಲೀಟರ್ ಅಂತ ನಾವು ಕನ್ಸಿಡರ್ ಮಾಡಬಹುದು. ಓಕೆ, ಸೊ ದೆನ್ ಅದಾದ್ಮೇಲೆ ಲೆಟ್ ಅಸ್ ಕ್ಯಾಲ್ಕುಲೇಟ್ ಮೊಲಾರಿಟಿ. ಓಕೆ, ಸೊ ಮೊಲಾರಿಟಿ ಇಸ್ ಈಕ್ವಲ್ಸ್ ಟು ಓಕೆ 2.65 ಏನು WB ಇಂಟು ಸೊ ವಾಲ್ಯೂಮ್ ಎಷ್ಟು? 4 ಡಿವೈಡೆಡ್ ಬೈ 1. ಸೊ 1/4 ಅಥವಾ ಇಲ್ಲಿ ನಾವೇನ್ ಮಾಡೋಣ? 1000 ಡಿವೈಡೆಡ್ ಬೈ 250 ತಗೊಳ್ಳೋಣ ಅಂಡ್ ಇಂಟು ಇಲ್ಲಿ ಇಲ್ಲಿ ಏನ್ ಕೊಟ್ಟಿದ್ದಾರೆ? 106 ಕೊಟ್ಟಿದ್ದಾರೆ. ಸೊ ದಿಸ್ ಇಸ್ ನಥಿಂಗ್ ಬಟ್ ದ ಫಾರ್ಮುಲಾ WB ಇಂಟು 1000 ಮೊಲಾರಿಟಿ ಫಾರ್ಮುಲಾ ಡಿವೈಡೆಡ್ ಬೈ molar mass into volume.
ಸೊ ವಾಲ್ಯೂಮ್ ಇನ್ ml. ಓಕೆ, ಸೊ ಈ ಫಾರ್ಮುಲಾ ಪ್ರಕಾರ ನಾವು ಕೊಟ್ಟಿರೋ ಡೇಟಾನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಸೊ ವಿ ವಿಲ್ ಗೆಟ್ ನೋಡಿ ಇಲ್ಲಿ 250 1s 250 4s, ಸೊ ದಟ್ 2.65 into 4 divided by 106 ಅಂತ ಆಗುತ್ತೆ. ಸೊ ನಾವು ಇದನ್ನ ಸಾಲ್ವ್ ಮಾಡಿದ್ರೆ ನಮಗೆ ಆನ್ಸರು 0.1 ಮೊಲಾರಿಟಿ ಸಿಗುತ್ತೆ. 0.1 ಮೊಲಾರಿಟಿ ನಮಗೆ ಆನ್ಸರು ಸಿಗುತ್ತೆ. ಓಕೆನಾ? ಸೊ ಈ 0.1 ಮೊಲಾರಿಟಿ ಸಿಕ್ತು. ಮತ್ತೆ ನೆಕ್ಸ್ಟ್ ಏನ್ ಮಾಡಬೇಕು, ನಮ್ಗೆ ಮೊಲಾರಿಟಿ ಆಫ್ ದಿಸ್ ಒನ್ ಸಿಕ್ಕೋಯ್ತು. ವಾಟ್ ಈಸ್ ದ ಮೊಲಾರಿಟಿ ಆಫ್ ದ ಫಸ್ಟ್ ಸೊಲ್ಯೂಷನ್ ಅಂತ ನೋಡಿ ಇಲ್ಲಿ ಇತ್ತಲ್ವಾ, ಇದ್ರದ್ದು ಮೊಲಾರಿಟಿ ನಮ್ಗೆ ಗೊತ್ತಿರ್ಲಿಲ್ಲ. ಯಾವುದು 2.65 ಗ್ರಾಮ್ ಅನ್ನ 2.65 ಗ್ರಾಮ್ ಆಫ್ Na2CO3 ನ 250 ml ಆಫ್ ವಾಟರ್ಗೆ ಆಡ್ ಮಾಡಿದ್ರೆ ಎಷ್ಟು ಮೊಲಾರಿಟಿ ಇರುತ್ತೆ ಅಂತ ಗೊತ್ತಾಯ್ತು. ಈಗ 0.1 ಮೊಲಾರಿಟಿ ಇರುತ್ತೆ ಅಂತ ನಮ್ಗೆ ಆನ್ಸರ್ ಗೊತ್ತಾಯ್ತು. ಓಕೆ, ಸೊ ಆಮೇಲೆ ಬೈ ಯೂಸಿಂಗ್ ದಿಸ್ ಮೊಲಾರಿಟಿ, ಸೊ ದಿಸ್ ಇಸ್ ಫಸ್ಟ್ ಸ್ಟೆಪ್. ಓಕೆ, ಸೊ ಈಗ ಸೆಕೆಂಡ್ ಸ್ಟೆಪ್ ಸಾಲ್ವ್ ಮಾಡೋಣ. ಬೈ ಯೂಸಿಂಗ್ ದಿಸ್ ಸ್ಟೆಪ್ ವಿ ಕ್ಯಾನ್ ಕ್ಯಾಲ್ಕುಲೇಟ್ ವಾಟ್ ವಾಲ್ಯೂಮ್. ಓಕೆ, ಸೊ ವಿ ಕ್ಯಾನ್ ಕ್ಯಾಲ್ಕುಲೇಟ್ ವಾಟ್ ವಾಲ್ಯೂಮ್ ಅನ್ನ ಕ್ಯಾಲ್ಕುಲೇಟ್ ಮಾಡೋಣ. ಸೊ ಇದರಲ್ಲಿ ಲೆಟ್ ಅಸ್ ಟೇಕ್ M2V2. M2V2 is equals to M1V1 ಅಂತ ಕನ್ಸಿಡರ್ ಮಾಡೋಣ. ಓಕೆ, ದೆನ್ V2 ಏನಾಗುತ್ತೆ, V2 is ಸೊ ವಾಲ್ಯೂಮ್ ಆಫ್, ಸೊ ಈಗ ನಾವು ಯಾವ್ದ್ರದ್ದು ಫೈಂಡ್ ಔಟ್ ಮಾಡಬೇಕು, ಸೆಕೆಂಡ್ ವಾಲ್ಯೂಮ್ ಫೈಂಡ್ ಔಟ್ ಮಾಡ್ಬೇಕಲ್ವಾ, ಎಕ್ಸ್ ವ್ಯಾಲ್ಯೂ. ಸೊ ದಟ್ V2 ವಿಲ್ ಬಿಕಮ್ಸ್ V2 ನ ಹಾಗೆ ಇಟ್ಕೊಳ್ಳೋಣ, V2 ಇಂಟು ಮೊಲಾರಿಟಿ 0.001. ಸೊ ಇದ್ರದ್ದು ಎಕ್ಸ್ ml ಸೆಕೆಂಡ್ ಬೀಕರ್ ಸೊಲ್ಯೂಷನ್ದು 0.001, ದಟ್ ಈಸ್ ಈಕ್ವಲ್ಸ್ ಟು M1 ಫಸ್ಟ್ ಸೊಲ್ಯೂಷನ್ದು M1 ಎಷ್ಟು ಕೊಟ್ಟಿದ್ದಾರೆ ನಮಗೆ, ನಾವು ಎಷ್ಟು ಫೈಂಡ್ ಔಟ್ ಮಾಡಿದ್ವಿ 0.1 ಅಲ್ವಾ, ಇದು 0.1 ಸಾರಿ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಬರೀತೀನಿ ನೋಡಿ. ಸೊ M2 is 0.001 into M2, sorry V2 is equals to M1 ಎಷ್ಟು ಬಂತು 0.1 into, so volume ಎಷ್ಟು 10 ml, 0.1 into, ಸೊ ವಾಲ್ಯೂಮ್ ನಾವು ಇಷ್ಟು ತಗೋಬೇಕು 10 ml ನ ತಗೋಬೇಕು. ಸೊ ಓಕೆ, ಸೊ ದೆನ್ ಅದಾದ್ಮೇಲೆ ವಾಲ್ಯೂಮ್ ಆಫ್, ಸೊ ಯಾಕೆ 10 ml, ಬಿಕಾಸ್ ಫಸ್ಟ್ 0.1 ಮೊಲಾರಿಟಿ ಆಫ್ ಸೊಲ್ಯೂಷನ್ ಅಲ್ಲಿ ನಾವು 10 ml ನ ತಗೊಂಡು XML ಆಫ್ ವಾಟರ್ಗೆ ಆಡ್ ಮಾಡ್ತಿರೋದ್ರಿಂದ ವಾಲ್ಯೂಮ್ ಎಷ್ಟು 10 ಆಯ್ತು. ಓಕೆ, ಸೊ ದೆನ್ ವಾಲ್ಯೂಮ್ ಆಫ್, ನೆಕ್ಸ್ಟ್ ಸ್ಟೆಪ್ ವಾಲ್ಯೂಮ್ ಆಫ್ ಫೈನಲ್ ಸೊಲ್ಯೂಷನ್, ವಾಲ್ಯೂಮ್ ಆಫ್ ಫೈನಲ್ ಸೊಲ್ಯೂಷನ್ prepared, volume of final solution prepared. So V2 is equals to ಏನಾಗುತ್ತೆ 0.1 into 10 divided by 0.001 ಆಗುತ್ತೆ. ಸೊ ದೆನ್ ದಟ್ ಈಸ್ ಈಕ್ವಲ್ಸ್ ಟು ನಿಮಗೆ ಸಾಲ್ವ್ ಮಾಡಿದ್ರೆ 1000 ml ಸಿಗುತ್ತೆ. ಎಷ್ಟು ಸಿಗುತ್ತೆ, ವಾಲ್ಯೂಮು 1000 ml ಸಿಗುತ್ತೆ. ಓಕೆ, ಈಗ ವಾಲ್ಯೂಮ್ ಆಫ್ ದಿಸ್ ಒನ್, ನೆಕ್ಸ್ಟ್ ವಾಲ್ಯೂಮ್ ಆಫ್ ಸೊಲ್ಯೂಷನ್ ಆಡೆಡ್, ಎಷ್ಟು ಆಡ್ ಮಾಡಿದ್ರಿ ಟು ದ ಸೆಕೆಂಡ್ ಬೀಕರ್, ವಾಲ್ಯೂಮ್ ಆಫ್ ಸೊಲ್ಯೂಷನ್ ಆಡೆಡ್. ಸೊ ದಟ್ ಈಸ್ ಫಾರ್ 1000 ml ಗೆ 10 ml ನ ಆಡ್ ಮಾಡಿದ್ದೀರಾ ಅಲ್ವಾ, ದಟ್ ಈಸ್ ಈಕ್ವಲ್ಸ್ ಟು 990 ml ಸಿಗುತ್ತೆ ನಿಮಗೆ. ದಟ್ ಈಸ್ ಈಕ್ವಲ್ಸ್ ಟು ವಾಟ್ 990 ml. ನೋಡಿ ಈ 990 ml ನಿಮಗೆ ಆಪ್ಷನ್ 2 ಅಲ್ಲಿ ಇದೆ. ಓಕೆ, ಆಪ್ಷನ್ 2 ಅಲ್ಲಿ ಇದೆ ಅಲ್ವಾ. ಸೊ ದಟ್ ಯು ಕ್ಯಾನ್ ಟೇಕ್ ದಿಸ್ ಆಸ್ ಎ ಆಪ್ಷನ್ 2 is the answer. ಸೊ ಈಗ ಈ ಕ್ವಶನ್ ಅಲ್ಲಿ ಫಸ್ಟ್ ಏನ್ ಮಾಡಬೇಕು ಅಂದ್ರೆ, ಸಿ ವಾಟ್ ಇಸ್ ದ ಮೀನಿಂಗ್ ಆಫ್ ದಿಸ್, 250 ml ಆಫ್ ಸೋಡಿಯಂ ಕಾರ್ಬೋನೇಟ್ ಸೊಲ್ಯೂಷನ್ ಅನ್ನ ಪ್ರಿಪೇರ್ ಮಾಡಿದ್ದೀರಾ ಬೈ ಆಡಿಂಗ್ ವಾಟ್ 2.65 ಗ್ರಾಮ್ ಆಫ್ Na2CO3 ಸಾಲ್ಟ್ ಟು ದ ವಾಟರ್, 250 ml ಆಫ್ ವಾಟರ್. ಮತ್ತು ಅದ್ರದ್ದು ಮೊಲಾರಿಟಿ ಎಷ್ಟು ನಮಗೆ ಗೊತ್ತಿಲ್ಲ. ಓಕೆನಾ, ಮೊಲಾರಿಟಿ ಆಫ್ ದಟ್ ಸೊಲ್ಯೂಷನ್ ವಿ ಡೋಂಟ್ ನೋ, ಅದನ್ನ ನಾವು ಫಸ್ಟ್ ಫೈಂಡ್ ಔಟ್ ಮಾಡಬೇಕು. ಆಮೇಲೆ ಇದರಿಂದ ಏನ್ ಮಾಡಿದೀವಿ, 10 ml ಆಫ್ ಸೊಲ್ಯೂಷನ್ ಅನ್ನ ತಗೊಂಡು ಇನ್ನೊಂದು ಬೀಕರ್ ಅಲ್ಲಿ XML ಆಫ್ ವಾಟರ್ಗೆ ಆಡ್ ಮಾಡಿದೀವಿ. XML ದಟ್ ಈಸ್ ಆಲ್ಸೋ ವಿ ನೀಡ್ ಟು ಫೈಂಡ್ ಔಟ್ ಎಷ್ಟು ಅಮೌಂಟ್ ಆಫ್ ವಾಟರ್ಗೆ ಆಡ್ ಮಾಡಿದೀವಿ ಅನ್ನೋದನ್ನ. ಅಂಡ್ ಅದ್ರ ಮೊಲಾರಿಟಿ ಕೊಟ್ಟಿದ್ದಾರೆ 0.01 ಮೊಲಾರಿಟಿ
ಕೊಟ್ಟಿದ್ದಾರೆ. ಈಗ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಎಕ್ಸ್ ಫೈಂಡ್ ಔಟ್ ಮಾಡಬೇಕು. ಸೊ ಗಿವನ್ ಇಸ್ ಮಾಲಿಕ್ಯುಲರ್ ವೇಟ್ ಆಫ್ 106. ಸೊ ಈಗ ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು ಅಂದ್ರೆ ಫಸ್ಟ್ ಸೊಲ್ಯೂಷನ್ದು ನಮಗೆ ಮೊಲಾರಿಟಿ ಗೊತ್ತಾಗಬೇಕು. ಸೊ ದಟ್ ನಂಬರ್ ಆಫ್ ಮೋಲ್ಸ್ ಆಫ್ Na2CO3 ಸೋಡಿಯಂ ಕಾರ್ಬೋನೇಟ್ ಇಸ್ ಈಕ್ವಲ್ಸ್ ಟು, ಸೊ ನಾವು this one weight of the solute Wb by number of molecular weight of the sodium carbonate. So then ವಾಲ್ಯೂಮ್ ಆಫ್ ಸೊಲ್ಯೂಷನ್ ಇನ್ ಲೀಟರ್ ಇಸ್ ಈಕ್ವಲ್ಸ್ ಟು 0.25 ಲೀಟರ್ ಅಂತ ತಗೋಬಹುದು. ಸೊ 250 ml ಅನ್ನ ನಾವು 0.25 ಲೀಟರ್ ಅಂತ ತಗೋಬಹುದು. ದಟ್ ಈಸ್ ಈಕ್ವಲ್ಸ್ ಟು 1/4 portion of the 1 liter. Then m is equals to, by using this formula, if we substitute all the values now, we will get 0.1 molarity for what? First solution. ಈಗ ಸೆಕೆಂಡ್ ಸ್ಟೆಪ್ ನಾವು ಏನು ಮಾಡಬೇಕು, M2V2 is equals to M1V1 ಫಾರ್ಮುಲಾ ಯೂಸ್ ಮಾಡಿಕೊಂಡು ಮೊಲಾರಿಟಿ ವಾಲ್ಯೂಮ್ ಆಫ್ ದ ಸೆಕೆಂಡ್ ಬೀಕರ್ ಫೈಂಡ್ ಔಟ್ ಮಾಡಬೇಕು. ದಟ್ ಮೀನ್ಸ್ ಎಕ್ಸ್ ವಾಲ್ಯೂಮ್ ಆಫ್ ಎಕ್ಸ್ ml ಫೈಂಡ್ ಔಟ್ ಮಾಡಬೇಕು. ಸೊ ಈಗ ಮೊಲಾರಿಟಿ ಸೆಕೆಂಡ್ ಒನ್ ಎಷ್ಟು ಕೊಟ್ಟಿದ್ದಾರೆ, 0.001 ಕೊಟ್ಟಿದ್ದಾರೆ. ಇಂಟು V2 ಇಸ್ ಈಕ್ವಲ್ಸ್ ಟು ಮೊಲಾರಿಟಿ ಫಸ್ಟ್ ಸೊಲ್ಯೂಷನ್ ಎಷ್ಟಿದೆ, 0.1 ಇದೆ, ಇಂಟು ವಾಲ್ಯೂಮ್ 10 ಇದೆ. ಸೊ ವಾಲ್ಯೂಮ್ ಆಫ್ ಫೈನಲ್ ಸೊಲ್ಯೂಷನ್ ಪ್ರಿಪೇರ್ಡ್ ಎಷ್ಟಾಗುತ್ತೆ, ಇದು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 0.1 ಇಂಟು 10 ಡಿವೈಡೆಡ್ ಬೈ 0.001 ಆಗುತ್ತೆ. ದಟ್ ಈಸ್ ಈಕ್ವಲ್ಸ್ ಟು ನಮಗೆ 100 ml ಆನ್ಸರ್ ಸಿಗುತ್ತೆ. ಓಕೆ, ಸೊ ಈಗ ವಾಲ್ಯೂಮ್ ಆಫ್ ಸೊಲ್ಯೂಷನ್ ಆಡೆಡ್, ಸೊ ಈಗ 1000 mlಗೆ, ಸಾರಿ ಇಲ್ಲಿ 100 ml ಅಲ್ಲ, we will get 1000 ml. Okay, so 1000 ml ಗೆ ನಾವು 10 ml of Na2CO3 solution of 0.1 molar solution ಅನ್ನ ಆಡ್ ಮಾಡಿದ್ರೆ, ಸೊ ನಮಗೆ ರಿಮೈನಿಂಗ್ 990 ml ಗೆ ಏನ್ ಮಾಡಿರ್ತೀವಿ, ಇಲ್ಲಿ 10 ml ನ ಆಡ್ ಮಾಡಿರ್ತೀವಿ. 990 ml ಗೆ ಏನ್ ಮಾಡಿರ್ತೀವಿ, 10 ml ಅನ್ನ ಆಡ್ ಮಾಡಿರ್ತೀವಿ. ಓಕೆ, ಸೊ ದಟ್ 990 ml is the answer for this question. ನೆಕ್ಸ್ಟ್ ಕ್ವಶನ್ಗೆ ಮೂವ್ ಆಗೋಣ. ಓಕೆ, ಫಿಫ್ತ್ ಕ್ವಶನ್. ಓಕೆ, ಸೊ ನೋಡಿ ಇಲ್ಲಿ ಈ ಫಿಫ್ತ್ ಕ್ವಶನ್ ಅಲ್ಲಿ ಜಿಂಕ್ ರಿಯಾಕ್ಟ್ಸ್ ವಿತ್, ಸೊ ಕ್ವಶನ್ ಏನಿದೆ, zinc reacts with CuSO4 according to the equation. ಸೊ ನೋಡಿ equation ಕೊಟ್ಟಿದ್ದಾರೆ ಇಲ್ಲಿ, zinc CuSO4 ಜೊತೆ ರಿಯಾಕ್ಟ್ ಆದಾಗ this copper is replaced by zinc ಆಗುತ್ತೆ. ಸೊ ದಟ್ ಸಿಂಗಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ZnSO4 plus Cu ಸಿಗುತ್ತೆ. ಇದಕ್ಕೆ if excess of zinc is added to 100 ml, okay, if excess of zinc is added to 100 ml, 0.05 molarity of copper sulfate, the amount of copper formed in moles will be. ಸೊ ಈಗ ಸೇಮ್ ಈಕ್ವೇಶನ್ ಅಲ್ಲೇ ಈ ಎಕ್ಸೆಸ್, ಈ ಜಿಂಕ್ ನ ನಾವೇನ್ ಮಾಡ್ತೀವಿ, ಎಕ್ಸೆಸ್ ಆಡ್ ಮಾಡ್ತೀವಿ. ಫಾರ್ ವಾಟ್, 0.05 ಮೊಲಾರಿಟಿ ಇರುವಂತ ಕಾಪರ್ ಸಲ್ಫೇಟ್ಗೆ ಎಕ್ಸೆಸ್ ಆಡ್ ಮಾಡಿದಾಗ ನಮಗೆ ಎಷ್ಟು ಅಮೌಂಟ್ ಆಫ್ ಕಾಪರ್ ಫಾರ್ಮೇಶನ್ ಆಗುತ್ತೆ ಅನ್ನೋದನ್ನ ಫೈಂಡ್ ಔಟ್ ಮಾಡಬೇಕು. ಓಕೆನಾ, ಸೊ ಈಗ ನಾವೇನ್ ಮಾಡೋಣ, ನಂಬರ್ ಆಫ್ ಮೋಲ್ಸ್ ಆಫ್ ಕಾಪರ್ ಸಲ್ಫೇಟ್ ತಗೊಳ್ಳೋಣ. moles of number of moles of copper sulfate is equals to, ಸೊ ಏನ್ ಕೊಟ್ಟಿದ್ದಾರೆ, ಕಾಪರ್ ಸಲ್ಫೇಟ್ ನಮಗೆ 0.05 ಮೊಲಾರಿಟಿ ಕೊಟ್ಟಿದ್ದಾರೆ, ಇಂಟು, ಓಕೆ, ಇಂಟು 100 ml ವಾಲ್ಯೂಮ್ ಕೊಟ್ಟಿದ್ದಾರೆ. 100 ml ವಾಲ್ಯೂಮ್ ಟು ದ 1 ಲೀಟರ್ 1000 ml ಅಂತ ತಗೊಳ್ಳೋಣ. ಓಕೆನಾ, ಸೊ ಇದನ್ನ ಸಾಲ್ವ್ ಮಾಡಿದ್ರೆ ನಮಗೆ 0.005 ನಮಗೆ ಆನ್ಸರ್ ಸಿಗುತ್ತೆ. ಸೊ ಮೊಲಾರಿಟಿ ಎಷ್ಟಾಗುತ್ತೆ ಅವಾಗ ಆ ಕಾಪರ್ ಸೊಲ್ಯೂಷನ್ದು 0.05 ಮೊಲಾರಿಟಿ ಆಗುತ್ತೆ. ಸೊ ಈಗ 1 mole of therefore 1 mole of copper sulfate gives 1 mole of copper sulfate gives 0.05005 ಮೊಲಾರಿಟಿ ಆದ್ರೆ, ಓಕೆ, ಸೊ 0.005 mole copper sulfate gives 0.005 ಕಾಪರ್. ಓಕೆನಾ, ಸೊ ಇಷ್ಟು ಅಮೌಂಟ್ ಆಫ್ ಕಾಪರ್ ನಮಗೆ ಸಿಗುತ್ತೆ. ಓಕೆ, ಸೊ ಈಗ ಮೋಲ್ಸ್ ಆಫ್ ಕಾಪರ್ ಸಲ್ಫೇಟ್, ನಂಬರ್ ಆಫ್ ಮೋಲ್ಸ್ ಆಫ್ ಕಾಪರ್ ಸಲ್ಫೇಟ್ ಇಸ್ ಈಕ್ವಲ್ಸ್ ಟು, ಸೊ ಏನಿದು ಮೊಲಾರಿಟಿ, ಓಕೆ, ಮೊಲಾರಿಟಿ ಇಂಟು volume, molarity into what, volume divided by 1000. Why 1000 here, because we are again we are going to add excess of zinc to the what, excess of zinc to the copper sulfate, 0.05 molarity of copper sulfate, so that we will get the answer here 0.05 molarity. So ಈಗ 1 mole of copper sulfate gives 0.005 mole ಆದ್ರೆ, that means 0.05 mole of copper sulfate also gives 0.05 copper ಅಂತ ನಾವು ಹೇಳ್ಬೋದು. ಓಕೆ, ಸೊ ದಿಸ್ ಇಸ್ ದ ಆನ್ಸರ್.
Okay, next question ಹೋಗೋಣ. Next, the molarity of pure water is. Okay, the molarity of pure water is actually molarity of pure water. It is a constant value. You can directly say that 55.55 is a molarity of pure water. ಅಥವಾ ನೀವು ಕ್ಯಾಲ್ಕುಲೇಷನ್ ಅಲ್ಲಿ ಫೈಂಡ್ ಔಟ್ ಮಾಡಬೇಕು ಅಂತ ಅಂದ್ರೆ ಸೊ molarity of pure water is equals to, so 1 liter ಅಲ್ಲಿ ಓಕೆ 1 ಲೀಟರ್ಗೆ ಫೈಂಡ್ ಔಟ್ ಮಾಡ್ತೀವಿ 1000 ml divided by molecular weight of water. Molecular weight of water is 2 into H plus 1 into oxygen. So 2 into 1 plus 1 into 16. So ಎಷ್ಟಾಯಿತು 18 ಆಯಿತು. ಸೊ 18,000 divided by 18 is equals to ನಮ್ಗೆ ಎಷ್ಟು ಬರುತ್ತೆ 55.55 moles ಸಿಗುತ್ತೆ. ಓಕೆ, ಸೊ ಮೊಲಾರಿಟಿ ಆಫ್ ಪ್ಯೂರ್ ವಾಟರ್ ಎಷ್ಟು ಬಂತು 55.55 moles ಬರುತ್ತೆ. ಓಕೆ, then next question ಹೋಗೋಣ. 7th question, if 250 ml of 0.25 molarity of NaCl solution is 250 ml ವಾಲ್ಯೂಮ್ ಕೊಟ್ಟಿದ್ದಾರೆ, ಮೊಲಾರಿಟಿ ಆಫ್ NaCl ಕೊಟ್ಟಿದ್ದಾರೆ, ಸೊಲ್ಯೂಷನ್ ಈಸ್ ಡೈಲ್ಯೂಟೆಡ್ ವಿತ್ ವಾಟರ್ ಟು ಎ ವಾಲ್ಯೂಮ್ ಆಫ್ 500 ml, the new concentration of solution is, again one more volume ಕೊಟ್ಟಿದ್ದಾರೆ. ಸೊ V1 ಕೊಟ್ಟಿದ್ದಾರೆ, V2 ಕೊಟ್ಟಿದ್ದಾರೆ and ಒಂದು ಮೊಲಾರಿಟಿ ಕೊಟ್ಟಿದ್ದಾರೆ. ನಾವು ಇನ್ನೇನ್ ಮಾಡಬೇಕು, ಇನ್ನೊಂದು ಮೊಲಾರಿಟಿನ ವಿ ನೀಡ್ ಟು ಫೈಂಡ್ ಔಟ್. ಓಕೆ, ಸೊ ಈಗ ಕೊಟ್ಟಿರೋ ಡೇಟಾನ ಲೆಟ್ ಅಸ್ ಕನ್ಸಿಡರ್ M1 V1 ಆಫ್ ಯಾವ್ದು ಕೊಟ್ಟಿದ್ದಾರೆ, ನಮಗೆ NaCl ಕೊಟ್ಟಿದ್ದಾರೆ. ಓಕೆನಾ, M1 V1 ಆಫ್ NaCl. ಸೊ ನಾವು ಯಾವ್ದು ಫೈಂಡ್ ಔಟ್ ಮಾಡೋದು, ವಾಟರ್ ಟು ಎ ವಾಲ್ಯೂಮ್ ಆಫ್ ಓಕೆ M1 V1 ಆಫ್ X ಅಂತ ತಗೊಳ್ಳೋಣ. ಓಕೆ, ದಟ್ ಈಸ್ ಈಕ್ವಲ್ಸ್ ಟು ಕೊಟ್ಟಿರೋ ಡೇಟಾ ಯಾವುದು M2 V2 ಆಫ್ NaCl ಎರಡು ಡೇಟಾ ನಮ್ಮ ಹತ್ರ ಇದೆ. ಈಗ ನಾವೇನ್ ಮಾಡಬೇಕು, V1 ಆಫ್ X ನಮಗೆ ಕೊಟ್ಟಿರೋದ್ರಿಂದ M1 ಅನ್ನ ಫೈಂಡ್ ಔಟ್ ಮಾಡೋಣ. ದಟ್ ಈಸ್ ಈಕ್ವಲ್ಸ್ ಟು M2 ಇಂಟು V2 ಡಿವೈಡೆಡ್ ಬೈ V1 ಅಂತ ತಗೊಳ್ಳೋಣ. ದಟ್ ಈಸ್ ಈಕ್ವಲ್ಸ್ ಟು, ಸೊ ಮೊಲಾರಿಟಿ ಆಫ್ NaCl ನಮ್ಗೆ ಎಷ್ಟು ಕೊಟ್ಟಿದ್ದಾರೆ 0.25 ಕೊಟ್ಟಿದ್ದಾರೆ, ಇಂಟು ವಾಲ್ಯೂಮ್ ಆಫ್ NaCl ಎಷ್ಟು ಕೊಟ್ಟಿದ್ದಾರೆ 250 ಕೊಟ್ಟಿದ್ದಾರೆ, ಡಿವೈಡೆಡ್ ಬೈ ವಾಲ್ಯೂಮ್ ಆಫ್ X ಮೋಲ್, X ಏನ್ ಕೊಟ್ಟಿದ್ದಾರೆ 500 ml ಕೊಟ್ಟಿದ್ದಾರೆ. ಓಕೆನಾ, 500 ml ಕೊಟ್ಟಿದ್ದಾರೆ. ಓಕೆ, ಸೊ ಈಗ ಇದನ್ನ 250 1s 250 2s, ದೆನ್ ದಟ್ ಈಸ್ ಈಕ್ವಲ್ಸ್ ಟು 0.25 ಡಿವೈಡೆಡ್ ಬೈ 2 ಮಾಡಿದ್ರೆ ಯು ವಿಲ್ ಗೆಟ್ ದ ಆನ್ಸರ್ 0.125 ಮೋಲ್ ನಿಮ್ಗೆ ಆನ್ಸರ್ ಸಿಗುತ್ತೆ. ಅಂದ್ರೆ ಮೊಲಾರಿಟಿ ಆಫ್ ಅನದರ್ ಸೊಲ್ಯೂಷನ್ ಎಷ್ಟಾಯ್ತು ನಿಮ್ಗೆ 0.125 mole ನಿಮ್ಗೆ ಆನ್ಸರ್ ಸಿಗುತ್ತೆ. 0.125 mole is the molarity for the new concentration of the solution. Okay, so ನೋಡಿ ಇಲ್ಲಿ ಆಪ್ಷನ್ 3 ಏನು 0.125 mole is the answer for this question. Okay, ಈಗ ನೆಕ್ಸ್ಟ್ ಕ್ವಶನ್ ಹೋಗೋಣ. What volume of 0.8 molarity solution contains 0.1 mole of the solute? So ಏನಿದು 8th question. What is the volume? Okay, what is the volume? We need to find out volume. 0.8 mole of solution contains 0.8 molarity solution contains 0.1 mole of the solute ಅಂತ ಹೇಳಿದ್ದಾರೆ. ಇಲ್ಲಿ number of moles of the solute ಕೊಟ್ಟಿದ್ದಾರೆ. number of moles of solute is equals to 0.1 ಅಂತ ಕೊಟ್ಟಿದ್ದಾರೆ. Okay, solution contains 0.1 moles of the solute. ಸೊ ಈಗ ನಾವೇನ್ ಮಾಡಬೇಕು, ವಾಲ್ಯೂಮ್ ಫೈಂಡ್ ಔಟ್ ಮಾಡಬೇಕು ಅಂಡ್ ಇದಕ್ಕೆ m ಕೊಟ್ಟಿದ್ದಾರೆ 0.8 m. ಓಕೆ, ಸೊ ಈಗ ಏನ್ ಮಾಡೋಣ, ಫಾರ್ಮುಲಾ ತಗೊಳ್ಳೋಣ. ಮೊಲಾರಿಟಿ, ವಿ ನೋ ದಟ್ ಮೊಲಾರಿಟಿ is equals to moles, number of moles of solute divided by volume into for 1 liter 1000. Okay, so then that is equals to molarity is to 0.8 moles of solute ಎಷ್ಟು ಕೊಟ್ಟಿದ್ದಾರೆ 0.1 divided by VML, ವಾಲ್ಯೂಮ್ ನಮಗೆ ಮೆನ್ಷನ್ ಮಾಡಿಲ್ಲ, ಇಂಟು 1000. ಓಕೆ, ಸೊ ಈಗ ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಏನ್ ಸಿಗುತ್ತೆ, ಸೊ 0.8 ದಟ್ ಈಸ್ ಈಕ್ವಲ್ಸ್ ಟು, ಸೊ ನಮಗೆ 0.8 ಇಂಟು ವಿ ಸಿಗುತ್ತೆ, ನ್ಯೂಮರೇಟರ್ ಅಲ್ಲಿ 0.1 ಇಂಟು 1000 ಸಿಗುತ್ತೆ ಮಲ್ಟಿಪ್ಲೈ ಮಾಡಿದ್ರೆ ಅಲ್ವಾ. ಸೊ ದೆನ್ ವಿ ಈಸ್ ಈಕ್ವಲ್ಸ್ ಟು 0.1 ಇಂಟು 1000 ಡಿವೈಡೆಡ್ ಬೈ 0.8 ಸಿಗುತ್ತೆ. ಸೊ ಇದನ್ನ ನಾವು ಸಾಲ್ವ್ ಮಾಡಿದ್ರೆ ನಮಗೆ 125 ml ಆನ್ಸರ್ ಬರುತ್ತೆ. 125 ml ಆನ್ಸರ್ ವಿ ವಿಲ್ ಗೆಟ್. ಓಕೆ, ಸೊ ಈಗ 125 ml ಆನ್ಸರ್ ನಮಗೆ ಆಪ್ಷನ್ 2 ಅಲ್ಲಿದೆ. 125 ml ಆಪ್ಷನ್ 2 ಇಸ್ ದ ಆನ್ಸರ್. ಅಂದ್ರೆ 125 ml ಆಫ್ ಸೊಲ್ಯೂಷನ್ ಅನ್ನ ನಾವು
ಆ್ಯಡ್ ಮಾಡಿದ್ರೆ ಫಾರ್ 125 ml. ಸಿ ಇದರಲ್ಲಿ ಒಂದು ಬೀಕರಲ್ಲಿ ವಿ ನೀಡ್ ಟು ಟೇಕ್ 125 ml ಆಫ್ ವಾಟರ್ ತಗೋಬೇಕು. 125 ml ಆಫ್ ವಾಟರ್ಗೆ ನಾವು 0.1 ಮೋಲ್ ಆಫ್ ಸೊಲ್ಯೂಟನ್ನ ಆ್ಯಡ್ ಮಾಡಿದಾಗ 0.1 ಮೋಲ್ ಆಫ್ ಸೊಲ್ಯೂಟನ್ನ ಆ್ಯಡ್ ಮಾಡಿದ್ರೆ ನಮಗೆ ಮೊಲಾರಿಟಿ ಆಫ್ ದಟ್ ಸೊಲ್ಯೂಷನ್ ಇಸ್ ಈಕ್ವಲ್ಸ್ ಟು 0.8 m ಇರುತ್ತೆ. ಮೊಲಾರಿಟಿ ಎಷ್ಟಿರುತ್ತೆ? 0.8 m ಇರುತ್ತೆ. ಸೊ ನಮಗೆ 0.8 m ಮೊಲಾರಿಟಿ ಆಫ್ 0.1 ಮೋಲ್ ಆಫ್ ಸೊಲ್ಯೂಟನ್ನ ಆ್ಯಡ್ ಮಾಡಿದಾಗ ಅದಕ್ಕೆ 125 ml ಆಫ್ ಸಾಲ್ವೆಂಟನ್ನು ನಾವು ಆ್ಯಡ್ ಮಾಡಿರಬೇಕು ಅಂತ ಅರ್ಥ. ಓಕೆ, ಸೊ ದಿಸ್ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್, 125 ml. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಸೊ ಈ ಕ್ವಶನ್ ಅಲ್ಲಿ 250 ml ಆಫ್, okay, so in this question we have 250 ml of calcium carbonate. So calcium carbonate is having the molecular formula CaCO3. 250 ml of a calcium carbonate solution contains 2.5 grams. Okay, so in kottidare 2.5 grams of CaCO3 kottidare, andre weight of solute kottidare. If 10 ml of this solution is diluted to 1 liter, what is the concentration of the resultant solution? Nodi illi 1 beaker ide. Okay, so 1 beaker ide, idralli 250 ml of calcium carbonate solution ide. So idakke 250 ml, okay, 250 ml idakke ಏನು ಮಾಡಿದ್ದಾರೆ, 2.5 ಗ್ರಾಮ್ ಆಫ್ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅನ್ನ ಆ್ಯಡ್ ಮಾಡಿದ್ದಾರೆ ಫಾರ್ 250 ml ಗೆ. ಓಕೆನಾ? ಸೊ ಬಟ್ ಅದರದ್ದು ಮೊಲಾರಿಟಿ ನಮಗೆ ಕೊಟ್ಟಿಲ್ಲ, ಓಕೆ. ಸೊ ಮತ್ತೇನ್ ಮಾಡ್ತಿದ್ದಾರೆ, ಇಫ್ 10 ml ಆಫ್ ದ ಸೊಲ್ಯೂಷನ್ ಇಸ್ ಡೈಲ್ಯೂಟೆಡ್ ಟು 1 ಲೀಟರ್. ನೋಡಿ ಇದರಿಂದ ಏನ್ ಮಾಡ್ತಿದ್ದಾರೆ, 10 ml ತಗೊಂಡು ಇನ್ನೊಂದು ಬೀಕರ್ಗೆ ಆ್ಯಡ್ ಮಾಡ್ತಿದ್ದಾರೆ. 10 ml ಏನ್ ಮಾಡ್ತಿದ್ದಾರೆ, ಇನ್ನೊಂದು ಬೀಕರ್ಗೆ ಆ್ಯಡ್ ಮಾಡ್ತಿದ್ದಾರೆ, ವಿಚ್ ಈಸ್ ಹ್ಯಾವಿಂಗ್ 1 ಲೀಟರ್ ವಾಲ್ಯೂಮ್. 10 ml ನ ಆ್ಯಡ್ ಮಾಡಿದ್ರೆ ವಾಟ್ ಈಸ್ ದ ಕಾನ್ಸಂಟ್ರೇಷನ್? ಸೊ ಇದ್ರದ್ದು ಮೊಲಾರಿಟಿ ಎಷ್ಟು ಅಂತ ಕೊಟ್ಟಿಲ್ಲ. ಸೊ ಅದನ್ನ ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಪ್ರೀವಿಯಸ್ ಕ್ವಶನ್ ಅಲ್ಲಿ ಎಕ್ಸ್ ಅಂತ ಕೊಟ್ಟಿದ್ರು, ನಾವು ಮೊಲಾರಿಟಿನ ಫೈಂಡ್ ಔಟ್ ಮಾಡ್ಕೊಂಡು ಎಕ್ಸ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿದ್ವಿ. ಬಟ್ ಈ ಕ್ವಶನ್ ಅಲ್ಲಿ ಎಕ್ಸ್ ಅಂದ್ರೆ ಎಷ್ಟು ml ಆಫ್ ವಾಟರ್ಗೆ 10 ml ಆಫ್ ದ ಕ್ಯಾಲ್ಸಿಯಂ ಕಾರ್ಬೊನೇಟ್ ಸೊಲ್ಯೂಷನ್ ಅನ್ನ ಆ್ಯಡ್ ಮಾಡ್ತಿದ್ದಾರೆ ಅಂತ ಕೊಟ್ಟಿದ್ದಾರೆ. ಓಕೆನಾ? ಸೊ ಈಗ ಏನ್ ಮಾಡೋಣ, ಸೊ ಲೆಟ್ ಅಸ್ ಟೇಕ್, ಸೊ ಇದರಲ್ಲಿ 250 ml of solution contains 250 ml of the calcium carbonate solution contains ಎಷ್ಟು ಗ್ರಾಮ್ ಇದೆ ಅದರಲ್ಲಿ, 2.5 grams of CaCO3 ಇದೆ ಅಲ್ವಾ, 2.5 ಗ್ರಾಮ್ ಆಫ್ CaCO3 ಇದೆ. ಹಾಗಿದ್ರೆ 10 ml of solution contain x grams of CaCO3. ಸೊ ಈಗ ನಾವು x ಗ್ರಾಮ್ ಅನ್ನ we can find out by doing cross multiplication. ಸೊ ಏನಾಗುತ್ತೆ, ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ x into 250 is equals to 2.5 into 10 ಅಂತ ಆಗುತ್ತೆ, 2.5 into 10 ಅಂತ ಆಗುತ್ತೆ. ಓಕೆ, ಸೊ ಆಗ x ಏನಾಗುತ್ತೆ, 2.5 into 10 divided by 250 ಅಂತ ಆಗುತ್ತೆ. ಸೊ there we will get the answer. ನಮಗೆ 0.1 ಆನ್ಸರ್ ನಮಗೆ ಸಿಗುತ್ತೆ, ದಟ್ ಈಸ್ ಈಕ್ವಲ್ಸ್ ಟು 0.1 ಗ್ರಾಮ್ ಅಂತ ಸಿಗುತ್ತೆ. ಈಗ 10 ml ಅಲ್ಲಿ ನಮ್ಗೆ ಎಷ್ಟು ಗ್ರಾಮ್ ಆಫ್ ಸೋಡಿಯಂ ಕಾರ್ಬೋನೇಟ್ ಡಿಸಾಲ್ವ್ ಆಗಿರುತ್ತೆ, 0.1 ಗ್ರಾಮ್ ಆಫ್ ಸೋಡಿಯಂ ಕಾರ್ಬೋನೇಟ್ ಡಿಸಾಲ್ವ್ ಆಗಿರುತ್ತೆ. ದೆನ್ ನೆಕ್ಸ್ಟ್ ಕ್ಯಾಲ್ಕುಲೇಷನ್, ನಂಬರ್ ಆಫ್ ಮೋಲ್ಸ್ ಆಫ್ calcium carbonate in 10 ml is equals to 0.1 divided by 100 ml. Okay, that is equals to 0.001 ml ನಮಗೆ ಸಿಗುತ್ತೆ, 0.001 ಮೋಲ್ ಅಂತ ನಮಗೆ ಸಿಗುತ್ತೆ. ಸೊ ಈಗ ಕಾನ್ಸಂಟ್ರೇಷನ್ ಫೈಂಡ್ ಔಟ್ ಮಾಡೋಣ. ಕಾನ್ಸಂಟ್ರೇಷನ್ is equals to 0.001 divided by 1 liter ವಾಲ್ಯೂಮ್. ಕಾನ್ಸಂಟ್ರೇಷನ್ 1 ಲೀಟರ್ ಅಲ್ಲಿ ಕಾನ್ಸಂಟ್ರೇಷನ್ ಎಷ್ಟಾಯ್ತು, ನಂಬರ್ ಆಫ್ ಮೋಲ್ಸ್ ಆಫ್ ಕ್ಯಾಲ್ಸಿಯಂ ಕಾರ್ಬೋನೇಟ್ ಡಿವೈಡೆಡ್ ಬೈ ವಾಲ್ಯೂಮ್ ಆಫ್ ದ ವಾಟರ್ ಇಸ್ 1 ಲೀಟರ್. ಸೊ ನಮ್ಗೆ ಎಷ್ಟು ಸಿಕ್ತು, 0.001 ಆನ್ಸರ್ ಸಿಕ್ತು. ಸೊ ಇಷ್ಟು 0.001 ಮೋಲ್ ಪರ್ ಲೀಟರ್ ಅಂತ ಹೇಳ್ಬೋದು, ಮೋಲ್ ಪರ್ ಲೀಟರ್. ಓಕೆ, ಸೊ ನೋಡಿ ಇಲ್ಲಿ ಫಸ್ಟ್ ಕ್ಯಾಲ್ಕುಲೇಷನ್ ಏನ್ ಮಾಡಿದ್ವಿ, ಫಸ್ಟ್ ಸ್ಟೆಪ್ ಇಸ್ 250 ml of solution contains 2.5 gram of calcium carbonate ಆದರೆ 10 ml of solution contains x grams of calcium carbonate ಅಂತ ಹೇಳ್ಬೋದು. ಸೊ ದೆನ್ x into 250 ಕ್ರಾಸ್ ಮಲ್ಟಿಪ್ಲಿಕೇಶನ್, x into 250 into 10 into 2.5 ಗ್ರಾಮ್ ಮಾಡಿದ್ರೆ
ಓಕೆ 10 ಇಂಟು 2.5 ಗ್ರಾಮ್. ಸೊ ಎಕ್ಸ್ ಇಸ್ ಈಕ್ವಲ್ಸ್ ಟು ಈಕ್ವೇಟ್ ಮಾಡ್ಕೊಳ್ಳೋಣ. 2.5 ಇಂಟು 10/250 ಇಸ್ ಈಕ್ವಲ್ಸ್ ಟು 0.1 ಗ್ರಾಮ್. ಅಂದರೆ 0.1 ಗ್ರಾಮ್ ಆಫ್ ಕ್ಯಾಲ್ಸಿಯಂ ಕಾರ್ಬೋನೇಟ್ ಇಸ್ ಪ್ರೆಸೆಂಟ್ ಇನ್ 10 ml ಆಫ್ ದ ಸೊಲ್ಯೂಷನ್. ಸೊ ಆ 10 ml ಆಫ್ ದ ಸೊಲ್ಯೂಷನ್ ನಾವು ಏನು ಮಾರ್ಕ್ ಆ್ಯಡ್ ಮಾಡ್ತೀವಿ, 1 ಲೀಟರ್ಗೆ ಆ್ಯಡ್ ಮಾಡಿದಾಗ ಇಲ್ಲಿ ನಂಬರ್ ಆಫ್ ಮೋಲ್ಸ್, ವಾಟ್ ಈಸ್ ದ ಕಾನ್ಸಂಟ್ರೇಷನ್ ಆಫ್ ದ ಕ್ಯಾಲ್ಸಿಯಂ ಕಾರ್ಬೋನೇಟ್, what is the concentration of the calcium carbonate ಅಂತ ಫೈಂಡ್ ಔಟ್ ಮಾಡಬೇಕು. ಸೊ ನಂಬರ್ ಆಫ್ ಮೋಲ್ಸ್ ಆಫ್ ಕ್ಯಾಲ್ಸಿಯಂ ಕಾರ್ಬೋನೇಟ್ ನಮಗೆ ಸಿಕ್ತು 0.1 ಡಿವೈಡೆಡ್ ಬೈ 100 ml ಗೆ 100 ml ಗೆ ನಮಗೆ 0.001 ಆಗುತ್ತೆ. ಸೊ ದೆನ್ ಕಾನ್ಸಂಟ್ರೇಷನ್ ಇಸ್ ಈಕ್ವಲ್ಸ್ ಟು 0.001 moles divided by 1 liter. ಸೊ ಇಲ್ಲಿ 1 ಲೀಟರ್ ಅಲ್ವಾ ಕೊಟ್ಟಿರೋದು. ಸೊ 1 ಲೀಟರ್ಗೆ 0.001 ಮೋಲ್ ಪರ್ ಲೀಟರ್ ನಮಗೆ ಸಿಗುತ್ತೆ. ಅಂದರೆ 1000 ml ಅಲ್ಲಿ ಆರ್ 1 ಲೀಟರ್ ಆಫ್ ಸೊಲ್ಯೂಷನ್ ಅಲ್ಲಿ ನಾವು 0.001 ಮೋಲ್, ಓಕೆ 1 ಮೋಲ್ CaCO3 ಪ್ರೆಸೆಂಟ್ ಇರೋದನ್ನ ವಿ ಕೆನ್ ಸಿ. ಓಕೆ, ಸೊ ದಟ್ ಈಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ಹೋಗೋಣ, 10th ಕ್ವಶನ್. ಓಕೆ, ಸೊ 10th ಕ್ವಶನ್ ಇದರಲ್ಲಿ ಏನು ಕೊಟ್ಟಿದ್ದಾರೆ, 3.65 ಗ್ರಾಮ್ಸ್ ಆಫ್ HCl. ಸೊ ಏನು ಕೊಟ್ಟಿದ್ದಾರೆ, ವೆಯ್ಟ್ ಆಫ್ ಸಾಲ್ವೆಂಟ್ ಕೊಟ್ಟಿದ್ದಾರೆ, ಇಸ್ ಡಿಸಾಲ್ವ್ಡ್ ಇನ್, ಸಾರಿ ವೆಯ್ಟ್ ಆಫ್ ಸೊಲ್ಯೂಟ್ ಕೊಟ್ಟಿದ್ದಾರೆ, ಡಿಸಾಲ್ವ್ಡ್ ಇನ್ 16.2 ಗ್ರಾಮ್ಸ್ ಆಫ್ ವಾಟರ್ ಕೊಟ್ಟಿದ್ದಾರೆ. ದ ಮೋಲ್ ಫ್ರಾಕ್ಷನ್ ಆಫ್ HCl ಇಂದ ರಿಸಲ್ಟಿಂಗ್ ಸೊಲ್ಯೂಷನ್ ಈಸ್, ಈಗ ಏನು ಫೈಂಡ್ ಔಟ್ ಮಾಡಬೇಕು ಅಂತ ಕೇಳಿದ್ದಾರೆ, ಮೋಲ್ ಫ್ರಾಕ್ಷನ್ ಆಫ್ HCl ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಓಕೆ, ಆ್ಯಂಡ್ ವಾಟ್ ಈಸ್ ಗಿವನ್, ವೆಯ್ಟ್ ಆಫ್ HCl ಸೊಲ್ಯೂಟನ್ನ HCl ಅಂತ ತಗೊಳ್ಳೋಣ. ವೆಯ್ಟ್ ಆಫ್ HCl ಇಸ್ ಈಕ್ವಲ್ಸ್ ಟು ಎಷ್ಟು ಕೊಟ್ಟಿದ್ದಾರೆ, 3.65 ಗ್ರಾಮ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ವೆಯ್ಟ್ ಆಫ್ ವಾಟರ್ ಕೊಟ್ಟಿದ್ದಾರೆ. ಸೊ ದಟ್ ಈಸ್ ಸಾಲ್ವೆಂಟ್. ವೆಯ್ಟ್ ಆಫ್ ವಾಟರ್ ಎಷ್ಟು, ಸಾಲ್ವೆಂಟ್ ಇಸ್ ಈಕ್ವಲ್ಸ್ ಟು 16.2 ಗ್ರಾಮ್ಸ್ ಕೊಟ್ಟಿದ್ದಾರೆ. ಓಕೆನಾ. ಸೊ ಈಗ ಮೋಲ್ ಫ್ರಾಕ್ಷನ್ ಆಫ್ HCl, ಎಕ್ಸ್ ಇಸ್ ದ ಸಿಂಬಲ್ ಫಾರ್ ಮೋಲ್ ಫ್ರಾಕ್ಷನ್. ಮೋಲ್ ಫ್ರಾಕ್ಷನ್ ಆಫ್ HCl ಇಸ್ ಈಕ್ವಲ್ಸ್ ಟು ನಂಬರ್ ಆಫ್ ಮೋಲ್ಸ್ ಆಫ್ HCl ಡಿವೈಡೆಡ್ ಬೈ ಟೋಟಲ್ ಮೋಲ್ಸ್ ಆಫ್ HCl ಅಂತ ನಾವು ಫಾರ್ಮುಲಾ ತಗೋಬಹುದು. ದಟ್ ಈಸ್ ಈಕ್ವಲ್ಸ್ ಟು ನಂಬರ್ ಆಫ್ ಮೋಲ್ಸ್ ಆಫ್ HCl ಎಷ್ಟಾಗುತ್ತೆ. ಸೊ ನಂಬರ್ ಆಫ್ ಮೋಲ್ಸ್ ಆಫ್ HCl ಇಸ್ ಈಕ್ವಲ್ಸ್ ಟು ನಮಗೆ ಕೊಟ್ಟಿರೋ ವೆಯ್ಟ್ ಎಷ್ಟು, 3.65 ಡಿವೈಡೆಡ್ ಬೈ 3.65 ಡಿವೈಡೆಡ್ ಬೈ ಟೋಟಲ್ ಮೋಲ್ಸ್ ಆಫ್ HCl 3.65 divided by 36.5. So sorry, ಇದು ಸಹ 36.5. This is 36.5. Number of moles will be 3.65. Molar mass. So ಇಲ್ಲಿ ಏನು moles of HCl ಅಂದರೆ ನೋಡಿ ಇಲ್ಲಿ ಬರೀತೀನಿ ಸಪ್ರೇಟ್ ಆಗಿ. moles of HCl is equals to, okay, is equals to number of weight of HCl divided by molecular weight of HCl, total molecular weight of HCl. So weight of HCl is to 3.65. So molecular weight of HCl ನಮಗೆ 36.5 ಆಗುತ್ತೆ. ಯಾಕೆ ಅಂತ ಅಂದರೆ, ಸೊ HCl ಅಲ್ಲಿ ನಮಗೆ HCl is atomic number 1 plus Cl is 35.5 ಇರುತ್ತೆ. ಸೊ ದಟ್ ಈಸ್ ಈಕ್ವಲ್ಸ್ ಟು 36.5 ಆಗುತ್ತೆ. ಸೊ 3.65 by 36.5 and denominator ಅಲ್ಲಿ ಟೋಟಲ್ ಮೋಲ್ಸ್ ಆಫ್ HCl ಅಂದರೆ, ಸೊ ನಾವು ಎಕ್ಸ್ ಆಫ್ HCl ಫೈಂಡ್ ಔಟ್ ಮಾಡ್ತಿರೋದ್ರಿಂದ ನೋಡಿ, ಎಕ್ಸ್ ಆಫ್ HCl ಇಸ್ ಈಕ್ವಲ್ಸ್ ಟು ಮೇಲೆ ಎಕ್ಸ್ ಆಫ್ HCl, ಸಾರಿ ನಂಬರ್ ಆಫ್ ಮೋಲ್ಸ್ ಆಫ್ HCl ಡಿವೈಡೆಡ್ ಬೈ ನಂಬರ್ ಆಫ್ ಮೋಲ್ಸ್ ಆಫ್ HCl ಪ್ಲಸ್ ನಂಬರ್ ಆಫ್ ಮೋಲ್ಸ್ ಆಫ್ ವಾಟರ್ ಅಂತ ಈ ಫಾರ್ಮುಲಾ ಯೂಸ್ ಮಾಡ್ಕೋಬೇಕು. ಓಕೆನಾ. ಸೊ ಈಗ ನಂಬರ್ ಆಫ್ ಮೋಲ್ಸ್ ಆಫ್ HCl ಎಷ್ಟಾಯಿತು, 3.65 by 36.5 ಡಿವೈಡೆಡ್ ಬೈ ಅಗೇನ್ ನಂಬರ್ ಆಫ್ ಮೋಲ್ಸ್ ಆಫ್ HCl ಏನು 3.65 by 36.5 ಪ್ಲಸ್ ನಂಬರ್ ಆಫ್ ಮೋಲ್ಸ್ ಆಫ್ ವಾಟರ್ ಎಷ್ಟಾಗುತ್ತೆ, ಕೊಟ್ಟಿರೋದೆಷ್ಟು ವೆಯ್ಟು 16.2 ಡಿವೈಡೆಡ್ ಬೈ 18 ಇಸ್ ದ ಮಾಲಿಕ್ಯುಲರ್ ವೆಯ್ಟ್ ಆಫ್ ವಾಟರ್. ಓಕೆ, 18 ಸಿ ವಾಟರನ್ನು ತಗೊಂಡಾಗ 2 into H ಪ್ಲಸ್ 1 into oxygen 2 plus 16 is equals to 18 ಗ್ರಾಮ್ ಆಗುತ್ತೆ. ಸೊ 16.2 by 18 ಆಗುತ್ತೆ. ಸೊ ದೆನ್ ದಟ್ ಈಸ್ ಈಕ್ವಲ್ಸ್ ಟು, ಸಿ ಇಲ್ಲೇನಾಗುತ್ತೆ, ಇವೆರಡೂ ಟರ್ಮ್ಸು ಕ್ಯಾನ್ಸಲ್ ಆಗುತ್ತೆ, ನ್ಯೂಮರೇಟರ್ ಮತ್ತು ಡಿನಾಮಿನೇಟರು. ಸೊ ಇವೆರಡನ್ನ ನಮಗೆ ಸಾಲ್ವ್ ಮಾಡಿದಾಗ ನಮಗೆ ಆನ್ಸರು 0.1 ಸಿಗುತ್ತೆ. ಓಕೆ, ಸೊ ಇಫ್ ವಿ ಸಾಲ್ವ್ ದಿಸ್ ನೋ ವಿ ವಿಲ್ ಗೆಟ್ ವಾಟ್, 0.1 is the answer. So the mole fraction of HCl is equals to HCl is equals to 0.1 ಅಂತ ಸಿಗುತ್ತೆ. ಓಕೆ, ಸೊ ಆನ್ಸರ್ ನಮಗೆ ಆಪ್ಷನ್ 4 ಅಲ್ಲಿದೆ. ಆಪ್ಷನ್ 4 is the right answer. Then let us come to the 11th question. If the formula weight H2SO4 is 98, so
molecular weight of H2SO4 is equals to 98 ಅಂತ ಕೊಟ್ಟಿದ್ದಾರೆ. And the amount of acid present in 400 ml of 0.1 molar solution of acid will be. So 400 ml ಅಲ್ಲಿ 400 ml of solution ಅಲ್ಲಿ ಏನ್ ಮಾಡಿದ್ದಾರೆ, 0.1 ಮೊಲಾರಿಟಿ ಇರುವಂತ H2SO4 ನ ಪ್ರಿಪೇರ್ ಮಾಡಿದ್ದಾರೆ. ಅದಕ್ಕೆ ನಂಬರ್ ಆಫ್ ಮೋಲ್ಸ್ ಎಷ್ಟು ಆಡ್ ಮಾಡಿದ್ದಾರೆ, ಓಕೆ, ನಂಬರ್ ಆಫ್ ಮೋಲ್ಸ್ ಆಫ್ HCl ನ ಎಷ್ಟು ಆಡ್ ಮಾಡಿದ್ದಾರೆ, ಆರ್ ವೆಯ್ಟ್ ಆಫ್ HCl ಎಷ್ಟು ಆಡ್ ಮಾಡಿದ್ದಾರೆ ಅನ್ನೋದನ್ನ ವಿ ನೀಡ್ ಟು ಫೈಂಡ್ ಔಟ್. ಓಕೆ, ಸೊ ಈಗ ಅದಕ್ಕೆ ಫಾರ್ಮುಲಾ ನಮಗೆ ಮೊಲಾರಿಟಿ ಫಾರ್ಮುಲಾ ಒಂದಿದೆ. ಮೊಲಾರಿಟಿ ಇಸ್ ಈಕ್ವಲ್ಸ್ ಟು ನಾರ್ಮಾಲಿಟಿ ಆರ್ ಮೊಲಾರಿಟಿ into gram equivalent weight, weight is equals to, not molarity, weight is equals to m into gram equivalent weight into volume divided by 1000 ಅಂತ we have one formula. So ಈಗ substitute ಮಾಡೋಣ. If the formula weight H2SO4 is 98, so molecular weight ಕೊಟ್ಟಿದ್ದಾರೆ 98 ಅಂತ, the amount of acid present volume ಕೊಟ್ಟಿದ್ದಾರೆ 400 ml ಅಂತ, and molarity also they have given 0.1 mol ಅಂತ ಕೊಟ್ಟಿದ್ದಾರೆ. We'll substitute m place ಅಲ್ಲಿ 0.1 into 98 ಕೊಟ್ಟಿದ್ದಾರೆ formula weight into volume ನಮಗೆ 400 ml ಕೊಟ್ಟಿದ್ದಾರೆ divided by 1000 ಅಂತ ಕೊಟ್ಟಿದ್ದಾರೆ. That is equals to 2 0 gets cancelled, then 0.1 into 98 into 4 divided by 10 ಹಾಕಿ. If we solve this now, we will get the answer 3.92 gram ನಮಗೆ ಆನ್ಸರ್ ಸಿಗುತ್ತೆ. 3.92 gram ನಮಗೆ ಆನ್ಸರ್ ಸಿಗುತ್ತೆ. ಸೊ ಈಗ 3.92 gram is there in option 2. So 3.92 is the right answer for this question. So ಅಂದ್ರೆ 3.92 gram of H2SO4 will be dissolved in 400 ml of water. So dissolve ಆದಾಗ ಇದ್ರ ಮೊಲಾರಿಟಿ ನಮ್ಗೆ ಎಷ್ಟಿರುತ್ತೆ, 0.1 ಮೊಲಾರಿಟಿ ಇರುತ್ತೆ. ಓಕೆ, ಸೊ ದಟ್ ಈಸ್ ದ ಆನ್ಸರ್. ನೆಕ್ಸ್ಟ್ ಕ್ವಶನ್ ಹೋಗೋಣ. 5.8 gram of NaCl is dissolved in 500 ml of water. What is the molarity? ಓಕೆ, ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ, ಮೊಲಾರಿಟಿ ಫೈಂಡ್ ಔಟ್ ಮಾಡಿ ಅಂತ ಕೇಳ್ತಿದ್ದಾರೆ. WB ವೇಟ್ ಆಫ್ ಸೊಲ್ಯೂಟ್ ಕೊಟ್ಟಿದ್ದಾರೆ 5.85 ಗ್ರಾಮ್ ಕೊಟ್ಟಿದ್ದಾರೆ. ಮೊಲಾರಿಟಿ 5.8 ಗ್ರಾಮ್, ವಾಲ್ಯೂಮ್ ಇಸ್ ಈಕ್ವಲ್ಸ್ ಟು 500 ml ಕೊಟ್ಟಿದ್ದಾರೆ. ಓಕೆ, ಸೊ ಈಗ ವಿ ನೋ ದ್ಯಾಟ್ ಮೊಲಾರಿಟಿ ಇಸ್ ಈಕ್ವಲ್ಸ್ ಟು WB into 1000 divided by m into volume, formula in ml, volume in ml ಅಲ್ವಾ. ಸೊ ದೆನ್ ದಟ್ ಈಸ್ ಈಕ್ವಲ್ಸ್ ಟು WB ಎಷ್ಟು 5.85 into 1000, 5.85 into 1000 divided by, ಸೊ ಈಗ NaCl ಅಲ್ವಾ ಕೊಟ್ಟಿರೋದು. ಸೊ NaClದು ನಮಗೆ ಮಾಲಿಕ್ಯುಲರ್ ವೆಯ್ಟನ್ನ ಫೈಂಡ್ ಔಟ್ ಮಾಡಿದ್ರೆ, ಸೊ NaCl is having the molecular weight, sodium is having 23. Okay, sodium is having 23 plus chlorine is having 35.5. Okay, so if we add these two, no, we will get 58.5 ಅಂತ ನಮಗೆ ಸಿಗುತ್ತೆ. 58.5 ಇಂಟು ವಾಲ್ಯೂಮ್ ಎಷ್ಟು ಕೊಟ್ಟಿದ್ದಾರೆ ಕ್ವಶನ್ ಅಲ್ಲಿ, 500 ಕೊಟ್ಟಿದ್ದಾರೆ. 500 ones are 500 twos are, so that 58 for 5.85 into 2 divided by 58.5. so ಇದನ್ನ ಸಾಲ್ವ್ ಮಾಡಿದ್ರೆ ನಮಗೆ ಆನ್ಸರು, we will get the answer is, ಸೊ ಇಲ್ಲಿ ನಿಮಗೆ 11.7 ಸಿಗುತ್ತೆ divided by 58.5 ಸಿಗುತ್ತೆ, then it will become 0.2. so 0.2 molarity is there in option 2. so 0.2 is the right answer for this. Okay, then next question ಹೋಗೋಣ. 13th question, the amount of FeSO4 into 7 water ferrous sulfate to be weighted to prepare a solution of 100 ml of 0.1 molarity concentration is molecular weight is given. so ಈಗ ಇಲ್ಲೂ ಸಹ ನಾವೇನು ಮಾಡಬೇಕು, weight find out ಮಾಡಬೇಕು. weight is not given. okay, so but they have given what volume is given, volume is equals to 100 ml, molarity is given 0.1 molar, then molecular weight is given
278. ಓಕೆನಾ. ಸೊ ಈಗ ನಾವು ಫಾರ್ಮುಲಾ ಆಸ್ ಪರ್ ಅಬೌವ್ ಫಾರ್ಮುಲಾ ಮೊಲಾರಿಟಿ ಕೊಟ್ಟಿದ್ದಾರೆ, ಬಟ್ ಇಲ್ಲಿ ನಾವು ವೆಯ್ಟ್ ಫೈಂಡ್ ಔಟ್ ಮಾಡಬೇಕಾಗಿರೋದ್ರಿಂದ ವೆಯ್ಟ್ ಈಸ್ ಈಕ್ವಲ್ಸ್ ಟು ಮೊಲಾರಿಟಿ ಇಂಟು ಮಾಲಿಕ್ಯುಲರ್ ವೆಯ್ಟ್ ಇಂಟು ವಾಲ್ಯೂಮ್ ಡಿವೈಡೆಡ್ ಬೈ 1000 ಫಾರ್ಮುಲಾ. ಸೊ ದೆನ್ ಮೊಲಾರಿಟಿ ಎಷ್ಟು ಕೊಟ್ಟಿದ್ದಾರೆ 0.1 ಇಂಟು ಮಾಲಿಕ್ಯುಲರ್ ವೆಯ್ಟ್ 278 ಕೊಟ್ಟಿದ್ದಾರೆ ಇಂಟು ವಾಲ್ಯೂಮ್ 100 ml ಕೊಟ್ಟಿದ್ದಾರೆ ಡಿವೈಡೆಡ್ ಬೈ 1000 ಅಂತ ತಗೊಳ್ಳೋಣ. ಸೊ 2 zeros gets cancelled, then 0.1 into 278 divided by 10. So then it will becomes the answer 2.78 gram. 2.78 gram ಇದೆ. So option C ಅಲ್ಲಿ ನಿಮಗೆ you can see the 2.78 gram answer. Okay, so this is the right answer for this question. So next question ಹೋಗೋಣ. 14th question, number of milli equivalents of solute in 0.5 liters of 0.2 normal solution is. So ಈಗ ನಾವೇನ್ ಮಾಡಬೇಕು, ನಂಬರ್ ಆಫ್ ಮಿಲ್ಲಿ ಈಕ್ವಲೆಂಟ್ಸ್ ಎಷ್ಟು ಪ್ರೆಸೆಂಟ್ ಇದೆ, milli equivalents of the solute in half liter of 0.2 normal solution ಅಲ್ಲಿ ಅನ್ನೋದನ್ನ we need to find out. Okay, so ಈಗ for this ನಾರ್ಮಾಲಿಟಿ ನಮಗೆ ಫಾರ್ಮುಲಾ ಗೊತ್ತಿದೆ ಅಲ್ವಾ, ನಾರ್ಮಾಲಿಟಿ ಫಾರ್ಮುಲಾ we know that. So that is n is equals to, so normality is equals to number of equivalent of solute divided by, okay, so V. So normality is equals to number of equivalents of solute divided by V formula. So ಈಗ normality ಎಷ್ಟು ಕೊಟ್ಟಿದ್ದಾರೆ 0.2 is equals to number of equivalents ನಮಗೆ ಗೊತ್ತಿಲ್ಲ, that we need to find out. Equivalents divided by volume ಎಷ್ಟು ಕೊಟ್ಟಿದ್ದಾರೆ ಹಾಫ್ ಲೀಟರ್ 0.5 ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಈಗ ಇವೆರಡನ್ನು ನಾವು ಮಲ್ಟಿಪ್ಲೈ ಮಾಡಿದ್ರೆ we will get the answer number of equivalent is equals to 1 ಅಂತ ನಮಗೆ ಆನ್ಸರ್ ಸಿಗುತ್ತೆ. ಸಾರಿ 0.10 ಆನ್ಸರ್ ಸಿಗುತ್ತೆ ನಂಬರ್ ಆಫ್ ಈಕ್ವಿವಲೆಂಟ್. ಹಾಗಿದ್ರೆ ನಂಬರ್ ಆಫ್ ಮಿಲ್ಲಿ ಈಕ್ವಿವಲೆಂಟ್, ಮಿಲ್ಲಿ ಅಂದ್ರೆ ಎಷ್ಟು 10 power 3 ಅಲ್ವಾ. ನಂಬರ್ ಆಫ್ ಮಿಲ್ಲಿ ಈಕ್ವಿವಲೆಂಟ್ is equals to 0.10 into 10 power 3. Milli is nothing but what, 10 power 3. So then 0.10 into 10 power 3 is nothing but 100. 0.10 into 10 power 3 is nothing but what, 100. See ಆಪ್ಷನ್ ಸಿ ಅಲ್ಲಿ ನಮಗೆ 100 ಇದೆ. ಸೊ ದಟ್ 100 ಇಸ್ ದ ರೈಟ್ ಆನ್ಸರ್. ಸೊ ಈಗ ನಂಬರ್ ಆಫ್ ಮಿಲ್ಲಿ ಈಕ್ವಿವಲೆಂಟ್ಸ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಸೊ ನಮಗೆ ಕೊಟ್ಟಿರೋದು ಏನು ಕೊಟ್ಟಿದ್ದಾರೆ, ಗಿವನ್ ಡೇಟಾ ಇಸ್ ನಾರ್ಮಾಲಿಟಿ ಕೊಟ್ಟಿದ್ದಾರೆ, ವಾಲ್ಯೂಮ್ ಕೊಟ್ಟಿದ್ದಾರೆ. ಬೈ ಟೇಕಿಂಗ್ ದಟ್ ವಿ ಕ್ಯಾನ್ ಕ್ಯಾಲ್ಕುಲೇಟ್ ನಂಬರ್ ಆಫ್ ಈಕ್ವಿವಲೆಂಟ್ಸ್. ನಂಬರ್ ಆಫ್ ಈಕ್ವಿವಲೆಂಟ್ಸ್ ಇಸ್ ಈಕ್ವಲ್ಸ್ ಟು ನಂಬರ್ ಆಫ್ normality equals number of equivalent of solute by volume. So then normality is 0.2, normality is equals to number of equivalent of solute ಗೊತ್ತಿಲ್ಲ ನಮಗೆ, divided by volume is 0.5, that will becomes what, number of equivalent is equals to 0.10. So then number of milli equivalents ಎಷ್ಟಾಗುತ್ತೆ into 10 power 3. milli is 10 power 3, multiply ಮಾಡಿದ್ರೆ we will get 100. So option C is the right answer. Then 15th question ಬರೋಣ. Volume of 0.1 molar potassium dichromate required to oxidize 35 ml of 0. molarity of FeSO4 solution is. So ಈಗ ಇಲ್ಲಿ ನೋಡಿ ವಾಲ್ಯೂಮ್ ಆಫ್ K2Cr2O7 ಫೈಂಡ್ ಔಟ್ ಮಾಡಬೇಕು. V1 ಅಂತ ತಗೊಳ್ಳೋಣ, ಕ್ವಶನ್ ಮಾರ್ಕ್. ಓಕೆ, ದೆನ್ V1 ಆಫ್ ಪೊಟ್ಯಾಷಿಯಂ ಡೈಕ್ರೋಮೇಟ್ M1 ಕೊಟ್ಟಿದ್ದಾರೆ, 0.1 ಮೊಲಾರಿಟಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇನ್ನೊಂದು ವಾಲ್ಯೂಮ್ ಆಫ್ ಅಂಡ್ ಮೊಲಾರಿಟಿ ಆಫ್ FeSO4 ಕೊಟ್ಟಿದ್ದಾರೆ, ಅದನ್ನ V2 ಅಂತ ತಗೊಳ್ಳೋಣ. V2 is equals to 35 ಕೊಟ್ಟಿದ್ದಾರೆ. M2 is equals to FeSO4 is 0.5 ಮೊಲಾರಿಟಿ ಕೊಟ್ಟಿದ್ದಾರೆ. ನೋಡಿ, V2 M2 belongs to FeSO4 ಆಯ್ತಾ, ಅಂಡ್ V1 M1 belongs to K2Cr2O7. ಓಕೆನಾ. ಸೊ ಈಗ ಲೆಟ್ ಅಸ್ ಟೇಕ್ ದ ಫಾರ್ಮುಲಾ M1 V1 is equals to M2 V2 ತಗೊಳ್ಳೋಣ. ಈಗ ನಾವು ಅನದರ್ ವಾಲ್ಯೂಮ್ ಫೈಂಡ್ ಔಟ್ ಮಾಡಬೇಕು. V1 ಫೈಂಡ್ ಔಟ್ ಮಾಡಬೇಕಿರೋದ್ರಿಂದ ಲೆಟ್ ಅಸ್ ಈಕ್ವೇಟ್ ದ ಈಕ್ವೇಶನ್. V1 is equals to M2 into V2 divided by M1 ಅಂತ ತಗೊಳ್ಳೋಣ. ದೆನ್ ದಟ್ ಈಸ್ ಈಕ್ವಲ್ಸ್ ಟು M2 is to 0.5 into V2 is to 35 divided by M1 is to 0.1. ಸೊ ದಟ್ ಈಸ್ ಈಕ್ವಲ್ಸ್ ಟು, ಸೊ ಇದನ್ನ ನಾವು ಸಾಲ್ವ್ ಮಾಡಿದ್ರೆ we will get the answer. Okay, so we will get the answer 29. Okay, we will get the answer is 29.2 ನಮಗೆ ಆನ್ಸರ್ ಸಿಗುತ್ತೆ. ಸೊ ನಮಗೆ ಈ ಆಪ್ಷನ್ ಕೊಟ್ಟಿರೋ ಆಪ್ಷನ್ಸ್ ಅಲ್ಲಿ
29.2 ಮೊಲಾರಿಟಿ ಕೊಟ್ಟಿರೋ ಆಪ್ಷನ್ಸ್ ಅಲ್ಲಿ ನಮಗೆ ಆಲ್ಮೋಸ್ಟ್ ರಿಲೇಟಿವ್ ಆಗಿರೋ ಆನ್ಸರ್ ವಿ ಹ್ಯಾವ್ 29 ml. ಓಕೆ, ಸೊ 29 ml of the 0.1 molar K2CO2O7 is required. Okay, sorry, volume this is ml. 29 ml of the 0.1 molarity of potassium dichromate is required to oxidize what? 35 ml of the 0.5 molarity of FeSO4 solution. So answer is option 2. Okay, so ಈಗ next question ಹೋಗೋಣ. ಇದರಲ್ಲಿ weight of solute present in 500 ml of 0.2 normal 0.2 ammonium sulfate solution is. So ನಾವು weight ಅನ್ನ find out ಮಾಡಬೇಕಿಲ್ಲಿ. weight of WB we need to calculate. volume ಕೊಟ್ಟಿದ್ದಾರೆ 500 ml. okay, and molarity ಕೊಟ್ಟಿದ್ದಾರೆ 0.2 molarity. okay, so then ಈಗ weight find out ಮಾಡಬೇಕಿರೋದ್ರಿಂದ let us take normality is equals to formula. so ಇಲ್ಲಿ ನಮಗೆ 0.2 normal H2SO4. okay, so this is 0.2 normal H2SO4. normality ಕೊಟ್ಟಿರೋದ್ರಿಂದ this is not molarity, sorry, normality is equals to, we know that formula, weight of solute into 1000 divided by gram equivalent weight is into volume, gram equivalent weight into volume. okay, so ಈ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. WB ನಮಗೆ ಗೊತ್ತಿಲ್ಲ, let us equate this equation. WB is equals to normality into gram equivalent weight into volume divided by 1000 ಆಗುತ್ತೆ. that is equals to normality ಎಷ್ಟು ಕೊಟ್ಟಿದ್ದಾರೆ? 0.2 normality into gram equivalent weight of H2SO4 is gram equivalent weight of H2SO4 is 90, molecular weight is 98. so if we divide it by 2, no, because in H2SO4 there is two acidic protons are present, so that we need to divide by 2 of the molecular weight, it will becomes 49. so gram equivalent weight is 49 into volume 500 ಕೊಟ್ಟಿದ್ದಾರೆ divided by 1000. okay, so 500 ones are 500 twos are, that is equals to 0.2 into 49 by 2. so ಇದನ್ನ ನಿಮ್ಗೆ ಸಾಲ್ವ್ ಮಾಡಿದ್ರೆ so you will get the answer for 4.9 grams ನಿಮಗೆ ಸಿಗುತ್ತೆ. 4.9 grams. okay, so 4.9 gram is there in the option 2. so option 2 is the right answer. okay, so ಈಗ next question ಹೋಗೋಣ. number of milli equivalents of solute, 17th question. so already ಈ type of question ಅನ್ನ ನಾವು ಸಾಲ್ವ್ ಮಾಡಿದ್ದೀವಿ. number of milli equivalents of solute present in 250 ml of 0.1 molar oxalic acid solution or. so ಈಗ ಫಸ್ಟ್ ನಾವೇನ್ ಮಾಡಬೇಕು, ಮಿಲ್ಲಿ ಈಕ್ವಲೆಂಟ್ಸ್ ಅನ್ನ ಫೈಂಡ್ ಔಟ್ ಮಾಡಬೇಕು ಅಂತ ಅಂದ್ರೆ ನಾವು ನಾರ್ಮ್ಯಾಲಿಟಿನ ಫೈಂಡ್ ಔಟ್ ಮಾಡ್ಕೋಬೇಕು. ಇಲ್ಲಿ ಮೊಲಾರಿಟಿಯಲ್ಲಿ ಕೊಟ್ಟಿರೋದ್ರಿಂದ 0.1 ಮೊಲಾರಿಟಿ ಅಂತ ಕೊಟ್ಟಿರೋದ್ರಿಂದ ಮೊಲಾರಿಟಿಯಲ್ಲಿ ನಾವೇನ್ ಮಾಡೋಣ, ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಓಕೆ, ಸೊ ಆಕ್ಸಾಲಿಕ್ ಆಸಿಡ್ ಅಲ್ಲಿ, ಆಕ್ಸಾಲಿಕ್ ಆಸಿಡ್ ಇಸ್ ದ ಫಾರ್ಮುಲಾ H2C2O4. ಸೊ ಇದರಲ್ಲಿ ದೇರ್ ಈಸ್ ಎ ಪ್ರೆಸೆನ್ಸ್ ಆಫ್ 2 acidic protons. ಓಕೆನಾ, ಸೊ 2 acidic protons can easily replace, so that so ನಾವೇನ್ ಮಾಡೋಣ, ನಾರ್ಮ್ಯಾಲಿಟಿ ಇಸ್ ಈಕ್ವಲ್ಸ್ ಟು ಮೊಲಾರಿಟಿ ಇಂಟು 2 ಅಂತ ಫಾರ್ಮುಲಾ ನಮಗೆ ಗೊತ್ತಿದೆ. ನಾರ್ಮ್ಯಾಲಿಟಿ ಇಸ್ ಈಕ್ವಲ್ಸ್ ಟು ವಾಟ್? ಮೊಲಾರಿಟಿ ಇಂಟು 2. why 2? where 2 is n. so n factor is nothing but number of acidic protons, replaceable acidic protons ಅಂತ ಹೇಳ್ತೀವಿ. so ಈಗ n is equals to number of equivalent is equals to molarity 0.1 ಕೊಟ್ಟಿದ್ದಾರೆ into 2 ಅಂತ ಮಾಡಿದ್ರೆ we will get the answer 0.2 molarity ನಮಗೆ ಸಿಗುತ್ತೆ. so then 0.2 ಸಿಗುತ್ತೆ. then ಇದರಿಂದ by using this number of milli equivalents is equals to normality into volume divided by 1000. why 1000 divided by? because it is milli equivalents ಗೆ we need to find out. ವಾಲ್ಯೂಮ್ ಆಲ್ರೆಡಿ ನಮಗೆ 250 ಅಂತ ಕೊಟ್ಟಿರೋದ್ರಿಂದ ಸೊ ನಾವೇನ್ ಮಾಡ್ತಿದ್ದೀವಿ, v by 1000 ಮಾಡ್ಕೋತಿದ್ದೀವಿ. that is equals to ನಮಗೆ ನಂಬರ್ ಆಫ್ ಈಕ್ವಲೆಂಟ್ಸ್ ಎಷ್ಟು ಬಂತು? 0.2 ಬಂತು. 0.2 into volume given is 250 divided by 1000. okay, 250 ones are 250 fours are, then 0.2 into 1 divided by 4 ಅಂತ ಆಯ್ತು. ನಮಗೆ ಇದನ್ನ ಸಾಲ್ವ್ ಮಾಡಿದಾಗ you will get the answer 50 ನಿಮಗೆ ಸಿಗುತ್ತೆ ಆನ್ಸರ್. okay, 50 ಈಕ್ವಲೆಂಟ್ಸ್.
So number of milli equivalents are 50. Okay, so number of milli equivalents will be 50 ಅಂತ ನಾವು ಆನ್ಸರ್ ಕನ್ಸಿಡರ್ ಮಾಡಬಹುದು. ಸೊ ಆಪ್ಷನ್ 2 is the right answer. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಇಲ್ಲಿ ನೋಡಿ, the weight of oxalic acid H2C2O4 into 2 moles of water required to prepare 500 ml of 0.2 normal solution is. ಸೊ ಈಗ ಎಷ್ಟು ವೆಯ್ಟು ರಿಕ್ವೈರ್ ಆಗಿದೆ ಟು ಪ್ರಿಪೇರ್ 500 ml ಆಫ್ 0.2 ನಾರ್ಮಲ್ ಸೊಲ್ಯೂಷನ್ ಅಲ್ಲಿ ಅಂತ. ಸೊ ಈಗ ಏನು ಫೈಂಡ್ ಔಟ್ ಮಾಡಬೇಕು, ಡಬ್ಲ್ಯೂ ಫೈಂಡ್ ಔಟ್ ಮಾಡಬೇಕು. ಏನು ಕೊಟ್ಟಿದ್ದಾರೆ, ವಾಲ್ಯೂಮ್ ಇಸ್ 500 ml ಕೊಟ್ಟಿದ್ದಾರೆ ಆ್ಯಂಡ್ ನಾರ್ಮಾಲಿಟಿ ಇಸ್ ಗಿವನ್ 0.2 ಕೊಟ್ಟಿದ್ದಾರೆ. ಓಕೆ, ಬೈ ಯೂಸಿಂಗ್ ದಿಸ್ ಡೇಟಾ, ಸೊ ನಮಗೆ ಗೊತ್ತಿರೋ ಫಾರ್ಮುಲಾ ಏನಿದೆ, ವೆಯ್ಟ್ ಇಸ್ ಈಕ್ವಲ್ಸ್ ಟು ನಾರ್ಮಾಲಿಟಿ ಇಂಟು ಗ್ರಾಮ್ ಈಕ್ವಲೆಂಟ್ ವೆಯ್ಟ್ ಇಂಟು ವಾಲ್ಯೂಮ್ ಡಿವೈಡೆಡ್ ಬೈ 1000 ಅಂತ ವಿ ನೋ ದಟ್ ಫಾರ್ಮುಲಾ. ಸೊ ದೆನ್ ದಟ್ ಈಸ್ ಈಕ್ವಲ್ಸ್ ಟು normality into, so oxalic acid is having the molecular formula 126. okay na, H2C2O4 oxalic acid formula is what, molecular weight is 126. in this there is a presence of 2 acidic protons ಇರೋದ್ರಿಂದ divided by 2 we need to do because of to write the gram equivalent weight. So that will becomes, so 2 6 are 12, 2 3 are 6. So then gram equivalent is what, 63 into volume divided by 1000 ಆಗುತ್ತೆ. So let us substitute. N is normality is 0.2 into 63 into volume is given volume is how much, 500 ml alva. So 500 ml divided by 1000. Okay, so 500 ones are 500 twos are. So then that is equals to 0.2 into 63 divided by 2. So ಇದನ್ನ ಸಾಲ್ವ್ ಮಾಡಿದ್ರೆ ನಿಮಗೆ ಆನ್ಸರು 6.3 ಗ್ರಾಮ್ ಬರುತ್ತೆ. ಸೊ 6.3 ಗ್ರಾಮ್. ಸೊ 6.3 ಗ್ರಾಮ್ ಎಲ್ಲಿದೆ, ಆಪ್ಷನ್ ಬಿ, ಆಪ್ಷನ್ 2 ಅಲ್ಲಿ 6.3 ಗ್ರಾಮ್ ಇದೆ. 6.3 ಗ್ರಾಮ್ ಇಸ್ ದ ಆನ್ಸರ್. So next 19th question ಹೋಗೋಣ. What is the volume in liters? What is the volume in liters of 0.1 molar H2SO4 is required to completely neutralize 1 liter of 0.5 m NaOH? See, ಈಗ ಇಲ್ಲಿ volume of H2SO4 we don't know. Volume of H2SO4 we don't know, but molarity of H2SO4 is given. Molarity of H2SO4 is what, 0.1 molarity. Then next, volume of NaOH is given, that is 1 liter is nothing but 1000 ml anta ತಗೊಳ್ಳೋಣ. And next what is given, molarity of NaOH also is given, that is equals to 0.5. ಸೊ ಈಗ ನಾವು ಫೈಂಡ್ ಔಟ್ ಮಾಡಬೇಕಿರೋದೇನು, ವಿ ಮಾತ್ರ ಅಲ್ವಾ. ಸೊ ದಟ್ ಲೆಟ್ ಅಸ್ ಟೇಕ್ ವಿ, ಎಮ್ ಇಂಟು ವಿ ಆಫ್ H2SO4 is equals to m into v of NaOH. m into v of what, NaOH. ಸೊ ಈಗ ಇದರಲ್ಲಿ ನಾವು acidity of protons ಮತ್ತೆ this one also we need to consider A1. ಸೊ ಇಲ್ಲಿ A1 ಅಂತ ತಗೊಳ್ಳೋಣ. A1 is equals to H2SO4 ಅಲ್ಲಿ there is a presence of 2 acidic hydrogen protons. NaOH ಅಲ್ಲಿ there is a presence of A2 is equals to what, 1 acidic proton. ಸೊ ದಟ್ ಇಲ್ಲಿ A1 ಅಂತ ತಗೊಳ್ಳೋಣ, ಇಲ್ಲಿ A2 ಅಂತ ಕನ್ಸಿಡರ್ ಮಾಡೋಣ. A1 A2. ಸೊ ಈಗ ನಾವೇನು ಫೈಂಡ್ ಔಟ್ ಮಾಡಬೇಕು, ವಾಲ್ಯೂಮ್ ಆಫ್ H2SO4 ಫೈಂಡ್ ಔಟ್ ಮಾಡಬೇಕಿರೋದ್ರಿಂದ V is equals to A2 into M2 into V2. Okay, so A2 into M2 into V2 divided by A1 into M1. Okay, where A1 and A2 are the stoichiometric coefficients with respect to what, A2 with respect to H2SO4, A1 with respect to NaOH. So A2 ಈಗ ಎಷ್ಟಿದೆ ಆನ್ಸರ್ ನಮಗೆ, A2 is 1 ಇದೆ, because in NaOH ಅಲ್ಲಿ only presence of 1 acidic proton. In H2SO4 there is a presence of 2 acidic proton. Okay na, so ಇದರಲ್ಲಿ 1 ಇರುತ್ತೆ. ಸೊ A2 with respect to NaOH ಆಗಿರೋದ್ರಿಂದ 1 into molarity of NaOH ಎಷ್ಟು ಕೊಟ್ಟಿದ್ದಾರೆ, 0.5 ಕೊಟ್ಟಿದ್ದಾರೆ, ಇಂಟು ವಾಲ್ಯೂಮ್ ಆಫ್ NaOH ಎಷ್ಟು ಕೊಟ್ಟಿದ್ದಾರೆ, 1 ಲೀಟರ್ ಕೊಟ್ಟಿದ್ದಾರೆ. ವಾಲ್ಯೂಮ್ ಆಫ್ NaOH 1000 ಕೊಟ್ಟಿದ್ದಾರೆ, ಡಿವೈಡೆಡ್ ಬೈ, ಓಕೆ, ಡಿವೈಡೆಡ್ ಬೈ A1 ಎಷ್ಟಾಯಿತು ನಮಗೆ, A1 with respect to H2SO4 we have 2 into molarity of H2SO4 is what, 0.1 ಕೊಟ್ಟಿದ್ದಾರೆ. Okay, so 2 ones are 2 5s are 2 500s are. Okay, so 0.5 into 500
divided by 0.1. So ಇದನ್ನ ನಾವು ಸಾಲ್ವ್ ಮಾಡಿದ್ರೆ so we will get the answer 2.5. ಓಕೆನಾ 2.5 ಲೀಟರ್ಸ್ ನಮಗೆ ಸಿಗುತ್ತೆ ಆನ್ಸರ್ 2.5 ಲೀಟರ್. ಸೊ 2.5 ಲೀಟರ್ಸ್ ಎಲ್ಲಿದೆ? ಆಪ್ಷನ್ ಬಿ ಅಲ್ಲಿದೆ ಆನ್ಸರ್. ಆಪ್ಷನ್ 2.5 liters is the answer for what? 19th question. Okay, next question ಹೋಗೋಣ. ನೋಡಿ ಇದರಲ್ಲಿ 20th question ಅಲ್ಲಿ 3.42 gram of a substance of molecular weight is 342 is present in a 250 gram of water. Molality of this solution is. ನೋಡಿ ಇಲ್ಲಿ 3.42 gram of a substance ಅಂದ್ರೆ WB is given, that is 3.42 gram. ಓಕೆನಾ. ಮಾಲಿಕ್ಯುಲರ್ ವೇಟ್ ಕೊಟ್ಟಿದ್ದಾರೆ. ಮಾಲಿಕ್ಯುಲರ್ ವೇಟ್ ಇಸ್ ಈಕ್ವಲ್ಸ್ ಟು 342 ಕೊಟ್ಟಿದ್ದಾರೆ. ದೆನ್ 250 ಗ್ರಾಮ್ ಆಫ್ ವಾಟರ್ ಅಂತ ಕೊಟ್ಟಿದ್ದಾರೆ. 250 ಗ್ರಾಮ್ ಆಫ್ ವಾಟರ್ ಅಂದ್ರೆ ಏನು? WA ಅಲ್ವಾ. ವೇಟ್ ಆಫ್ ಸಾಲ್ವೆಂಟ್ ಇಸ್ ಈಕ್ವಲ್ಸ್ ಟು 250 ಅಂತ ಕೊಟ್ಟಿದ್ದಾರೆ. ಈಗ ನಾವೇನ್ ಫೈಂಡ್ ಔಟ್ ಮಾಡಬೇಕು? ಮೊಲಾಲಿಟಿ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಓಕೆನಾ. ಸೊ ಈಗ ಮೊಲಾಲಿಟಿ ಫೈಂಡ್ ಔಟ್ ಮಾಡೋದಕ್ಕೆ ವಿ ನೋ ದ ಫಾರ್ಮುಲಾ WB into 1000 divided by MB into WA ಅಂತ ಒಂದು ಫಾರ್ಮುಲಾ ಇದೆ ಅಲ್ವಾ. ಸೊ ದಟ್ ಈಸ್ ಈಕ್ವಲ್ಸ್ ಟು WB ಎಷ್ಟು? 3.42 into 1000 ಸಾರಿ 3.42 into 1000 divided by MB ಎಷ್ಟು ಕೊಟ್ಟಿದ್ದಾರೆ? 342 ಕೊಟ್ಟಿದ್ದಾರೆ. 342 into WA ಎಷ್ಟು ಕೊಟ್ಟಿದ್ದಾರೆ? 250. ಸೊ 250 ones are 250 fours are, that is equals to 3.42 into 4 divided by 342. So if you solve this now, you will get the answer 0.04 m. Okay, 0.04 m ಆನ್ಸರ್ ಸಿಗುತ್ತೆ. ಸೊ 0.04 m ನಿಮಗೆ ಆಪ್ಷನ್ ಬಿ ಅಲ್ಲಿ ಇದೆ. ಆಪ್ಷನ್ 2 ಅಲ್ಲಿ you will get the 0.04 answer. Okay, then next question ಹೋಗೋಣ. 21st question. ಸೊ 21st question ಅಲ್ಲಿ ಏನು ಕೊಟ್ಟಿದ್ದಾರೆ? 3 ಗ್ರಾಮ್ ಆಫ್ ಸಾಲ್ಟ್. ಓಕೆ, ಅಂದ್ರೆ ವೇಟ್ ಆಫ್ ಸೊಲ್ಯೂಟ್ ಕೊಟ್ಟಿದ್ದಾರೆ, ಮಾಲಿಕ್ಯುಲರ್ ವೇಟ್ ಕೊಟ್ಟಿದ್ದಾರೆ, ಡಿಸಾಲ್ವ್ಡ್ ಇನ್ 250 ಗ್ರಾಮ್ ಆಫ್ ವಾಟರ್, ಮೊಲಾಲಿಟಿ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಸೇಮ್ ಅಬೋವ್ ಇಕ್ವೇಶನ್. ಸೊ WB is given 3 gram. ಓಕೆನಾ. ಸೊ ದೆನ್ ಮಾಲಿಕ್ಯುಲರ್ ವೇಟ್ is given MB is equals to 30 and again WA is given 250 ಕೊಟ್ಟಿದ್ದಾರೆ. we need to find out molality. so molality formula ಏನು? WB into 1000 divided by MB into WA ಅಲ್ವಾ. so that is equals to WB ಎಷ್ಟಿದೆ? 3 into 1000 divided by MB ಎಷ್ಟು ಕೊಟ್ಟಿದ್ದಾರೆ? 30 ಕೊಟ್ಟಿದ್ದಾರೆ into WA ಎಷ್ಟು ಕೊಟ್ಟಿದ್ದಾರೆ? ವೇಟ್ ಆಫ್ ಸಾಲ್ವೆಂಟು 250 is given. 250 ones are 250 fours are, 3 ones are 3 tens are, that is equals to 4 divided by 10. so 4 divided by 10, if you do this now, so you will get the answer 0.4. okay, 0.4. so 0.4 m. ಸೊ ನಿಮಗೆ 0.4 m ಎಲ್ಲಿದೆ ಆನ್ಸರು? ಆಪ್ಷನ್ 1 ಅಲ್ಲಿ ಇದೆ. 0.4 m ಇಸ್ ದ ಆನ್ಸರ್. ನೆಕ್ಸ್ಟ್ 22 ಕ್ವಶನ್ಸ್ ಹೋಗೋಣ. 22nd ಕ್ವಶನ್ಗೆ. ಸೊ ಈ 22nd ಕ್ವಶನ್ ಅಲ್ಲಿ ಏನು ಕೊಟ್ಟಿದ್ದಾರೆ? ದ ಮೋಲ್ ಫ್ರಾಕ್ಷನ್ ಆಫ್ NaCl in a solution containing 1 mole of NaCl in 1000 gram of water is. Mole fraction of NaCl in a solution containing 1 mole of a number of moles of NaCl is given and number of total moles of the water is given. ಈಗ mole fraction of NaCl na now we need to find out alva. so what is given? X. that means X is equals to number of ಏನು ಕೊಟ್ಟಿದ್ದಾರೆ? number of moles of NaCl ಎಷ್ಟು ಕೊಟ್ಟಿದ್ದಾರೆ? is equals to 1 ಅಂತ ಕೊಟ್ಟಿದ್ದಾರೆ ಅಲ್ವಾ. so then next Y ಅಂತ ತಗೊಳ್ಳೋಣ. number of moles of water ಎಷ್ಟು ಕೊಟ್ಟಿದ್ದಾರೆ? 1000 ಗ್ರಾಮ್ ಕೊಟ್ಟಿದ್ದಾರೆ. moles of water is equals to weight divided by molecular weight ಅಲ್ವಾ. ಸೊ ಕೊಟ್ಟಿರೋ ವೇಟು ಡಿವೈಡೆಡ್ ಬೈ ಮಾಲಿಕ್ಯುಲರ್ ವೇಟು. ಸೊ 1000 ಗ್ರಾಮ್ ಕೊಟ್ಟಿದ್ದಾರೆ, ಡಿವೈಡೆಡ್ ಬೈ 18 ಮಾಡಿದ್ರೆ ನಮಗೆ 55.55 ಮೋಲ್ಸ್ ಸಿಗುತ್ತೆ. ನಂಬರ್ ಆಫ್ ಮೋಲ್ಸ್ ಆಫ್ ವಾಟರ್ ಎಷ್ಟು ಸಿಗುತ್ತೆ? 55.55 ಮೋಲ್ಸ್ ಸಿಗುತ್ತೆ. ಓಕೆನಾ. ಸೊ ಈಗ ಏನು ಮಾಡೋಣ? ಇವೆರಡೂ ಟೋಟಲ್ ಮಾಡೋಣ. X plus Y ಮಾಡೋಣ. X plus Y ಟೋಟಲ್ ಮಾಡಿದ್ರೆ ವಿ ವಿಲ್ ಗೆಟ್ ವಾಟ್?
ಟೋಟಲ್ ಎಷ್ಟು ಬರುತ್ತೆ, ಎಕ್ಸ್ ಇಸ್ 1 ಬರುತ್ತೆ ಪ್ಲಸ್ ವೈ ಇಸ್ 55.55 ಅಂತ ಅಂದರೆ 56.55 ಮೋಲ್ಸ್ ಇಸ್ ವಾಟ್ ಟೋಟಲ್ ವಾಲ್ಯೂಮ್ ಅಂತ ನಮಗೆ ಸಿಗುತ್ತೆ, ಟೋಟಲ್ ಮೋಲ್ ಫ್ರಾಕ್ಷನ್. ಓಕೆನಾ. ಸೊ ಈಗ ನೆಕ್ಸ್ಟ್ ಏನು ಮಾಡೋಣ, ನಂಬರ್ ಆಫ್ ಮೋಲ್ಸ್ ಆಫ್ NaCl ಫೈಂಡ್ ಔಟ್ ಮಾಡಬೇಕಲ್ವಾ. ಸೊ ದ್ಯಾಟ್ ಈಗ ಏನು ಮಾಡೋಣ, ಮೋಲ್ಸ್ ಆಫ್ NaCl is equals to number of moles of NaCl, number of moles of NaCl divided by, okay, number of moles of NaCl is equals to number of moles of solution is equals to number of moles of NaCl 1 ಕೊಟ್ಟಿದ್ದಾರೆ, number of moles of solution ಇಲ್ಲಿ ಟೋಟಲ್ ಎಷ್ಟು ಬಂತು 56.55 ಬಂತು, 56.55 moles ಬಂದಿದೆ. ಇವೆರಡನ್ನ ಡಿವೈಡ್ ಮಾಡಿದ್ರೆ we will get the answer 0.0168 ನಮಗೆ ಆನ್ಸರ್ ಸಿಗುತ್ತೆ. ಓಕೆ, ಸೊ ಈ ಆನ್ಸರ್ ನಮಗೆ ಆಪ್ಷನ್ 1 ನಲ್ಲಿದೆ, 0.0177 ಇದೆ. ಸೊ ಈ 68ನ ವಿ ಕ್ಯಾನ್ ರೈಟ್ ವಾಟ್ 7. ಓಕೆ, ಸೊ ಸಿಗ್ನಿಫಿಕೆಂಟ್ ಫಿಗರ್ಸ್ನ ಮಾಡಿದಾಗ 177 ಆಗುತ್ತೆ. ಸೊ ನಮಗೆ ಆಪ್ಷನ್ ಎ ಅಲ್ಲಿ ನಾವು ಫೈಂಡ್ ಔಟ್ ಮಾಡಿರೋ ಆನ್ಸರ್ ಇದೆ. ಸೊ ದಟ್ ವಿ ಕ್ಯಾನ್ ಟೇಕ್ 0.0177. ಓಕೆ, ಫಸ್ಟ್ ಈ ಕ್ವಶನ್ ಅಲ್ಲಿ ಏನ್ ಮಾಡಿದೀವಿ, ಎಕ್ಸ್ ಇಸ್ ಈಕ್ವಲ್ಸ್ ಟು ನಂಬರ್ ಆಫ್ ಮೋಲ್ಸ್ ಆಫ್ NaCl. ನೋಡಿ, ದ ಮೋಲ್ ಫ್ರಾಕ್ಷನ್ ಆಫ್ NaCl ಇನ್ ಎ ಸೊಲ್ಯೂಷನ್ ಕಂಟೈನಿಂಗ್ 1 ಮೋಲ್ ಆಫ್ NaCl 1000 ಗ್ರಾಮ್ ಅಲ್ಲಿ ಪ್ರೆಸೆಂಟ್ ಇದೆ ಅಂತ ಅರ್ಥ. ಓಕೆ, ಸೊ ಈಗ ನಂಬರ್ ಆಫ್ ಮೋಲ್ಸ್ NaCl ಇಸ್ 1, ನಂಬರ್ ಆಫ್ ಮೋಲ್ಸ್ ಆಫ್ ವಾಟರ್ ಎಷ್ಟು ಕೊಟ್ಟಿದ್ದಾರೆ, 1000 ಗ್ರಾಮ್ ಕೊಟ್ಟಿದ್ದಾರೆ. ಅದನ್ನ ನಾವು ವೆಯ್ಟ್ ಡಿವೈಡೆಡ್ ಬೈ ಮಾಲಿಕ್ಯುಲರ್ ವೆಯ್ಟ್ ಮಾಡಿದ್ರೆ 1000/18 ಬರುತ್ತೆ. ಸೊ ಅದನ್ನ ಡಿವೈಡ್ ಮಾಡಿದ್ರೆ 55.55 ಮೋಲ್ಸ್ ಬರುತ್ತೆ. ಸೊ ಅವೆರಡನ್ನು ಟೋಟಲ್ ಮಾಡ್ಕೊಂಡಾಗ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ಸ್ ಟು 1 ಪ್ಲಸ್ 55.55 ಮಾಡಿದ್ರೆ we will get 56.55 moles ಸಿಗುತ್ತೆ. ಸೊ ಮೋಲ್ಸ್ ಆಫ್ NaCl is equals to number of moles of NaCl by number of moles of solution, that is equals to 1 divided by 56.55, that is equals to 0.177 ಅಂತ ಆಗುತ್ತೆ. ಸೊ ಆಪ್ಷನ್ 1 is the answer. ನೆಕ್ಸ್ಟ್ 23 ಕ್ವಶನ್, 23rd ಕ್ವಶನ್ಗೆ ಹೋಗೋಣ. ದ ಮೋಲ್ ಫ್ರಾಕ್ಷನ್ ಆಫ್ ವಾಟರ್, ಸೊ 20%. ಸೊ ಎಷ್ಟು ಕೊಟ್ಟಿದ್ದಾರೆ, mole fraction of water is equals to 20% of aqueous hydrogen peroxide solution is, ಅಂದ್ರೆ ಹೈಡ್ರೋಜನ್ ಪೆರಾಕ್ಸೈಡ್ 20% ಇದೆ, 100 ಅಲ್ಲಿ 20 ಇದೆ. ನಾವು ಎಕ್ಸ್ ಮೋಲ್ಸ್ ಆಫ್ ವಾಟರ್, ಎಕ್ಸ್ ಮೋಲ್ಸ್ ಆಫ್ ರಿಮೈನಿಂಗು ನಾವು ಲೆಟ್ ಅಸ್ ಟೇಕ್ ಆಸ್ 80, 100 ಅಲ್ಲಿ, ಓಕೆ, 100 ಅಲ್ಲಿ ವಾಟರ್ 20% ಇದೆ ಅಂದ್ರೆ ಇನ್ನೊಂದು ಮೋಲ್ ಫ್ರಾಕ್ಷನ್ ನಾವು 80% ಇದೆ ಅಂತ ನಾವು ಗೆಸ್ ಮಾಡ್ಬೋದು. ಓಕೆನಾ. ಸೊ ಈಗ ಲೆಟ್ ಅಸ್ ಫೈಂಡ್ ಔಟ್ ಫಸ್ಟ್ ಎಕ್ಸ್ ಮೋಲ್ಸ್ ಆಫ್ ವಾಟರ್ ಅನ್ನ ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಓಕೆನಾ. ಸೊ ಮೋಲ್ ಫ್ರಾಕ್ಷನ್ ಆಫ್ ವಾಟರ್ ಅನ್ನ ಇನ್ ಟರ್ಮ್ಸ್ ಆಫ್ ವ್ಯಾಲ್ಯೂ ಅಲ್ಲಿ ಫೈಂಡ್ ಔಟ್ ಮಾಡೋಣ. ಎಕ್ಸ್ ಮೋಲ್ ಫ್ರಾಕ್ಷನ್ ಆಫ್ ವಾಟರ್ ಇಸ್ ಈಕ್ವಲ್ಸ್ ಟು ನಂಬರ್ ಆಫ್ ಮೋಲ್ಸ್ ಆಫ್ ವಾಟರ್ ಡಿವೈಡೆಡ್ ಬೈ ನಂಬರ್ ಆಫ್ ಮೋಲ್ಸ್ ಆಫ್ ವಾಟರ್ ಪ್ಲಸ್ ನಂಬರ್ ಆಫ್ ಮೋಲ್ಸ್ ಆಫ್ H2O2. ಆಯ್ತಾ. ಈಗ ನಂಬರ್ ಆಫ್ ಮೋಲ್ಸ್ ಆಫ್ ವಾಟರ್ ಇಸ್ ಈಕ್ವಲ್ಸ್ ಟು ನಂಬರ್ ಆಫ್ ಮೋಲ್ ಫ್ರಾಕ್ಷನ್ ಆಫ್ ವಾಟರ್ ಎಷ್ಟಿದೆ ನಮ್ಮಲ್ಲಿ 20 ಇದೆ, ಡಿವೈಡೆಡ್ ಬೈ ವೆಯ್ಟ್ ಎಷ್ಟಿದೆ, ಮಾಲಿಕ್ಯುಲರ್ ವೆಯ್ಟ್ ಆಫ್ ವಾಟರ್ ಎಷ್ಟಾಗುತ್ತೆ ನಮಗೆ 20 ಡಿವೈಡೆಡ್ ಬೈ 20 ಆಗುತ್ತೆ. ಸೊ ಮಾಲಿಕ್ಯುಲರ್ ವೆಯ್ಟ್ ಆಫ್ ವಾಟರ್ ಎಷ್ಟಾಗುತ್ತೆ, ಸೊ ನೋಡಿ, ಮಾಲಿಕ್ಯುಲರ್ ವೆಯ್ಟ್ ಆಫ್ ವಾಟರ್ is equals to H, 2 into H ಇದೆ plus 1 into oxygen ಇದೆ, that is equals to 2 into 1 plus 1 into 16, so that is equals to 18 ಆಗುತ್ತೆ. ಓಕೆನಾ. ಸಾರಿ, 18 plus 2 is 20, 18 plus 2 is 20 ಆಗುತ್ತೆ. ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ, ಮೋಲ್ ಫ್ರಾಕ್ಷನ್ 20% ಕೊಟ್ಟಿದ್ದಾರೆ. ಸೊ ದಟ್ 20 ಡಿವೈಡೆಡ್ ಬೈ 20 ಆಯಿತು. ಅದೇ ಥರ H2O2 ನಂಬರ್ ಆಫ್ moles of H2O2 is equals to H2O2 ನಾವು 80 ಅಂತ ತಗೊಂಡಾಗ, ಓಕೆ, H2O2 ನ let us considered as 80 divided by, ಸಾರಿ, ಇಲ್ಲಿ ನಂಬರ್ ಆಫ್ ಮೋಲ್ಸ್ ಆಫ್ ವಾಟರ್ ಇನ್ 20% ಆಫ್, ಸಾರಿ, H2O2 20 ಇರುತ್ತೆ, ರಿಮೈನಿಂಗು ವಾಟರ್ ಇರುತ್ತೆ. ಸೊ ದಟ್ ಇಲ್ಲೇನಾಯಿತು, ವಾಟರ್ಗೆ ವಿ ನೀಡ್ ಟು ಕನ್ಸಿಡರ್ಡ್ ಆಸ್ ವಾಟ್ 80 ಇಲ್ಲಿ 80 divided by 20 for this one molecular weight of oxygen ಆಗುತ್ತೆ. ಆ್ಯಂಡ್ ಇಲ್ಲಿ ನಂಬರ್ ಆಫ್ ಮೋಲ್ಸ್ ಆಫ್ H2O2 ಏನಾಗುತ್ತೆ 20 ರಿಮೈನಿಂಗ್ 20 ಡಿವೈಡೆಡ್ ಬೈ H2O2 16 2s 32 plus 2 is 34 ಆಗುತ್ತೆ. 20 ಡಿವೈಡೆಡ್ ಬೈ 34 ಆಗುತ್ತೆ. ಸೊ ಈಗ ಅದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ ಈ ಫಾರ್ಮುಲಾದಲ್ಲಿ. ದಟ್ ಈಸ್ ಈಕ್ವಲ್ಸ್ ಟು
number of moles of water is to 80 divided by 20, that whole divided by number of moles of water is to 80 divided by 20, 80 divided by 20. Okay, sorry, ಇಲ್ಲಿ 16 plus 2 is 18 only, sorry, not 20. 16 plus 80, 2 is 20. Molecular weight of water is 18. Okay, just a minute. Okay, so number of moles of water is 20 divided by ಎಷ್ಟಿದೆ, sorry, 80. Water is 80 divided by 18, 4 divided by number of moles of water 80 divided by 18 plus 20 divided by H2O2 is 34. Okay, 80 by 18, 80 by 18, then 20 divided by 34 ಅಂತ ನಮಗೆ ಸಿಗುತ್ತೆ. ಓಕೆ, ಸೊ ಈಗ ನಾವು ಇದನ್ನ ಸಾಲ್ವ್ ಮಾಡಿದಾಗ we will get the answer. ಓಕೆ, ಸೊ ಇದಕ್ಕೆ ನಮ್ಗೆ ಆನ್ಸರು 68 ಡಿವೈಡೆಡ್ ಬೈ 77 ಆನ್ಸರ್ ಸಿಗುತ್ತೆ. ಸೊ 80 by 18 ಡಿವೈಡ್ ಮಾಡ್ಕೊಳ್ಳಿ, ಮತ್ತೆ 80 by 18 ಪ್ಲಸ್ 20 ಡಿವೈಡೆಡ್ ಬೈ 34 ಡಿವೈಡ್ ಮಾಡಿಕೊಂಡು ಡೈರೆಕ್ಟ್ ಆಗಿ ಯು ಕ್ಯಾನ್ ಸಾಲ್ವ್ ದಿಸ್, ಆರ್ ಎಲ್ಸ್ ಇಲ್ಲಿ 80 by 18 80 by 18 ಕ್ಯಾನ್ಸಲ್ ಆಗುತ್ತೆ. ಸೊ ನಮಗೆ 68 by 77 ಇಸ್ ಈಕ್ವಲ್ಸ್ ಟು ಆನ್ಸರು 0.883. 0.883 ನಮಗೆ ಆನ್ಸರ್ ಸಿಗುತ್ತೆ. ಸೊ ಈ ಕ್ವಶನ್ ಅಲ್ಲಿ ಆಪ್ಷನ್ ಸಿ ಅಲ್ಲಿ ವಿ ಕ್ಯಾನ್ ಸಿ ವಾಟ್ 0.883 ವ್ಯಾಲ್ಯೂ. ಸೊ 0.883 ಇಸ್ ದೇರ್ ಇನ್ ಆಪ್ಷನ್ 3. ಓಕೆನಾ, ಸೊ ಆನ್ಸರ್ ನಾವು 0.883 ಅಂತ ನಾವು ತಗೋಬಹುದು. ಓಕೆ, ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. 24th ಕ್ವಶನ್. 24th, an aqueous solution of methyl alcohol contains 48 gram of alcohol. So an aqueous solution of what? Methyl alcohol. Methyl alcohol. Okay, an aqueous solution of methyl alcohol is what? CH3OH. Molecular formula contains 48 gram of alcohol. Okay, 40 aqueous solution ಅಂದ್ರೆ ಏನು? 48 gram of alcohol ಗೆ ವಾಟರ್ ಆಡ್ ಮಾಡಿದಾಗ ಅದು aqueous solution ಆಗಿರುತ್ತೆ. 48 gram of alcohol. The mole fraction of alcohol is 0.6. mole fraction ಎಷ್ಟು ಕೊಟ್ಟಿದ್ದಾರೆ? 0.6 ಕೊಟ್ಟಿದ್ದಾರೆ. The weight of water in it is, the weight of water in it is we need to find out. Okay, so ಈಗ as per the question ಏನು ಕೊಟ್ಟಿದ್ದಾರೆ? mole fraction of CH3OH is equals to n number of moles of methanol divided by number of moles of methanol plus number of moles of water ಅನ್ನ ಫಸ್ಟ್ ನಾವು ಫೈಂಡ್ ಔಟ್ ಮಾಡ್ಕೋಬೇಕು. ಓಕೆನಾ, ಸೊ ದಟ್ ಈಸ್ ಈಕ್ವಲ್ಸ್ ಟು mole fraction of methanol ಎಷ್ಟು ಕೊಟ್ಟಿದ್ದಾರೆ? ಇದು ಮೆಥನಾಲ್ 0.6 ಇದೆ ಅಂತ ಕೊಟ್ಟಿದ್ದಾರೆ. ನಂಬರ್ ಆಫ್ ಮೋಲ್ಸ್ ಆಫ್ ಮೆಥನಾಲ್ ಅನ್ನ ಫಸ್ಟ್ ನಾವು ಫೈಂಡ್ ಔಟ್ ಮಾಡ್ಕೋಬೇಕು. ಸೊ ಇಲ್ಲಿ ನೋಡಿ, ಎನ್ ನಂಬರ್ ಆಫ್ ಮೋಲ್ಸ್ ಆಫ್ ಮೆಥನಾಲ್ ಇಸ್ ಈಕ್ವಲ್ಸ್ ಟು, ಸೊ ಮೆಥನಾಲ್ದು ವೆಯ್ಟ್ ಎಷ್ಟು ಕೊಟ್ಟಿದ್ದಾರೆ? 48 ಕೊಟ್ಟಿದ್ದಾರೆ. ಡಿವೈಡೆಡ್ ಬೈ ಮಾಲಿಕ್ಯುಲರ್ ವೆಯ್ಟ್ ಆಫ್ ಮೆಥನಾಲ್ ಇಸ್, ಸೊ ನೋಡಿ ಕಾರ್ಬನ್ 12 ಇರುತ್ತೆ, ಪ್ಲಸ್ ಹೈಡ್ರೋಜನ್ 4 ಇದೆ, 4 ಪ್ಲಸ್ 16, 16 ಪ್ಲಸ್ 4 ಇಸ್ 20, 20 ಪ್ಲಸ್ 12 ಇಸ್ 32, 48 ಡಿವೈಡೆಡ್ ಬೈ 32 ಅಂತ ಆಗುತ್ತೆ. ಸೊ ಇಲ್ಲಿ ನಂಬರ್ ಆಫ್ ಮೋಲ್ಸ್ ಆಫ್ ಮೆಥನಾಲ್ ಇಸ್ 48 ಡಿವೈಡೆಡ್ ಬೈ 32 whole divided by 48 by 32 plus number of moles of water. Okay, number of moles of water ನಮಗೆ ನಂಬರ್ ಆಫ್ ವೆಯ್ಟ್ ಕೊಟ್ಟಿಲ್ಲ, ಎಕ್ಸ್ ಅಂತ ತಗೊಳ್ಳೋಣ, ಅದನ್ನು 18 ಅಂತ ಕನ್ಸಿಡರ್ ಮಾಡೋಣ. ಸೊ ಈಗ ಇದು ಮೇಲೆ ಹೋದ್ರೆ ದಿಸ್ ಇಸ್ ಬೋತ್ ಆರ್ ಗೆಟ್ಸ್ ಕ್ಯಾನ್ಸಲ್. ಸೊ ನಮಗೆ ಆನ್ಸರು ಎಕ್ಸ್ ಇಸ್ ಈಕ್ವಲ್ಸ್ ಟು 18 by x ಅಂತ ಆಗುತ್ತೆ.
Okay, so then we'll get the answer is what? 18 gram ನಮಗೆ ಆನ್ಸರ್ ಸಿಗುತ್ತೆ. 18 grams. X is equals to 18 grams ಆನ್ಸರ್ ಸಿಗುತ್ತೆ. ಸೊ 18 grams ನಮಗೆ ಆಪ್ಷನ್ ಸಿ ಅಲ್ಲಿ ಇದೆ. ಸೊ ಏನಿಲ್ಲ, ಫಸ್ಟ್ ಮೋಲ್ ಫ್ರಾಕ್ಷನ್ ಆಫ್ ಮೆಥನಾಲ್ ಆಲ್ರೆಡಿ ಕೊಟ್ಟಿದ್ದಾರೆ. ನಾವೇನ್ ಫೈಂಡ್ ಔಟ್ ಮಾಡಬೇಕು? ಓನ್ಲಿ ನಂಬರ್ ಆಫ್ ವೆಯ್ಟ್ ಆಫ್ ದ ವಾಟರ್ ಫೈಂಡ್ ಔಟ್ ಮಾಡಬೇಕು. ಸೊ ಮೋಲ್ ಫ್ರಾಕ್ಷನ್ ಆಫ್ ಮೆಥನಾಲ್ಗೆ ಫಾರ್ಮುಲಾ ನಂಬರ್ ಆಫ್ ಮೋಲ್ಸ್ ಆಫ್ ಮೆಥನಾಲ್ ಬೈ ನಂಬರ್ ಆಫ್ ಮೋಲ್ಸ್ ಆಫ್ ಟೋಟಲ್ ನಂಬರ್ ಆಫ್ ಮೋಲ್ಸ್ ಆಫ್ ದ ಮೆಥನಾಲ್ ಪ್ಲಸ್ ವಾಟರ್, ದಟ್ ಈಸ್ ಈಕ್ವಲ್ಸ್ ಟು 48/32 by 48/32 ಪ್ಲಸ್ x by 18. ಸೊ ಇದನ್ನ ಸಾಲ್ವ್ ಮಾಡಿದ್ರೆ 18 ಗ್ರಾಮ್ ಬರುತ್ತೆ. 18 ಗ್ರಾಮ್ ನಮಗೆ ಆಪ್ಷನ್ ಸಿ ಅಲ್ಲಿದೆ, ಥರ್ಡ್ ಅಲ್ಲಿದೆ. ಸೊ ದಿಸ್ ಇಸ್ ದ ಆನ್ಸರ್. ದೆನ್ 25th ಕ್ವಶನ್ಗೆ ಬರೋಣ. ಎ ಗೇಷಿಯಸ್ ಮಿಕ್ಸ್ಚರ್ ಕಂಟೈನ್ಸ್ 4 gram of H2 and 56 gram of N2. The mole fraction of H2 in the mixture is. ಸೊ ಏನು ಫೈಂಡ್ ಔಟ್ ಮಾಡಬೇಕಿಲ್ಲಿ? ಮೋಲ್ ಫ್ರಾಕ್ಷನ್ ಆಫ್ H2 ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ? ಗೇಷಿಯಸ್ ಮಿಕ್ಸ್ಚರ್ ಆಫ್ ವೆಯ್ಟ್ ಆಫ್ 4H2 ಕೊಟ್ಟಿದ್ದಾರೆ. ಓಕೆ, ವೆಯ್ಟ್ ಆಫ್ H2 ಅಂಡ್ ವೆಯ್ಟ್ ಆಫ್ N2 ಕೊಟ್ಟಿದ್ದಾರೆ. ಸೊ ದಟ್ ವಿಲ್ ಕ್ಯಾಲ್ಕುಲೇಟ್ ನಂಬರ್ ಆಫ್ ಮೋಲ್ಸ್ ಆಫ್ H2, ನಂಬರ್ ಆಫ್ ಮೋಲ್ಸ್ ಆಫ್ N2 ಕ್ಯಾಲ್ಕುಲೇಟ್ ಮಾಡೋಣ. ಸೊ ದಟ್ ಎಕ್ಸ್ ಆಫ್ H2 ಫೈಂಡ್ ಔಟ್ ಮಾಡಬೇಕಿರೋದ್ರಿಂದ, ಸೊ ಇಲ್ಲಿ ನ್ಯೂಮರೇಟರ್ ಅಲ್ಲಿ N ಆಫ್ H2 ಬರುತ್ತೆ, ಡಿವೈಡೆಡ್ ಬೈ N ಆಫ್ H2 ಪ್ಲಸ್ N ಆಫ್ N2, ದಟ್ ಈಸ್ ಈಕ್ವಲ್ಸ್ ಟು ನಂಬರ್ ಆಫ್ ಮೋಲ್ಸ್ ಆಫ್ ಹೈಡ್ರೋಜನ್ ಗ್ಯಾಸ್ ಇಸ್ ಈಕ್ವಲ್ಸ್ ಟು ವೆಯ್ಟ್ ಎಷ್ಟು ಕೊಟ್ಟಿದ್ದಾರೆ? 4.0 ಕೊಟ್ಟಿದ್ದಾರೆ, ಡಿವೈಡೆಡ್ ಬೈ ಮಾಲಿಕ್ಯುಲರ್ ವೇಟ್ ಆಫ್ H2 is 2, ದಟ್ ಈಸ್ ಈಕ್ವಲ್ಸ್ ಟು 2 ಅಂತ ಆಗುತ್ತೆ. ದೆನ್ ನೈಟ್ರೋಜನ್ ಎಷ್ಟಾಗುತ್ತೆ ನಮಗೆ? ನೈಟ್ರೋಜನ್ ಎಷ್ಟು ಕೊಟ್ಟಿದ್ದಾರೆ? 56 ಗ್ರಾಮ್ ಕೊಟ್ಟಿದ್ದಾರೆ, ಡಿವೈಡೆಡ್ ಬೈ 14 ಪ್ಲಸ್ 14 28 ಅಂತ ಆಗುತ್ತೆ. 28 2s 56 ಅಂತ ಆಗುತ್ತೆ. ಸೊ ಈಗ ನಾವು ಆ ವ್ಯಾಲ್ಯೂಸ್ ನ ಸಬ್ಸ್ಟಿಟ್ಯೂಟ್ ಮಾಡೋಣ. ನಂಬರ್ ಆಫ್ ಮೋಲ್ಸ್ ಆಫ್ H2 is 2, ಡಿವೈಡೆಡ್ ಬೈ N ಆಫ್ H2 is 2 ಪ್ಲಸ್ N ಆಫ್ N2 is 2. 2 divided by 4 ಆಗುತ್ತೆ. 2 1s 2 2s. So 1 divided by 2, that is equals to 0.5. So ನಮಗೆ 0.5 ಆನ್ಸರ್ ಆಪ್ಷನ್ 3 ಅಲ್ಲಿದೆ. ಆಪ್ಷನ್ 3 is the right answer. ನೆಕ್ಸ್ಟ್ ಕ್ವಶನ್ ಹೋಗೋಣ. ಸೊ 26th ಕ್ವಶನ್. ಓಕೆ, ನೋಡಿ ಇಲ್ಲಿ 3 statements are given about mole fraction. ಸೊ ಮೋಲ್ ಫ್ರಾಕ್ಷನ್ ರಿಲೇಟೆಡ್ ನಮಗೆ 3 ಸ್ಟೇಟ್ಮೆಂಟ್ಸ್ ನ ಕೊಟ್ಟಿದ್ದಾರೆ. ಈ 3 ಸ್ಟೇಟ್ಮೆಂಟ್ಸ್ ಅಲ್ಲಿ ಯಾವ್ದು ಕರೆಕ್ಟು? ಸೊ ಫಸ್ಟ್ ಒನ್ ಆಪ್ಷನ್ 1 ಇಸ್ ಕರೆಕ್ಟ್, ಆಪ್ಷನ್ 2 ಕರೆಕ್ಟ್, ಆರ್ ಆಪ್ಷನ್ 3 ಕರೆಕ್ಟಾ, ಅಥವಾ 3 ಕರೆಕ್ಟಾ, ಅಥವಾ 1 and 2 ಕರೆಕ್ಟ್, ಆರ್ 2 and 3 ಕರೆಕ್ಟ್, ಲೈಕ್ ದಟ್ ವಿ ನೀಡ್ ಟು ಗಿವ್ ದ ಜಸ್ಟಿಫಿಕೇಶನ್. ಸೊ ಫಸ್ಟ್ ಏನು ಹೇಳುತ್ತೆ? ಫಸ್ಟ್ ಸ್ಟೇಟ್ಮೆಂಟ್ ಮೋಲ್ ಫ್ರಾಕ್ಷನ್ ಆಫ್ ಸೊಲ್ಯೂಟ್. ಸೊ ಏನ್ ಮೋಲ್ ಫ್ರಾಕ್ಷನ್ ಆಫ್ ಸೊಲ್ಯೂಟ್ ಅಂದ್ರೆ XB ಪ್ಲಸ್ ಮೋಲ್ ಫ್ರಾಕ್ಷನ್ ಆಫ್ ಸಾಲ್ವೆಂಟ್ XA is equals to 1 ಅಂತ ಕೊಟ್ಟಿದ್ದಾರೆ. ಸೊ ಏನು ಫಸ್ಟ್ ಸ್ಟೇಟ್ಮೆಂಟ್ ಪ್ರಕಾರ ಏನು ಕೊಟ್ಟಿದ್ದಾರೆ? XA ಪ್ಲಸ್ XB is equals to 1 ಅಂತ ಕೊಟ್ಟಿದ್ದಾರೆ ಅಲ್ವಾ? ಸೊ ಎಸ್, ಆಬ್ವಿಯಸ್ಲಿ ನಾವು ಪ್ರೀವಿಯಸ್ ಸ್ಟಡಿ ಮಾಡಿರೋ ಪ್ರಕಾರ ಅಕಾರ್ಡಿಂಗ್ ಟು ಹೆನ್ರೀಸ್ ಲಾ and also the mole fraction with respect to A and mole fraction with respect to B. ನೋಡಿ ನಾವು XA is equals to NA divided by NA plus NB and XB is equals to NB divided by NA plus NB, number of moles with respect to solvent and solute. So ಇವೆರಡನ್ನ ನಾವು ಆಡ್ ಮಾಡಿದ್ರೆ XA plus XB is equals to 1 ಅಂತ ನಾವು ಕಲ್ತಿದ್ದೀವಿ. ಸೊ ಅದ್ರ ಪ್ರಕಾರ ಸ್ಟೇಟ್ಮೆಂಟ್ 1 ಏನಿದೆ ಅಕಾರ್ಡಿಂಗ್ ಟು ಮೋಲ್ ಫ್ರಾಕ್ಷನ್ ಕರೆಕ್ಟ್ ಇದೆ ಅಂತ ನಾವು ಹೇಳ್ಬೋದು. ಓಕೆನಾ? ಸೊ ದೆನ್ ಸೆಕೆಂಡ್ ಸ್ಟೇಟ್ಮೆಂಟ್ಗೆ ಬರೋಣ. ಸೆಕೆಂಡ್ ಸ್ಟೇಟ್ಮೆಂಟ್ ಏನು ಹೇಳ್ತಿದೆ? ಈಕ್ವಲ್ weights of helium and methane are present in a gaseous mixture. The mole fraction of helium is 4/5. ಓಕೆ, ಮೋಲ್ ಫ್ರಾಕ್ಷನ್ ಆಫ್ ಹೀಲಿಯಂ ಏನು ಹೇಳ್ತಿದ್ದಾರೆ? 4/5 ಅಂತ ಹೇಳ್ತಿದ್ದಾರೆ. ಓಕೆನಾ? ಸೊ ಇಲ್ಲಿ ನೋಡಿ, ಇಲ್ಲಿ ಫೈಂಡ್ ಔಟ್ ಮಾಡೋಣ. ಮೋಲ್ ಫ್ರಾಕ್ಷನ್ ಆಫ್ helium is equals to x divided by 4 ಅಲ್ವಾ? x divided by 4 ಅಂದ್ರೆ ವೆಯ್ಟ್ ಆಫ್ ಹೀಲಿಯಂ ಕೊಟ್ಟಿಲ್ಲ, ಬಟ್ 4 ನಮಗೆ ಹೀಲಿಯಂದು ಮಾಲಿಕ್ಯುಲರ್ ವೆಯ್ಟ್ ಕೊಟ್ಟಿದ್ದಾರೆ. ಅಂಡ್ ಟು ದ x divided by 4 number of moles of helium plus x divided by 5 number of moles of methane ಅಂತ ತಗೊಳ್ಳೋಣ. ಓಕೆ, methane is having the molecular weight CH4 ಅಲ್ವಾ? methane ಅಂದ್ರೆ ಸೊ ಕಾರ್ಬನ್ 12 ಪ್ಲಸ್ 4 is 16 ಆಗುತ್ತೆ. ಸೊ ಇಲ್ಲಿ 16 ಅಂತ ತಗೊಳ್ತೀನಿ. ಸೊ ನೀವು ಈಗ ಇದನ್ನ ಸಾಲ್ವ್ ಮಾಡಿದ್ರೆ ನಮಗೆ ಆನ್ಸರು 0.80 ಬರುತ್ತೆ. ಸೊ ದಟ್ ಈಸ್ ಈಕ್ವಲ್ಸ್ ಟು 4/5 ಅಂತ ಹೇಳ್ತಿದ್ದಾರೆ. 0.8 ಬರುತ್ತೆ, ದಟ್ ಈಸ್ ಈಕ್ವಲ್ಸ್ ಟು ವಾಟ್? 4/5 ಅಂತ ಹೇಳ್ತಿದ್ದಾರೆ. ಎಸ್, ಅಕಾರ್ಡಿಂಗ್ ಟು ದಿಸ್ ಕ್ಯಾಲ್ಕುಲೇಷನ್ ಏನು ಈ ದಿಸ್ ಸ್ಟೇಟ್ಮೆಂಟ್ ಆಲ್ಸೋ
correct anta ide. According to this calculation, what this statement also correct, because we got the answer 4 by 5, 0.80 ಏನ್ ಆನ್ಸರ್ ಬಂದಿದೆ. ಸೊ ದಟ್ ಇಸ್ ವಾಟ್ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಥರ್ಡ್ ಸ್ಟೇಟ್ಮೆಂಟ್ ಏನ್ ಕೊಟ್ಟಿದ್ದಾರೆ, ದ ಮೋಲ್ ಫ್ರಾಕ್ಷನ್ ಆಫ್ ವಾಟರ್ ಇನ್ ದ aqueous ಸೊಲ್ಯೂಷನ್, ಮೋಲ್ ಫ್ರಾಕ್ಷನ್ ಆಫ್ ವಾಟರ್ ಇನ್ ದ aqueous ಸೊಲ್ಯೂಷನ್ ಆಫ್ NaOH is 0.8 ಆದ್ರೆ ದ ಮೊಲಾಲಿಟಿ ಆಫ್ ಸೊಲ್ಯೂಷನ್ ಇಸ್ ನಿಯರ್ಲಿ 14 moles, ದಟ್ ಈಸ್ 14 moles per kg ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಈಗ ಈ ಥರ್ಡ್ ಸ್ಟೇಟ್ಮೆಂಟು ವಿಲ್ ಕ್ಯಾಲ್ಕುಲೇಟ್ ದ ಮೋಲ್ ಫ್ರಾಕ್ಷನ್. ಓಕೆನಾ, ಸೊ ವಿ ನೋ ದಟ್ ಮೋಲ್ ಫ್ರಾಕ್ಷನ್ ಆಫ್ ಸಾಲ್ವೆಂಟ್ ನಮ್ಗೆ ಎಷ್ಟು ಬಂತು, ಮೋಲ್ ಫ್ರಾಕ್ಷನ್ ಆಫ್ ಸಾಲ್ವೆಂಟ್ ಇಸ್ 0.8 ಅಂತ ಬಂದಿದೆ. ಸೊ ದಟ್ ಮೊಲಾಲಿಟಿ ಫೈಂಡ್ ಔಟ್ ಮಾಡೋಣ. ಮೊಲಾಲಿಟಿ, ವಿ ನೋ ದಟ್ ಮೊಲಾಲಿಟಿ is equals to number of moles of solute ಅಲ್ವಾ, number of moles of solute divided by mass of solvent in kg, mass of solvent in kg. ಸೊ ನೋಡಿ ಇಲ್ಲಿ ಸೊಲ್ಯೂಟ್ ಎಷ್ಟು ಕೊಟ್ಟಿದ್ದಾರೆ, 0.8 ಕೊಟ್ಟಿದ್ದಾರೆ ಅಂಡ್ ಸಾಲ್ವೆಂಟು 14 moles per kg ಇದೆ ಅಂತ ಕೊಟ್ಟಿದ್ದಾರೆ ಅಲ್ವಾ. ಸೊ ದ್ಯಾಟ್ ನಮಗೆ ಗೊತ್ತಿರೋ ಪ್ರಕಾರ ಮೋಲ್ ಫ್ರಾಕ್ಷನ್ ಆಫ್ ಸೊಲ್ಯೂಟ್ ಇಸ್ ಈಕ್ವಲ್ಸ್ ಟು ಏನು, 1 ಮೈನಸ್ ಮೋಲ್ ಫ್ರಾಕ್ಷನ್ ಆಫ್ ಸಾಲ್ವೆಂಟ್ ಅಂತ ನಮ್ಗೆ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಗೊತ್ತಿದೆ. ಸೊ ದಟ್ ಈಸ್ ಈಕ್ವಲ್ಸ್ ಟು 1 ಮೈನಸ್ ಮೋಲ್ ಫ್ರಾಕ್ಷನ್ ಆಫ್ ವಾಟರ್ ಇನ್ ದ aqueous ಸೊಲ್ಯೂಷನ್. ನೋಡಿ ವಾಟರ್ದು ಮೋಲ್ ಫ್ರಾಕ್ಷನ್ ವ್ಯಾಲ್ಯೂ 0.8 ಅಂತ ಕೊಟ್ಟಿದ್ದಾರೆ. ಸೊ ದಟ್ 1 ಮೈನಸ್ 0.8 ಮಾಡಿದ್ರೆ ವಿ ವಿಲ್ ಗೆಟ್ ದ ಆನ್ಸರ್ 0.2 ಸಿಗುತ್ತೆ, 0.2 ಆನ್ಸರ್ ಸಿಗುತ್ತೆ. ಈಗ ಮೊಲಾಲಿಟಿ, ಓಕೆ, ಸೊ ಈಗ ಮಾಸ್ ಆಫ್ ದ ಮೊಲಾಲಿಟಿ is equals to x solute, mole fraction of solute divided by x solvent, mole fraction of solvent plus mass of water ಅನ್ನ ತಗೋಬಹುದು. ಓಕೆ, ಮಾಸ್ ಆಫ್ ವಾಟರ್. ಸೊ ದಟ್ ಈಸ್ ಈಕ್ವಲ್ಸ್ ಟು ಇಂಟು 1000 ಫಾರ್ಮುಲಾ. ಓಕೆ, ಇಂಟು 1000. ಸೊ ದಟ್ ಇಫ್ ವಿ ಸಬ್ಸ್ಟಿಟ್ಯೂಟ್ ಆಲ್ ದ ವ್ಯಾಲ್ಯೂಸ್ ಹಿಯರ್, ನೋ, if we substitute all the values here, x solute ನಮ್ಗೆ ಎಷ್ಟು ಬಂದಿದೆ, that is equals to 0.2 divided by, so x solvent ನಮ್ಗೆ ಎಷ್ಟು ಕೊಟ್ಟಿದ್ದಾರೆ, the molality of the solution is nearly 14 moles per kg ಅಂತ ಕೊಟ್ಟಿದ್ದಾರಲ್ವಾ. ಸೊ x solvent plus ವಾಟರ್ ಏನಿದೆ ಅದನ್ನ x solvent is ನಮಗೆ 0.8 ಬಂದಿದೆ ಅಲ್ವಾ. ಸೊ ದಟ್ ಇಲ್ಲಿ 0.8 ಇಂಟು ಮಾಸ್ ಆಫ್ ವಾಟರ್ ಎಷ್ಟು ಬರುತ್ತೆ, ನಮಗೆ 18 ಬರುತ್ತೆ. ಸೊ ಇದನ್ನ ನಾವು ಸಾಲ್ವ್ ಮಾಡಿದ್ರೆ ನಮಗೆ ಆನ್ಸರು 13.88 ಮೋಲ್ ಪರ್ ಕೆ ಜಿ ಬರುತ್ತೆ. 13.88 ಮೋಲ್ ಪರ್ ಕೆ ಜಿ and it is approximately equals to what, 14 moles per kg, 14 moles per kg. 13.88 kg is almost equals to what, moles per 13.88 k mole per kg is almost equal to 14 moles per kg ಆಗಿರೋದ್ರಿಂದ, so the mole fraction of water in an aqueous solution is NaOH is 0.8 and the molality of the solution is nearly 14 moles per kg ಇರೋದ್ರಿಂದ ಬರುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನಾವು ಈ ವ್ಯಾಲ್ಯೂಸ್ ನ ಸಬ್ಸ್ಟಿಟ್ಯೂಟ್ ಮಾಡಿ ಮೊಲಾಲಿಟಿ ಕ್ಯಾಲ್ಕುಲೇಟ್ ಮಾಡಿದ್ರೆ ವಿ ಗಾಟ್ ದ ಆನ್ಸರ್ 13.88 moles per kg. ಇಟ್ ಇಸ್ ಆಲ್ಮೋಸ್ಟ್ ಈಕ್ವಲ್ಸ್ ಟು 14 moles kg ಗೆ ಈಕ್ವಲ್ ಆಗಿರೋದ್ರಿಂದ ಥರ್ಡ್ ಸ್ಟೇಟ್ಮೆಂಟ್ ನಾವು ಕರೆಕ್ಟ್ ಇದೆ ಅಂತ ಹೇಳ್ಬೋದು ಅಕಾರ್ಡಿಂಗ್ ಟು ಅವರ್ ಕ್ಯಾಲ್ಕುಲೇಷನ್. ಸೊ ದಟ್ ಮೋಲ್ ಫ್ರಾಕ್ಷನ್ ರಿಲೇಟೆಡ್ 3 ಸ್ಟೇಟ್ಮೆಂಟ್ಸ್ 3 ಸಹ ಕರೆಕ್ಟ್ ಇರೋದ್ರಿಂದ ಆಪ್ಷನ್ 4 ಆಲ್ ಆರ್ ಕರೆಕ್ಟ್ ಅಂತ ನಾವು ಚೂಸ್ ಮಾಡ್ಬೋದು. ಓಕೆ, ಸೊ ದಟ್ ಈಸ್ ದ ಆನ್ಸರ್ ಫಾರ್ question. Next 27 question. Okay, so next we'll solve the 27 question. So ಈ 27 question ಅಲ್ಲಿ ಏನು ಹೇಳ್ತಿದ್ದಾರೆ, Henry's law constant for the solubility of N2 gas in water at 298 Kelvin is. So ಏನು ಕೊಟ್ಟಿದ್ದಾರೆ, Henry's law constant ಕೊಟ್ಟಿದ್ದಾರೆ. So that is KH is equals to, okay, so KH is equals to, they have given the value that is 1 into 10 power 5 ATM anta kottidare. Okay, so K is 1.0 into 10 power 5, this is 1.0 into 10 power 5 ATM anta kottidare. Okay na, so the mole fraction of N2 is
N2 of air is 0.8. The number of moles of N2 from air dissolved in 10 moles of water at 298 Kelvin and 5 atm pressure is. So we need to calculate what? The number of moles of N2 from air dissolved in 10 moles of water at 298 Kelvin and 5 atm pressure is. Number of moles of N2 we need to calculate. Okay. So ಈಗ 27 total pressure. Okay na? So ಇಲ್ಲಿ given pressure, total pressure ಏನು ಕೊಟ್ಟಿದ್ದಾರೆ? Total P is equals to 5 atm ಅಂತ ಹೇಳಿದ್ದಾರೆ. 5 atm ಅಲ್ವಾ? 5 atm ಅಂತ ಕೊಟ್ಟಿದ್ದಾರೆ. And x number of moles, mole fraction of N2 ಕೊಟ್ಟಿದ್ದಾರೆ. Mole fraction of N2 is equals to 0.8 ಕೊಟ್ಟಿದ್ದಾರೆ. So ಹಾಗಿದ್ರೆ partial pressure of N2 is equals to PT into total pressure into x. ಓಕೆನಾ? ಸೊ ಟೋಟಲ್ ಪ್ರೆಷರ್ ಇಂಟು ಎಕ್ಸ್. ಸೊ ಟೋಟಲ್ ಪ್ರೆಷರ್ ಎಷ್ಟಿದೆ? 5 ಇದೆ. ಇಂಟು ಎಕ್ಸ್ ಎಷ್ಟಿದೆ? ಮೋಲ್ ಫ್ರಾಕ್ಷನ್ ಆಫ್ N2 0.8 ಇದೆ. ಸೊ ಅದನ್ನ ಮಲ್ಟಿಪ್ಲೈ ಮಾಡಿದ್ರೆ ವಿ ವಿಲ್ ಗೆಟ್ 4 ಅಟ್ಮಾಸ್ಫಿರಿಕ್ ಪ್ರೆಷರ್ ಸಿಗುತ್ತೆ. ಓಕೆ, ದೆನ್ ಅಕಾರ್ಡಿಂಗ್ ಟು ಹೆನ್ರೀಸ್ ಲಾ ಪ್ರಕಾರ, ಅಕಾರ್ಡಿಂಗ್ ಟು ಹೆನ್ರೀಸ್ ಲಾ ಏನಾಗುತ್ತೆ? ಪ್ರೆಷರ್ ಇಸ್ ಈಕ್ವಲ್ಸ್ ಟು ದಿಸ್ ಒನ್ ಹೆನ್ರೀಸ್ ಲಾ ಕಾನ್ಸ್ಟೆಂಟ್ ಇಂಟು ಮೋಲ್ ಫ್ರಾಕ್ಷನ್ ಅಲ್ವಾ? ಸೊ ಈಗ ಕೆ ಎಚ್, ಈಗ ನಮಗೆ ಎಕ್ಸ್ ಫೈಂಡ್ ಔಟ್ ಮಾಡಬೇಕು. ಕೆ ಎಚ್ ಪಿ ಡಿವೈಡೆಡ್ ಬೈ ಕೆ ಎಚ್ ಅಂತ ಈಕ್ವೇಶನ್ ಆಗುತ್ತೆ. ಪ್ರೆಷರ್ ಎಷ್ಟಾಯಿತು ನಮಗೆ? ಪಾರ್ಷಿಯಲ್ ಪ್ರೆಷರು 4 ಆಯಿತು ನ್ಯೂಮರೇಟರಲ್ಲಿ, ಡಿವೈಡೆಡ್ ಬೈ, ಸೊ ನಮಗೆ 1.0 ಇಂಟು 10⁵ ಅಂತ ಕೊಟ್ಟಿದ್ದಾರೆ ಹೆನ್ರೀಸ್ ಲಾ ಕಾನ್ಸ್ಟೆಂಟ್ 1.0. ಸೊ 1.0 ಇಂಟು, sorry, just a minute. Yes, 1 point partial pressure is what? 4 divided by kh is 1.0 into 1.0 into 10⁵ ಕೊಟ್ಟಿದ್ದಾರೆ. ದಟ್ ಈಸ್ ಈಕ್ವಲ್ಸ್ ಟು 4 ಡಿವೈಡೆಡ್ ಬೈ 1.0 ಇಂಟು 10⁵ ಅಂತ ಆದರೆ ವಿ ವಿಲ್ ಗೆಟ್ ದ ಆನ್ಸರ್ 4 ಇಂಟು 10⁻⁵ ಸಿಗುತ್ತೆ. ಓಕೆನಾ? ಸೊ ಈಗ ಏನು ಮೋಲ್ ಫ್ರಾಕ್ಷನ್ ಆಫ್ ದಿಸ್ ಒನ್ ವಿ ಗಾಟ್ ಇಟ್ ಆನ್ಸರ್ 4 ಇಂಟು 10⁻⁵. ಓಕೆ, ಸೊ ದೆನ್ n is equals to, ನಾವು ನಂಬರ್ ಆಫ್ ಮೋಲ್ಸ್ 4 ಇಂಟು 0 ಇಂಟು 10⁻, ಸೊ 4 ಇಂಟು 10⁻⁵ is equals to ನಮಗೆ ನಂಬರ್ ಆಫ್ ಮೋಲ್ಸ್ ಕೊಟ್ಟಿದ್ದಾರೆ n ಡಿವೈಡೆಡ್ ಬೈ 10. ಸಿ ಇಲ್ಲಿ 10 moles of N2 will be dissolved in 10 moles of water at 298 Kelvin at 5 atm pressure ಅಂತ ಕೊಟ್ಟಿರೋದ್ರಿಂದ 4 ಇಂಟು 10⁻⁵ is nothing but is equals to n by 10 ಅಂತ ಮಾಡ್ಕೋಬೇಕು. ಸೊ ದಟ್ ಈಸ್ ಈಕ್ವಲ್ಸ್ ಟು ವಾಟ್? n by 10. ಸೊ ಆಗ ಏನಾಗುತ್ತೆ? 10⁻⁵ ಇದೆ, ಇಲ್ಲಿ 10⁻+1 ಇದೆ. ಸೊ ನಮಗೆ 4 ಇಂಟು 10⁻⁻4 ಆಗುತ್ತೆ. 4 ಇಂಟು 10⁻⁻4 ಮೋಲ್ ಅಂತ ಆಗುತ್ತೆ. n is equals to 4 ಇಂಟು 10⁻⁻. ಈಗ n ಡಿವೈಡೆಡ್ ಬೈ 10, ನಂಬರ್ ಆಫ್ ಮೋಲ್ಸ್ ಆಫ್ ವಾಟರ್ ಇಸ್ ಡಿಸಾಲ್ವ್ಡ್ ಇನ್ 10 moles is equals to what? 4 ಇಂಟು 10⁻⁻5 ಆಗುತ್ತೆ. ಸೊ ಅವಾಗ ಏನಾಗುತ್ತೆ? n ವ್ಯಾಲ್ಯೂ 4 ಇಂಟು 10⁻⁻4 ಆಗುತ್ತೆ. So 4 into 10⁻⁻4 mole will be what? Number of moles of the N2 will be dissolved. Okay, so ಈಗ 4 into 10⁻⁻4 ಆದರೆ ಆನ್ಸರ್ ನಮಗೆ ಆಪ್ಷನ್ ಎ. ಆಪ್ಷನ್ ಎ, 4 into 10⁻⁻4 is the answer for this question. ನೆಕ್ಸ್ಟ್ ಹೋಗೋಣ 28th ಕ್ವಶನ್. ಸೊ ಈಗ 28th ಕ್ವಶನ್ ಅಲ್ಲಿ ಏನಿದೆ? H2S. ಸೊ ದಿಸ್ ಇಸ್ H2S, hydrogen sulfide, a toxic gas with a rotten egg-like smell. It is used for the qualitative analysis. If the solubility of H2S in water at STP is 0.195 molarity ಆದರೆ the Henry's law constant is. So KH we need to find out. Okay, then what is given? If the solubility of H2S in water at STP is, solubility ಕೊಟ್ಟಿದ್ದಾರೆ ನಮಗೆ,
ಓಕೆ, ಈ ಡೇಟಾನ ಯೂಸ್ ಮಾಡಿಕೊಂಡು ನಾವೇನು ಮಾಡಬೇಕು, ಹೆನ್ರೀಸ್ ಲಾ ಕಾನ್ಸ್ಟೆಂಟನ್ನ ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ಈಗ ಹೆನ್ರೀಸ್ ಲಾ ಕಾನ್ಸ್ಟೆಂಟನ್ನ ಫೈಂಡ್ ಔಟ್ ಮಾಡಬೇಕು ಅಂದರೆ ನಮಗೆ P ಇಸ್ ಈಕ್ವಲ್ಸ್ ಟು KH ಇಂಟು ಎಕ್ಸ್ ಅಂತ ಫಾರ್ಮುಲಾ ಗೊತ್ತಿದೆ. ಈಗ ಎಕ್ಸ್ ಆಫ್ H2S ಫೈಂಡ್ ಔಟ್ ಮಾಡೋಣ. ಮೋಲ್ ಫ್ರಾಕ್ಷನ್ ಆಫ್ H2S ಇಸ್ ಈಕ್ವಲ್ಸ್ ಟು, ಸೊ ನಮಗೆ ನಂಬರ್ ಆಫ್ ಮೋಲ್ಸ್ ಕೊಟ್ಟಿದ್ದಾರೆ 0.195 ಡಿವೈಡೆಡ್ ಬೈ H2S. ಬಿಫೋರ್ ಗೋಯಿಂಗ್ ಟು ದಿಸ್, ಸೊ ನಮಗೆ ಗೊತ್ತಿದೆ ವಾಟ್ ಇಸ್ ದಟ್ ದ ಮೋಲ್ ಫ್ರಾಕ್ಷನ್ ಆಫ್ ವಾಟರ್, ಆಲ್ರೆಡಿ ವಿ ನೋ ದಟ್ ಅಲ್ವಾ. ಸೊ ಯಾವ ರೀತಿ ಬರುತ್ತೆ ಮೋಲ್ ಫ್ರಾಕ್ಷನ್ ಆಫ್ ವಾಟರು, ಸ್ಟ್ಯಾಂಡರ್ಡ್ ಮೋಲ್ ಫ್ರಾಕ್ಷನ್ ಆಫ್ ವಾಟರ್ ಇಸ್ 55.55, sorry 55.55 moles is the standard mole fraction value of water, pure water ಅಲ್ವಾ, ಪ್ಯೂರ್ ವಾಟರ್. ಓಕೆ, ಸೊ ಈಗ ಇಲ್ಲೇನು ಕೊಟ್ಟಿದ್ದಾರೆ, ಇಫ್ ದ ಸಾಲಿಬಿಲಿಟಿ ಆಫ್ H2S ಇನ್ ವಾಟರ್ ಅಟ್ STP ಅಂತ ಕೊಟ್ಟಿರೋದ್ರಿಂದ, ಸೊ ದಿಸ್ ಇಸ್ ವಾಟ್ ಪ್ಯೂರ್ ವಾಟರ್. ಸೊ ಈಗ ಮೋಲ್ ಫ್ರಾಕ್ಷನ್ ಆಫ್ ಪ್ಯೂರ್ ವಾಟರ್ ನಾವು 55.55 ಅಂತ ನಾವು ನೆನ್ಪಿಟ್ಕೋಬೇಕು. ಸೊ ಆ ವ್ಯಾಲ್ಯೂನ ನಾವು ಇಲ್ಲಿ ಮೋಲ್ ಫ್ರಾಕ್ಷನ್ ಟರ್ಮಲ್ಲಿ ನಂಬರ್ ಆಫ್ ಮೋಲ್ಸ್ ಆಫ್ ವಾಟರ್ ಹತ್ರ ಪ್ಲಸ್ 55.55 ಮೋಲನ್ನ ಸಬ್ಸ್ಟಿಟ್ಯೂಟ್ ಮಾಡೋಣ. ಇಲ್ಲಿ 0.195 ಆಗುತ್ತೆ. ಸೊ ಆಗ ಇಫ್ ಯು ಸಾಲ್ವ್ ದಿಸ್ ನ ವಿ ವಿಲ್ ಗೆಟ್ ಇನ್ ನ್ಯೂಮರೇಟರ್ 0.195 ಡಿವೈಡೆಡ್ ಬೈ 55.475 ಆನ್ಸರ್ ಬರುತ್ತೆ. ಸೊ ದೆನ್ ದಟ್ ಈಸ್ ಈಕ್ವಲ್ಸ್ ಟು 0.00375 ನಮಗೆ ಆನ್ಸರ್ ಸಿಗುತ್ತೆ, 0.1000375. ಸೊ ಈಗ ಪ್ಯೂರ್ ವಾಟರ್ ಹೌ ಟು ಕ್ಯಾಲ್ಕುಲೇಟ್ ಮೋಲ್ ಫ್ರಾಕ್ಷನ್, ಎಕ್ಸ್ ಆಫ್ H2O ಇಸ್ ಈಕ್ವಲ್ಸ್ ಟು 1 ಲೀಟರ್ ಅಲ್ಲಿ ಆರ್ 1000 ಗ್ರಾಮ್ ಅಲ್ಲಿ ಮಾಲಿಕ್ಯುಲರ್ ವೇಟ್ ಆಫ್ ವಾಟರ್ ಇಸ್ 18, ಸೊ 55.55 ಮೋಲ್ಸ್. ಸೊ ಇದು ಸ್ಟ್ಯಾಂಡರ್ಡ್ ಟೆಂಪರೇಚರ್ ಅಂಡ್ ಪ್ರೆಷರ್ ಕಂಡೀಷನ್ ಅಲ್ಲಿ ಮೋಲ್ ಫ್ರಾಕ್ಷನ್ ಆಫ್ ವಾಟರ್ 55.55 moles ಇರುತ್ತೆ. By using that data, mole fraction of dihydrogen sulfide is equals to 0.195 by 0.195 plus 55.55 is equals to, we'll get this 0.00375 ಆನ್ಸರ್ ಸಿಗುತ್ತೆ mole fraction of H2S. ಈಗ ಮತ್ತೆ ನಮ್ಗೆ ಇನ್ನೇನು ವ್ಯಾಲ್ಯೂ ಬೇಕು, pressure value KH find out ಮಾಡಬೇಕು. Again we need to calculate pressure is equals to, that means pressure of H2S is equals to 0.987 bar. It is the pressure of the water at standard temperature condition. Okay na, temperature and pressure condition to the 0.00375. Okay, substitute ಮಾಡಿದ್ರೆ ನಮಗೆ ಆನ್ಸರ್ we will get 282 bar ಸಿಗುತ್ತೆ, 282 bar ಸಿಗುತ್ತೆ pressure of H2S. Okay, so 0.987 bar ಏನು, so the standard value at standard temperature and pressure condition, so the pressure of what, the pressure value is 0.987 to the what mole fraction of H2S ಮಾಡಿದ್ರೆ ನಮಗೆ ಪ್ರೆಷರ್ ಸಿಕ್ತು. ಸೊ we got the answer 282 bar. ಸೊ 282 ಆಲ್ಮೋಸ್ಟ್ ಈಗ ಈಕ್ವಲ್ ಆಗಿರೋಂಥ ವ್ಯಾಲ್ಯೂ ನಮಗೆ ಆಪ್ಷನ್ ಎ ಅಲ್ಲಿ ಇರೋದ್ರಿಂದ ಆಪ್ಷನ್ 1 ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಅಂತ ನಾವು ಹೇಳ್ಬೋದು, 282 ಬಾರ್. ಓಕೆ, ಸೊ ದೆನ್ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಸೊ 30th ಕ್ವಶನ್. ಸೊ ಈ 30th ಕ್ವಶನ್ ಅಲ್ಲಿ ಎ ಸೊಲ್ಯೂಷನ್ ಈಸ್ ಒಬ್ಟೈನ್ಡ್ ಬೈ, solution is formed by dissolving 0.2 moles of urea in a liter of water. ಸೊ ಏನು ಇಲ್ಲಿ 1 ಲೀಟರ್ ಆಫ್ ವಾಟರ್ ಅಲ್ಲಿ ಏನು ಮಾಡ್ತಿದ್ದಾರೆ, 0.2 moles ಆಫ್ ಯೂರಿಯಾನ ಆ್ಯಡ್ ಮಾಡ್ತಿದ್ದಾರೆ. ಓಕೆ, ಆವಾಗ ದಟ್ ವಿಲ್ ಬಿಕಮ್ಸ್ ವಾಟ್, ಸೊಲ್ಯೂಷನ್ ಆಗಿದೆ. ಅನದರ್ ಸೊಲ್ಯೂಷನ್ ಇಸ್ ಒಬ್ಟೈನ್ಡ್ ಬೈ, ಇನ್ನೊಂದು ಸೊಲ್ಯೂಷನ್ ಏನು ಮಾಡಿದ್ದಾರೆ, ಒಬ್ಟೈನ್ಡ್ ಬೈ ಡಿಸಾಲ್ವಿಂಗ್ 0.4 moles ಆಫ್ ಕೇನ್ ಶುಗರ್. ಇಲ್ಲಿ ಫಸ್ಟ್ ಕೇಸಲ್ಲಿ ಯೂರಿಯಾ ತಗೊಂಡಿದ್ದಾರೆ, ಸೆಕೆಂಡ್ ಕೇಸಲ್ಲಿ ಕೇನ್ ಶುಗರ್ ತಗೊಂಡಿದ್ದಾರೆ ಇನ್ ಎ ಲೀಟರ್ ಆಫ್ 1 ಲೀಟರ್ ಆಫ್ ವಾಟರ್ ಅಟ್ ದ ಸೇಮ್ ಟೆಂಪರೇಚರ್. ಸೊ ಇದ್ರ ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್ ಟು ದ ಫಸ್ಟ್ ಸೊಲ್ಯೂಷನ್ ಏನು ಅನ್ನೋದನ್ನ ನಾವು ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ಆಕ್ಚುಲಿ ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್, ಓಕೆ, lowering of vapor pressure will be depends on the number of solute particles. Lowering of vapor pressure is depends on what, number of solute particles in the solution ಮೇಲೆ ಡಿಪೆಂಡ್ ಆಗುತ್ತೆ. ಓಕೆನಾ, ಸೊ ಈಗ half of same as that of the second solution, half to that of the second solution, double to that of the second solution and none ಅಂತ ಕ್ವಶನ್ ಕೊಟ್ಟಿದ್ದಾರೆ. ಸೊ ಈಗ ನಾವು ಫಸ್ಟು ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್, ಡೆಲ್ಟಾ P1 is equals to XA mole fraction of solute into vapor pressure of the pure solvent. So
So delta P1 change in pressure is equals to what? Mole fraction of solute into vapor pressure of the pure solvent ಅಂತ ಫಾರ್ಮುಲಾ ತಗೊಂಡೋಣ. ಸೊ ದೆನ್ ಡೆಲ್ಟಾ P1 ಅವಾಗ ಏನಾಗುತ್ತೆ, ದಟ್ ಈಸ್ ಈಕ್ವಲ್ಸ್ ಟು ನಂಬರ್ ಆಫ್ ಮೋಲ್ಸ್ ಆಫ್ ಯೂರಿಯಾ ಇಸ್ ಎಕ್ಸಸ್ ಅಂತ ಅಂದ್ರೆ ಏನು, ಮೋಲ್ ಫ್ರಾಕ್ಷನ್ ಆಫ್ ಸೊಲ್ಯೂಟ್ ಅಲ್ವಾ. ಸೊ ಇಲ್ಲಿ ಫಸ್ಟ್ ಕೇಸ್ ಅಲ್ಲಿ ನಂಬರ್ ಆಫ್ ಮೋಲ್ಸ್ ಆಫ್ ಯೂರಿಯಾ ಡಿವೈಡೆಡ್ ಬೈ ಟೋಟಲ್ ಮಾಸ್ ಆಫ್ ಯೂರಿಯಾ ಇಂಟು vapor pressure of what? Pure solvent formula na ತಗೊಳ್ಳೋಣ. Solvent is nothing but what? Water here. That is equals to number of moles of urea ನಮ್ಗೆ ಎಷ್ಟು ಕೊಟ್ಟಿದ್ದಾರೆ, 0.2 ಗ್ರಾಮ್ ಡಿಸಾಲ್ವ್ ಆಗಿದೆ ಅಂತ ಕೊಟ್ಟಿದ್ದಾರೆ, divided by what? Total mass into P naught of water ಅಂತ ತಗೊಳ್ಳೋಣ. Solvent is water here. Okay. ಸೊ ಇದು one case. Then ಈಗ ಡೆಲ್ಟಾ P2 ತಗೊಳ್ಳೋಣ. ಕೇನ್ ಶುಗರ್ ಕೊಟ್ಟಿದ್ದಾರೆ ಅದೇ ತರ ಅಲ್ವಾ. ಸೊ ಈಗ ಕೇನ್ ಶುಗರ್ಗೆ ಏನ್ ಮಾಡೋಣ, ಎಕ್ಸ್ ಆಫ್ ಸೊಲ್ಯೂಟ್ ಇಂಟು P naught ಆಫ್ ಸಾಲ್ವೆಂಟ್ ಅಂತ ತಗೊಳ್ಳೋಣ ಕೇನ್ ಶುಗರ್ಗೆ. ಸೊ ದೆನ್ ಎಕ್ಸ್ ಎಸ್ ಇಸ್ ನಥಿಂಗ್ ಬಟ್ ವಾಟ್? ಸೊಲ್ಯೂಟ್ ಯಾವ್ದಾಗಿದೆ, ನಂಬರ್ ಆಫ್ ಮೋಲ್ಸ್ ಆಫ್ ಕೇನ್ ಶುಗರ್ divided by total mass into P naught of water ಅಂತ ತಗೊಳ್ಳೋಣ. ಸೊ ದೆನ್ ದಟ್ ಈಸ್ ಈಕ್ವಲ್ಸ್ ಟು ನಂಬರ್ ಆಫ್ ಮೋಲ್ಸ್ ಆಫ್ ಕೇನ್ ಶುಗರ್ ಎಷ್ಟು ಕೊಟ್ಟಿದ್ದಾರೆ, 0.4 ಮೋಲ್ಸ್ ಕೊಟ್ಟಿದ್ದಾರೆ. 0.4 ಮೋಲ್ಸ್ ಡಿವೈಡೆಡ್ ಬೈ ಟೋಟಲ್ ಮಾಸ್ ಇಂಟು P naught ಆಫ್ ವಾಟರ್ ಅಂತ ಕನ್ಸಿಡರ್ ಮಾಡೋಣ. ಓಕೆ. ಸೊ ಈಗ ಏನ್ ಮಾಡೋಣ, ಡೆಲ್ಟಾ P1 ಡಿವೈಡೆಡ್ ಬೈ ಡೆಲ್ಟಾ P2 ಇಸ್ ಈಕ್ವಲ್ಸ್ ಟು, ಸೊ ಏನಾಗುತ್ತೆ ನಮಗೆ ನ್ಯೂಮರೇಟರ್ ಅಲ್ಲಿ P1 ಅಲ್ಲಿ ಈಗ ಇದು TM P naught water gets ಕ್ಯಾನ್ಸಲ್ ಆಗುತ್ತೆ ಈಕ್ವೇಟ್ ಮಾಡಿದ್ರೆ, ಅಂಡ್ ಟೋಟಲ್ ಮಾಸ್ ಗೆಟ್ಸ್ ಕ್ಯಾನ್ಸಲ್ ಆಗುತ್ತೆ. ದೆನ್ ನ್ಯೂಮರೇಟರ್ ಅಲ್ಲಿ P1 ಅಲ್ಲಿ ಏನಿದೆ 0.2 ಡಿವೈಡೆಡ್ ಬೈ 0.4 ಅಂತ ಇದೆ. ಸೊ ದಟ್ ವಿಲ್ ಬಿಕಮ್ಸ್ ವಾಟ್, 0.2 1s 0.2 2s 1/2 ಅಂತ ಆಗುತ್ತೆ. ಸೊ ದಟ್ ಈಸ್ ಈಕ್ವಲ್ಸ್ ಟು 0.5. ಸೊ 0.5 ಅಂತ ಆಗುತ್ತೆ. ಓಕೆ. ಸೊ ಸಾರಿ, ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 2 ಇಂಟು ಡೆಲ್ಟಾ P1 ಇಸ್ ಈಕ್ವಲ್ಸ್ ಟು ಡೆಲ್ಟಾ P2 ಅಂತ ಆಗುತ್ತೆ. ಓಕೆನಾ. ಅಂದರೆ 2 ಟೈಮ್ಸ್ ಆಫ್ ಡೆಲ್ಟಾ P1 ವೇಪರ್ ಪ್ರೆಷರ್ ಇಸ್ ಈಕ್ವಲ್ಸ್ ಟು ವಾಟ್, ಡೆಲ್ಟಾ P2, ಅಥವಾ ಡೆಲ್ಟಾ P1 ಇಸ್ ಈಕ್ವಲ್ಸ್ ಟು 1/2 ಆಫ್ ಡೆಲ್ಟಾ P2 ಅಂತ ಆಗುತ್ತೆ. ಅಂದರೆ ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್ ವಿತ್ ರೆಸ್ಪೆಕ್ಟ್ ಟು ದ ಫಸ್ಟ್ ಕಾಂಪೋನೆಂಟ್ ವಿಲ್ ಬಿ ಆಫ್ ದಟ್ ಆಫ್ ದ ಲೋಯರಿಂಗ್ ವೇಪರ್ ಪ್ರೆಷರ್ ಆಫ್ ದ ಕಾಂಪೋನೆಂಟ್ 2 ಅಂತ ಹೇಳ್ಬೋದು. ಸೊ ಅಂದರೆ ಇಲ್ಲಿ ನೋಡಿ, ಆಫ್ ಟು ದಟ್ ಆಫ್ ದ ಸೆಕೆಂಡ್ ಸೊಲ್ಯೂಷನ್ ಅಂತ ಇದೆ. ಆಫ್ ಟು ದಟ್ ಆಫ್ ದ ಸೆಕೆಂಡ್ ಸೊಲ್ಯೂಷನ್ P1 ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ, ಆಫ್ ಟು ದಟ್ ಆಫ್ ದ ಸೆಕೆಂಡ್ ಸೊಲ್ಯೂಷನ್. ಸೊ ಅದಕ್ಕೆ ನಾವು ಆಪ್ಷನ್ ಬಿ ನ ಆನ್ಸರ್ ಆಗಿ ಕನ್ಸಿಡರ್ ಮಾಡಬಹುದು. ಓಕೆನಾ. ಸೊ ದಿಸ್ ಇಸ್ ದ ಆಫ್ ಟು ದಟ್ ಆಫ್ ದ ಸೆಕೆಂಡ್ ಸೊಲ್ಯೂಷನ್ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. The lowering of vapor pressure to the first solution will be after that of the second solution. Okay. So this is the answer. Okay. So I will stop here. Next class will continue the again level 2 questions. Thank you.